Hello friends, ವೆಲ್ಕಮ್ ಟು ಇಂಜಿನಿಯರಿಂಗ್ ವಿಜುವಲೈಸೇಷನ್ ಚಾನಲ್. ಇವತ್ತು ನಾವು ಕಂಪ್ಯೂಟರ್ ಏಡೆಡ್ ಇಂಜಿನಿಯರಿಂಗ್ ಡ್ರಾಯಿಂಗ್ ಸಬ್ಜೆಕ್ಟ್ನ ರಿವಿಷನ್ ಮಾಡೋಣ. ಸೊ ಇವತ್ತು ನಾನು ಕನ್ನಡದಲ್ಲಿ ಎಕ್ಸ್ಪ್ಲನೇಷನ್ ಮಾಡ್ತೀನಿ. ಸೊ ಫಸ್ಟಾಗಿ ನಾವು ಪ್ರೊಜೆಕ್ಷನ್ ಆಫ್ ಪಾಯಿಂಟ್ಸ್ನ ರಿವಿಷನ್ ಮಾಡೋಣ. ಇಲ್ಲಿ ಏನೇನು ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸು ನಾವು ರಿವೈಸ್ ಮಾಡೋದ್ರಿಂದ ಎಕ್ಸಾಮ್ ನಮಗೆ ಈಸಿಯಾಗಿ ಪಾಸ್ ಮಾಡ್ಬೋದು. ಫಸ್ಟಾಗಿ ಪ್ರೊಜೆಕ್ಷನ್ ಆಫ್ ಪಾಯಿಂಟ್ಸಲ್ಲಿ ಏನಂದರೆ ನಾವು ಈ ಕ್ವಾಡ್ರೆಂಟ್ ಸಿಸ್ಟಮ್ನ ಅರ್ಥ ಮಾಡ್ಕೋಬೇಕು. ದಟ್ ಈಸ್ ಅಂಡರ್ಸ್ಟ್ಯಾಂಡಿಂಗ್ ದ 4 ಕ್ವಾಡ್ರೆಂಟ್ಸ್. ಸೊ ನಮ್ಗೆ ಗೊತ್ತಿದೆ ಪ್ರೊಜೆಕ್ಷನ್ ಆಫ್ ಪಾಯಿಂಟ್ಸಲ್ಲಿ 4 ಕ್ವಾಡ್ರೆಂಟ್ ಇರುತ್ತೆ. ಫಸ್ಟ್ ಕ್ವಾಡ್ರೆಂಟ್ ಏನು, ಸೆಕೆಂಡ್ ಕ್ವಾಡ್ರೆಂಟ್, ಥರ್ಡ್ ಆ್ಯಂಡ್ ಫೋರ್ತ್ ಕ್ವಾಡ್ರೆಂಟ್. ಟೋಟಲಾಗಿ 4 ಕ್ವಾಡ್ರೆಂಟ್ ಇರುತ್ತೆ ಪ್ರೊಜೆಕ್ಷನ್ ಆಫ್ ಪಾಯಿಂಟ್ಸ್ ಪ್ರಾಬ್ಲಮಲ್ಲಿ. ಈ 4 ಕ್ವಾಡ್ರೆಂಟ್ಸಲ್ಲೇ ಪ್ರಾಬ್ಲಮ್ಸು ಬರೋದು ನಮಗೆ. ಸೊ ಫಸ್ಟ್ ಏನಂದರೆ ಈ ಕ್ವಾಡ್ರೆಂಟ್ಸ್ ಡೆಫಿನಿಷನ್ನ ನಾವು ತಿಳ್ಕೊಬೇಕು. ಯಾಕಂದರೆ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕಿಂತ ಮುಂಚೆ ಇದು ಗೊತ್ತಿದ್ರೆ ನಮಗೆ ಈಸಿಯಾಗಿ ಮಾಡ್ಬೋದು. ಫಸ್ಟ್ ಕ್ವಾಡ್ರೆಂಟ್ ಡೆಫಿನೇಷನ್ ಏನು? ಸೊ ಇಟ್ ಈಸ್ ನಥಿಂಗ್ ಬಟ್ ಎಬೋವ್ ಎಚ್ ಪಿ ಆ್ಯಂಡ್ ಇನ್ ಫ್ರಂಟ್ ಆಫ್ ವಿ ಪಿ. ಸೊ ಇದನ್ನು ನಾವು ಕ್ಲೀನಾಗಿ ಅರ್ಥ ಮಾಡ್ಕೊಬೇಕು. ಸೆಕೆಂಡ್ ಕ್ವಾಡ್ರೆಂಟ್ ಅಂದರೆ ಏನು? ಎಬೋವ್ ಎಚ್ ಪಿ, ಓಕೆ, ಎಬೋವ್ ಎಚ್ ಪಿ ಆ್ಯಂಡ್ ಬಿಹೈಂಡ್ ಆಫ್ ವಿ ಪಿ. ಸೊ ಇದ್ರ ಡೆಫಿನೇಷನ್ ಸೆಕೆಂಡ್ ಕ್ವಾಡ್ರೆಂಟು. ಓಕೆ, ಅದೇ ರೀತಿ ಥರ್ಡ್ ಕ್ವಾಡ್ರೆಂಟ್ ಹೆಂಗೆ? ಸೊ ಇಟ್ ಈಸ್ ಬಿಲೋ ಎಚ್ ಪಿ ಆ್ಯಂಡ್ ಬಿಹೈಂಡ್ ಆಫ್ ವಿ ಪಿ. ಓಕೆ, ಇದು ಥರ್ಡ್ ಕ್ವಾಡ್ರೆಂಟ್ ಡೆಫಿನಿಷನ್ನು. ಹಾಗೆ ಫೋರ್ತ್ ಕ್ವಾಡ್ರೆಂಟ್ ಡೆಫಿನಿಷನ್ ಏನು ಬರುತ್ತೆ? ಬಿಲೋ ಆಫ್ ಎಚ್ ಪಿ ಆ್ಯಂಡ್ ಇನ್ ಫ್ರಂಟ್ ಆಫ್ ವಿ ಪಿ. ಸೊ ಈ 4 ಕ್ವಾಡ್ರೆಂಟ್ಸ್ ಡೆಫಿನೇಷನ್ನ ನಾವು ಮೊದಲಾಗಿ ನಾವು ಅರ್ಥ ಮಾಡ್ಕೋಬೇಕು. ಸೊ ಇದನ್ನು ಸಿಂಪಲ್ಲಾಗಿ ತಿಳ್ಕೊಬೇಕಾದ್ರೆ ಹೆಂಗೆ, ನಾನು 4 ಕ್ವಾಡ್ರೆಂಟ್ಸ್ನ ಸಿಂಪಲ್ಲಾಗಿ ಒಂದು ಡಯಾಗ್ರಾಮಲ್ಲಿ ಬರಿತೀನಿ. ಸೊ ನೀವು ನೋಡ್ಕೋಬೋದು. ಸೊ ಆ್ಯಕ್ಚುಲಿ ಹಾರ್ಜೆಂಟಲ್ ಲೈನ್ ಬಂದು ಎಚ್ ಪಿ. ಸೊ ಯು ಕ್ಯಾನ್ ಚೇಂಜ್ ಹಿಯರ್, ಇಲ್ಲಿ ಚೇಂಜ್ ಮಾಡ್ಕೊಳ್ಳಿ. ಸೊ ಎಚ್ ಪಿ ಇದು ವಿ ಪಿ. ಸೊ ಇಲ್ಲಿ ನಾವು ಕ್ಲೀನಾಗಿ ಡಿಫೈನ್ ಮಾಡ್ಕೋಬೋದು ಈಸಿಯಾಗಿ. ಸೊ ರಿಮೆಂಬರೆನ್ಸ್ ಈಸಿಯಾಗಿ ಆಗುತ್ತೆ. ಯು ಕ್ಯಾನ್ ಸಿ. ಸೊ ಇಲ್ಲಿ ಏನಾಗುತ್ತೆ, ಅಬ್ಸರ್ವರು ಯಾವಾಗಲೂ ಲೆಫ್ಟ್ ಸೈಡಲ್ಲಿ ಫಿಕ್ಸ್ ಆಗಿರ್ತಾರೆ. ಸೊ ಅಬ್ಸರ್ವರ್ ನೋಡ್ತಿರಂಗೆ ನಾವು ಡಿಫೈನ್ ಮಾಡ್ಕೋಬೋದು ಕ್ವಾಡ್ರೆಂಟ್ನ. ಫಸ್ಟ್ ಕ್ವಾಡ್ರೆಂಟಲ್ಲಿ ಏನಾಗ್ತಿದೆ? ಎಬೋವ್ ಎಚ್ ಪಿ ಇದೆ ಆಬ್ಜೆಕ್ಟು, ಇನ್ ಫ್ರಂಟ್ ಆಫ್ ವಿ ಪಿ ಇದೆ. ದಟ್ ಈಸ್ ಅವರ್ ಫಸ್ಟ್ ಕ್ವಾಡ್ರೆಂಟ್. ಓಕೆನಾ? ಸೊ ಅದೇ ರೀತಿ ಸೆಕೆಂಡ್ ಕ್ವಾಡ್ರೆಂಟ್ ಅಂದರೆ ಏನು? ಸೊ ಇಟ್ ಈಸ್ ನಥಿಂಗ್ ಬಟ್ ಎಬೋವ್ ಎಚ್ ಪಿ ಆ್ಯಂಡ್ ಬಿಹೈಂಡ್ ಆಫ್ ವಿ ಪಿ. ಓಕೆ, ಎಬೋವ್ ಎಚ್ ಪಿ ಆ್ಯಂಡ್ ಬಿಹೈಂಡ್ ಆಫ್ ವಿ ಪಿ ಅಂತ ನಾವು ಹೇಳ್ಬೋದು. ಅದೇ ರೀತಿ ಥರ್ಡ್ ಕ್ವಾಡ್ರೆಂಟ್ ಅಂದರೆ ಏನಂದರೆ, ಸೊ ಆಬ್ಜೆಕ್ಟ್ ಇಲ್ಲಿ ಬಿಲೋ ಆಫ್ ಎಚ್ ಪಿ ಇರುತ್ತೆ ಮತ್ತು ಬಿಹೈಂಡ್ ಆಫ್ ವಿ ಪಿ ಇರುತ್ತೆ. ಓಕೆ, ಸೇಮ್ ವೇ ವಿ ಕ್ಯಾನ್ ಪ್ಲೇಸ್ ದ ಆಬ್ಜೆಕ್ಟ್ ಇನ್ ಫೋರ್ತ್ ಕ್ವಾಡ್ರೆಂಟ್. ಇಟ್ ಈಸ್ ನಥಿಂಗ್ ಬಟ್ ಬಿಲೋ ಆಫ್ ಎಚ್ ಪಿ ಆ್ಯಂಡ್ ಇನ್ ಫ್ರಂಟ್ ಆಫ್ ವಿ ಪಿ. ಸೊ ಈ ಕ್ವಾಡ್ರೆಂಟ್ಸ್ ಡೆಫಿನೇಷನ್ಸ್ನ ನಾವು ಗ್ಯಾಪ್ನ ಇಡಬೇಕು. ಸೊ ನೆಕ್ಸ್ಟ್ ಏನಂದರೆ ಆರ್ಥೋಗ್ರಾಫಿಕ್ ಪ್ರೊಜೆಕ್ಷನ್ ಆಫ್ 4 ಕ್ವಾಡ್ರೆಂಟ್ಸು. ಸೊ ಅಂದರೆ ನಾವು ಮೇನ್ 2D ಶೀಟಲ್ಲಿ ಬರಿತೀವಲ್ಲ, ಸೊ ಅಲ್ಲಿ ನಮಗೆ ನೊಟೇಷನ್ಸ್ ಗೊತ್ತಿರಬೇಕು ಯಾವ ರೀತಿ ನಾವು ಎಚ್ ಪಿ ವಿ ಪಿ ಎಲ್ಲಿ ಬರುತ್ತೆ ಅಂತ. ಸೊ ಫಸ್ಟ್ ಕ್ವಾಡ್ರೆಂಟಲ್ಲಿ ಏನು ಬರುತ್ತೆ? ಎಕ್ಸ್ ವೈ ಲೈನ್ ಬರೆದಾದ್ಮೇಲೆ ವಿ ಪಿ ಎಬೋದ್ ಎಕ್ಸ್ ವೈ ಲೈನ್ ಇರುತ್ತೆ, ಎಚ್ ಪಿ ಬಿಲೋದ ಎಕ್ಸ್ ವೈ. ಸೆಕೆಂಡ್ ಕ್ವಾಡ್ರೆಂಟ್ ಏನಿರ್ತದೆ? ಎಚ್ ಪಿ ವಿ ಪಿ ಎರಡೂ ಕೂಡ ಎಕ್ಸ್ ವೈ ಲೈನ್ ಮೇಲೆ ಇರ್ತದೆ. ಅದೇ ರೀತಿ ಥರ್ಡ್ ಕ್ವಾಡ್ರೆಂಟಲ್ಲೇನು ರಿವರ್ಸ್ ಫಸ್ಟ್ ಕ್ವಾಡ್ರೆಂಟು, ಎಚ್ ಪಿ ಪ್ಲೇನ್ ಮೇಲೆ ಬರುತ್ತೆ, ವಿ ಪಿ ಪ್ಲೇನು ಕೆಳಗೆ ಬರುತ್ತೆ. ಸೊ ಫೋರ್ತ್ ಕ್ವಾಡ್ರೆಂಟಲ್ಲಿ ಇಟ್ ಈಸ್ ನಥಿಂಗ್ ಬಟ್ ರಿವರ್ಸ್ ಆಫ್ ಸೆಕೆಂಡ್ ಕ್ವಾಡ್ರೆಂಟು. ಸೊ ಬೋತ್ ಎಚ್ ಪಿ ಆ್ಯಂಡ್ ವಿ ಪಿ ಪ್ಲೇನ್ ವರ್ ಬಿಲೋ ದ ಎಕ್ಸ್ ವೈ ಲೈನ್. ಸೊ ನೀವು ನೋಡ್ಕೋಬೋದು, ಇದು ವೈಸ್ ವರ್ಸ್ ಇರುತ್ತೆ. ಫಸ್ಟು ಮತ್ತು ಥರ್ಡ್ ಕ್ವಾಡ್ರೆಂಟು ವೈಸ್ ವರ್ಸ ಆಪೋಸಿಟ್ ಇರ್ತದೆ. ಸೆಕೆಂಡು ಮತ್ತು ಫೋರ್ತ್ ಕ್ವಾಡ್ರೆಂಟ್ ಅದೇ ರೀತಿ ವೈಸ್ ವರ್ಸ. ಸೊ ನೀವು ಕ್ಲೀನಾಗಿ ಇದನ್ನು ಅರ್ಥ ಮಾಡಿಕೊಂಡ್ರೆ ನಿಮಗೆ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ಈಸಿ ಆಗುತ್ತೆ. ಸೊ ಅದಾದಮೇಲೆ ಏನು ಮಾಡ್ಬೋದು ನಾವು? ವಿಜುವಲೈಸ್. ಥರ್ಡ್ ಸ್ಟೆಪ್ ಏನಂದರೆ ನೀವು ಅರ್ಥ ಮಾಡ್ಕೋಬೇಕು ಯಾವ ರೀತಿ ನಿಮಗೆ ಪಾಯಿಂಟ್ಸ್ ಎಲ್ಲಿ ಪ್ಲೇಸ್ ಆಗಿದೆ, ಎಬೋವ್ ಅಂದರೆ ಏನು, ಬಿಲೋ ಅಂದರೆ ಏನು, ಈ ಕಾನ್ಸೆಪ್ಟ್ಸ್ ಅರ್ಥ ಆಗ್ಬಿಟ್ರೆ ನಿಮಗೆ ಪಾಯಿಂಟ್ಸ್ ಪ್ರಾಬ್ಲಮ್ ಮಾಡೋಕ್ಕೆ ಭಾಳ ಈಸಿ. ಸೊ ಫಸ್ಟ್ ಪಾಯಿಂಟ್ ಏನು ಹೇಳುತ್ತೆ? ಇಫ್ ಎ ಪಾಯಿಂಟ್ ಈಸ್ ಲೈಯಿಂಗ್ ಎಬೋವ್ ಆರ್ ಬಿಲೋ ದ ಎಚ್ ಪಿ ಮೀನ್ಸ್ ಇಟ್ ಈಸ್ ದ ಫ್ರಂಟ್ ವ್ಯೂ. ಸೊ ಯಾವುದೇ ಒಂದು ಪಾಯಿಂಟು ಎಬೋವ್ ಬಿಲೋ ಇದ್ದರೆ ಅದು ಫ್ರಂಟ್ ವ್ಯೂ. ಅದೇ ರೀತಿ ಯಾವುದೇ ಇಫ್ ಎನಿ ಪಾಯಿಂಟ್ ಈಸ್ ಲೈಯಿಂಗ್ ಬಿಹೈಂಡ್ ಆರ್ ಇನ್ ಫ್ರಂಟ್ ಆಫ್ ವಿ ಪಿ ಮೀನ್ಸ್ ಇಟ್ ಈಸ್ ಟಾಪ್ ವ್ಯೂ. ಇಫ್ ದ ಪಾಯಿಂಟ್ ಈಸ್ ಲೈಯಿಂಗ್ ಆನ್ ಎಚ್ ಪಿ ಮೀನ್ಸ್ ಫ್ರಂಟ್ ವ್ಯೂ. ಇಫ್ ದ ಪಾಯಿಂಟ್ ಈಸ್ ಲೈಯಿಂಗ್ ಆನ್ ವಿ ಪಿ ಮೀನ್ಸ್ ಟಾಪ್ ವ್ಯೂ. ಸೊ ಈ 4 ಇಂಪಾರ್ಟೆಂಟ್ ಪಾಯಿಂಟ್ಸ್ ನೀವು ಕ್ಲೀನಾಗಿ ಅರ್ಥ ಮಾಡ್ಕೊಂಡ ಅಂದರೆ ಭಾಳ ಈಸಿಯಾಗಿ ಪ್ರೊಜೆಕ್ಷನ್ ಆಫ್ ಪಾಯಿಂಟ್ಸು ನಿಮಗೆ ಸಾಲ್ವ್ ಮಾಡೋಕ್ಕೆ ಈಸಿ ಆಗುತ್ತೆ. ಸೊ ನಾವು ನೋಡೋದಾದರೆ ನೆಕ್ಸ್ಟು ಯಾವ ರೀತಿ ಪ್ರಾಬ್ಲಮ್ಸ್, ಟೈಪ್ಸ್ ಆಫ್ ಪ್ರಾಬ್ಲಮ್ಸ್ ಇನ್ ಪ್ರೊಜೆಕ್ಷನ್ ಆಫ್ ಪಾಯಿಂಟ್ಸ್. ಓಕೆ, ಸೊ ಇಲ್ಲಿ ಅರೌಂಡ್ 4 to 5 ಟೈಪ್ಸ್ ಪ್ರಾಬ್ಲಮ್ಸ್ ಇರುತ್ತೆ. ಸೊ ನೀವು ಒಂದೊಂದೇ ಟೈಪ್ ಪ್ರಾಬ್ಲಮ್ ಅರ್ಥ ಮಾಡ್ತಾ ಹೋದರೆ ಸೊ ಆರಾಮಾಗಿ ಯಾವುದೇ ಟೈಪ್ ಪ್ರಾಬ್ಲಮ್ ಕೊಟ್ಟರು ಕೂಡ ಇಂಟರ್ನಲ್ಸ್ ಇರ್ಬೋದು, ಎಕ್ಸಾಮ್ ಇರ್ಬೋದು, ಕ್ಲೀನಾಗಿ ಸಾಲ್ವ್ ಮಾಡ್ಬೋದು. ಸೊ ಫಸ್ಟ್ ಟೈಪ್ ಪ್ರಾಬ್ಲಮ್ ಏನು ಬರುತ್ತೆ? ಒಂದು ಎಕ್ಸ್ ವೈ ಲೈನ್ ಅದರಲ್ಲಿ ಸೊ 4 ಕ್ವಾಡ್ರೆಂಟ್ ಕೂಡ ಒಂದೇ ಎಕ್ಸ್ ವೈ ಲೈನ್ ಮೇಲೆ ಮಾಡುವಂಥದ್ದು ಪ್ರಾಬ್ಲಮ್ಸ್. ಓಕೆ, ನೀವು ನೋಡಿರ್ಬೋದು ಪ್ರೊಜೆಕ್ಷನ್ ಆಫ್ ಪಾಯಿಂಟ್ಸಲ್ಲಿ ಫಸ್ಟು ಸೆಕೆಂಡ್ ಪ್ರಾಬ್ಲಮ್ಮು. ಓಕೆ,
ಸೊ ನೀವು ಇದನ್ನು ಒಂದೇ ಎಕ್ಸ್ಟ್ರಾ ಲೈನ್ ಮೇಲೆ 4 ಪಾಯಿಂಟ್ಸು 4 ಕ್ವಾಡ್ರೆಂಟ್ಸ್ದು ನೊಟೇಷನ್ ಬರೋೈತಿ ಫಸ್ಟ್ ಪ್ರಾಬ್ಲಮ್ಮು. ಸೆಕೆಂಡ್ ಒನ್ ಬಂದು ಸೈಡ್ ವಿ ಪ್ರಾಬ್ಲಮ್ಸ್. ಸೊ ಇಲ್ಲಿ ಸೈಡ್ ವಿ ಪ್ರಾಬ್ಲಮ್ಸ್ ಬಂದು LPP ಪ್ರಾಬ್ಲಮ್ ಇರ್ಬೋದು, ಅಥವಾ RPP ಇರ್ಬೋದು, ಅದೇ ಲೆಫ್ಟ್ ಪ್ರೊಫೈಲ್ ಪ್ಲೇನ್ ಮತ್ತು ರೈಟ್ ಪ್ರೊಫೈಲ್ ಪ್ಲೇನ್ ಬರ್ಬೋದು. ಥರ್ಡ್ ಟೈಪ್ ಪ್ರಾಬ್ಲಮ್ ಒಂದು ಶಾರ್ಟೇಜ್ ಡಿಸ್ಟೆನ್ಸ್ ಪ್ರಾಬ್ಲಮ್, ಅಂದರೆ ಆರ್ಕ್ ಡಿಸ್ಟೆನ್ಸ್ ಕೊಟ್ಟಿರ್ತಾನೆ, ಆ ಆರ್ಕ್ ಡಿಸ್ಟೆನ್ಸ್ನ ಯೂಸ್ ಮಾಡಿಕೊಂಡು ಪ್ರಾಬ್ಲಮ್ ಮಾಡುವಂಥದ್ದು. ಓಕೆ, ಆಮೇಲೆ ಫೋರ್ತ್ ಪ್ರಾಬ್ಲಮ್ ಬಂದು ಸಿಂಗಲ್ ಪಾಯಿಂಟ್ 2 or more ವ್ಯೂವ್ಸ್, ಅಂದರೆ ಸಿಂಗಲ್ ಪಾಯಿಂಟ್ ಕೊಟ್ಬಿಟ್ಟು 2 ರಿಂದ 3 ವ್ಯೂವ್ಸ್ ಕೊಡ್ತಾನೆ. ಸಿಂಗಲ್ ಪಾಯಿಂಟ್ ದೇರ್ ಆರ್ ಲೈಕ್ ಸಿಂಗಲ್ ಪಾಯಿಂಟ್ ಅಬೌವ್ ದೇರ್ ಆರ್ ಐದರ್ ಇಟ್ ಕ್ಯಾನ್ ಬಿ ಫ್ರಂಟ್ ವ್ಯೂಸ್ ಆರ್ ದ ಟಾಪ್ ವ್ಯೂಸ್ ಸಿಂಗಲ್ ಪಾಯಿಂಟಲ್ಲಿ. ಅದಾದಮೇಲೆ ಸ್ಪೆಷಲ್ ಟೈಪ್ ಪ್ರಾಬ್ಲಮ್ಸ್. ಓಕೆ, ಸೊ ಸ್ಪೆಷಲ್ ಟೈಪ್ ಪ್ರಾಬ್ಲಮ್ಸಲ್ಲಿ ಡಿಸ್ಟೆನ್ಸ್ ಕೊಟ್ಟಿರ್ತಾನೆ, ಡಿಸ್ಟೆನ್ಸ್ ಬಿಟ್ವೀನ್ ಟಾಪ್ ವ್ಯೂಸ್ ಆರ್ ಡಿಸ್ಟೆನ್ಸ್ ಬಿಟ್ವೀನ್ ದ ಫ್ರಂಟ್ ವ್ಯೂಸ್, ಆ ಡಿಸ್ಟೆನ್ಸ್ ಯೂಸ್ ಮಾಡಿಕೊಂಡು ನಾವು ಪ್ರಾಬ್ಲಮ್ಸ್ನ ಮಾಡಬೇಕು. ಸೊ ಇಷ್ಟೇ ಪ್ರಾಬ್ಲಮ್ಸ್ ಇರೋದು ಪ್ರೊಜೆಕ್ಷನ್ ಆಫ್ ಪಾಯಿಂಟ್ಸಲ್ಲಿ. ಸೊ ನೀವು ಈ ಪ್ರಾಬ್ಲಮ್ಸ್ ಎಲ್ಲ ನನ್ನ ಚಾನಲಲ್ಲಿ ನಾನು ಮಾಡಿದ್ದೀನಿ. ಸೊ ಒಂದೊಂದೇ ಪ್ರಾಬ್ಲಮ್ ಕೂಡ ನೀವು ಅರ್ಥ ಮಾಡ್ಕೊಂಡಾದರೆ ಸೊ ಆ ಟೈಪ್ ಯಾವುದೇ ರೀತಿ ಪ್ರಾಬ್ಲಮ್ ಕೊಟ್ಟರು ನೀವು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಸೊ ಇದು ಪ್ರೊಜೆಕ್ಷನ್ ಆಫ್ ಪಾಯಿಂಟ್ಸ್. ನಾವು ವಿ ಮೂವ್ ಆನ್ ಟು ದ ನೆಕ್ಸ್ಟ್ ಟಾಪಿಕ್ ಈಸ್ ಪ್ರೊಜೆಕ್ಷನ್ ಆಫ್ ಲೈನ್ಸ್. ಸೊ ಇದರಲ್ಲಿ ಈ ಕಾನ್ಸೆಪ್ಟ್ಸ್ ಇದು ಭಾಳ ಇಂಪಾರ್ಟೆಂಟು. ಯಾವುದೇ ಪ್ರಾಬ್ಲಮ್ ಕೊಟ್ಟರು ನಾವು ಸಾಲ್ವ್ ಮಾಡೋದು. ಫಸ್ಟ್ ಏನು, ಟ್ರೂ ಲೆಂತ್ ಆಫ್ ಲೈನ್ ಇನ್ ಟಾಪ್ ವ್ಯೂ ಎಕ್ಸಾಕ್ಟ್ಲಿ ಈಕ್ವಲ್ ಟು ಟ್ರೂ ಲೆಂತ್ ಆಫ್ ಲೈನ್ ಇನ್ ಫ್ರಂಟ್ ವ್ಯೂ. ದಟ್ ಈಸ್ ದ ಫಸ್ಟ್. ನೆಕ್ಸ್ಟ್, ಟ್ರೂ ಲೆನ್ಸ್ ಆರ್ ಆಲ್ವೇಸ್ ಗ್ರೇಟರ್ ದೆನ್ ದ ಅಪರೆಂಟ್ ಲೆನ್ಸ್. ಇದನ್ನು ಗ್ಯಾಪ್ನ ಇಟ್ಕೋಬೇಕು ನೀವು. ಟ್ರೂ ಲೆನ್ಸ್ ಇವಾಗ 2 ಲೆಂತ್ ಕೊಟ್ಟಿರ್ತಾರೆ, ಅದರಲ್ಲಿ ಯಾವ್ದು ಜಾಸ್ತಿ ಇರುತ್ತೋ ಅದೇ ಟ್ರೂ ಲೆಂತ್, ಚಿಕ್ಕದಿರೋದು ಅಪರೆಂಟ್. ಸೇಮ್ ಅದೇ ರೀತಿ ಅಪರೆಂಟ್ ಆ್ಯಂಗಲ್ಸ್ ಆರ್ ಆಲ್ವೇಸ್ ಗ್ರೇಟರ್ ದೆನ್ ದ ಟ್ರೂ ಲೆಂತ್ ಆ್ಯಂಗಲ್ಸ್, ಇದನ್ನು ಐಡೆಂಟಿಫೈ ಮಾಡ್ಬೋದು. ಆಮೇಲೆ ಅಪರೆಂಟ್ ಲೆನ್ಸ್ ಆರ್ ಆಲ್ವೇಸ್ ರೊಟೇಟೆಡ್, ವಿ ನೆವರ್ ರೊಟೇಟ್ ದ ಟ್ರೂ ಲೆನ್ಸ್. ನೆಕ್ಸ್ಟ್, ಅಪರೆಂಟ್ ಲೆಂತ್ ಟಾಪ್ ಆ್ಯಂಡ್ ಫ್ರಂಟ್ ಪೀಸ್ನ ಒಂದು ಸ್ಟ್ರೈಟ್ ಲೈನ್ ಜಾಯ್ನ್ ಮಾಡಿದ್ರೆ ಸೊ ಒಂದೇ ವರ್ಟಿಕಲ್ ಲೈನಲ್ಲಿ 2 ಪಾಯಿಂಟ್ಸ್ ಕೂಡ ಜಾಯ್ನ್ ಆಗುತ್ತೆ. ಸೊ ನೆಕ್ಸ್ಟ್ ಟಾಪಿಕ್ ಏನಂದರೆ ಪ್ರೊಜೆಕ್ಷನ್ ಆಫ್ ಪ್ಲೇನ್ ಸರ್ಫೇಸಸ್. ಸೊ ಇದು ಭಾಳ ಇಂಪಾರ್ಟೆಂಟು, ರಿವಿಷನ್ ಹೆಂಗೆ ಮಾಡೋಣ ಏನೇನು. ಸೊ ಫಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ ಇಲ್ಲಿ ಪ್ರೊಜೆಕ್ಷನ್ ಆಫ್ ಪ್ಲೇನ್ಸಲ್ಲಿ, ಸೊ ಪ್ರೊಜೆಕ್ಷನ್ ಆಫ್ ಯಾವುದೇ ಕನ್ಸ್ಟ್ರಕ್ಷನ್ ಪ್ಲೇನ್ ಸರ್ಫೇಸ್ ಮಾಡೋಕ್ಕೆ ನೀವು ರೆಡಿ ಇರಬೇಕು ವಿತ್ ಆ್ಯಂಗಲ್ಸು. ಯಾಕಂದರೆ ನಿಮ್ಮ ಕನ್ಸ್ಟ್ರಕ್ಷನ್ ಮಾಡೋಕ್ಕೆ ಬಂತು ಅಂದರೆ ನಿಮ್ಮ 50% ಪ್ರಾಬ್ಲಮ್ಮು ಈಸಿ ಆಗುತ್ತೆ. ಫಸ್ಟಾಗೆ ನೀವು ಟ್ರಯಾಂಗಲ್ ತೊಗೊಂಡ್ರೆ ಅದರಲ್ಲಿ 3 ಸೈಡ್ಸ್ ಇರುತ್ತೆ. ಆ್ಯಂಗಲ್ ಮೆಥಡಲ್ಲಿ ಹೋದರೆ ಯೂಸಿಂಗ್ 120 ಡಿಗ್ರಿ ವಿ ಕ್ಯಾನ್ ಕನ್ಸ್ಟ್ರಕ್ಟ್. ಸೇಮ್ ನೆಕ್ಸ್ಟು ಸ್ಕ್ವೇರ್ ತೊಗೊಂಡ್ರೆ ಅದರಲ್ಲಿ 4 ಸೈಡ್ಸ್ ಇರ್ತದೆ. ಸೊ 90 ಡಿಗ್ರಿ ಆ್ಯಂಗಲ್ ಯೂಸ್ ಮಾಡಿಕೊಂಡು ಸ್ಕ್ವೇರ್ ಕನ್ಸ್ಟ್ರಕ್ಟ್ ಮಾಡ್ಬೋದು. ಸೊ ಥರ್ಡ್ ಬಂದು ಪೆಂಟಗನಲ್ಲಿ 5 ಸೈಡ್ಸ್ ಇರ್ತವೆ. ಸೊ ಎಕ್ಸ್ಟರ್ನಲ್ ಆ್ಯಂಗಲ್ ಯು ಹ್ಯಾವ್ ಟು ಯೂಸ್, ದಟ್ ಈಸ್ 72 ಡಿಗ್ರಿ. ದೆನ್ ಹೆಕ್ಸಗನ್ ಅಂದರೆ ಇದರಲ್ಲಿ 6 ಸೈಡ್ಸ್ ಇರ್ತದೆ. ಸೊ ಆ್ಯಂಗಲ್ ಮೆಥಡಲ್ಲಿ ಮಾಡ್ತೀರಾ ಅಂದರೆ ಅದನ್ನು ನಾವು 60 ಡಿಗ್ರಿ ಆ್ಯಂಗಲ್ ಪ್ರೊಟೆಕ್ಟ್ ಯೂಸ್ ಮಾಡ್ಕೊಂಡು ಮಾಡ್ಬೋದು. ಫೈನಲಾಗಿ ಸರ್ಕಲ್ ಕನ್ಸ್ಟ್ರಕ್ಟ್ ಮಾಡೋದು ಭಾಳ ಈಸಿ. ಸೊ ನೆಕ್ಸ್ಟ್ ನೀವು ನೋಡೋದಾದರೆ ಈ ಟ್ರಯಾಂಗಲ್ನ ನಾವು ಆರ್ಕ್ ಮೆಥಡಲ್ಲೂ ಮಾಡ್ಬೋದು. ಕಂಪಾಸ್ ಯೂಸ್ ಮಾಡಿಕೊಂಡು ಡೈಮೆನ್ಷನ್ಸ್ನ ಮೆಜರ್ ಮಾಡಿ ಮಾಡ್ಬೋದು. ಸೊ ಕನ್ಸ್ಟ್ರಕ್ಷನ್ ಮಾಡೋಕ್ಕೆ ಬಂತಂದರೆ 50% ಪ್ರಾಬ್ಲಮ್ಮು ಈಸಿಯಾಗಿ ನಾವು ಮಾಡ್ಬೋದು. ಇದರ ಸಿಸ್ಟಮಲ್ಲಿ ಇರ್ಬೋದು ಅಥವಾ ಸ್ಕೆಚಲ್ಲಿ ಇರ್ಬೋದು. ಅದೇ ರೀತಿ ಎಕ್ಸಾಗನ್ನ ನಾವೇನು ಮಾಡ್ಬೋದು, ಆರ್ಕ್ ಮೆಥಡಲ್ಲಿ ಮಾಡ್ಬೋದು. ಓಕೆ, ಸರ್ಕಲ್ನ ಕನ್ಸ್ಟ್ರಕ್ಟ್ ಮಾಡ್ಬಿಟ್ಟು ಫಸ್ಟು ಕಂಪಾಸ್ ಯೂಸ್ ಮಾಡಿ ಆಮೇಲೆ ಡಿವೈಡ್ ಮಾಡ್ಕೋಬೋದು. ಸೊ ದಟ್ ಈಸ್ ದ ಫಸ್ಟ್ ಸ್ಟೆಪ್ ಇನ್ ಪ್ರೊಜೆಕ್ಷನ್ ಆಫ್ ಪ್ಲೇನ್ಸ್. ಸೊ ಕನ್ಸ್ಟ್ರಕ್ಷನ್ ಮಾಡೋಕ್ಕೆ ಬರಬೇಕು. ಅದೇ ರೀತಿ ರೆಕ್ಟ್ಯಾಂಗಲ್ ಕನ್ಸ್ಟ್ರಕ್ಟ್ ಮಾಡ್ತೀವಿ. ಸೊ ರೆಕ್ಟ್ಯಾಂಗಲ್ಸಲ್ಲಿ 2 ರೀತಿ ಪ್ರಾಬ್ಲಮ್ ಬರುತ್ತೆ. ಒಂದು ಶಾರ್ಟರ್ ಎಡ್ಜು, ಇನ್ನೊಂದು ಲಾಂಗರ್ ಎಡ್ಜು. ಸೊ ಇದೆರಡು ರೀತಿ ಪ್ರಾಬ್ಲಮ್ಸ್ನ ಸೊ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ. ಸೊ ನೆಕ್ಸ್ಟ್ ನೋಡೋದಾದರೆ ಇಲ್ಲಿ ಪ್ರೊಜೆಕ್ಷನ್ ಆಫ್ ಪ್ಲೇನ್ಸಲ್ಲಿ ಇಂಪಾರ್ಟೆಂಟ್ ಏನಂದರೆ ಲೆಫ್ಟ್ ಹ್ಯಾಂಡ್ ಸೈಡ್ ರೆಫರೆನ್ಸ್ನ ನಾವು ಫಾಲೋ ಮಾಡಬೇಕು. ಯಾಕಂದರೆ ಪ್ಲೇನ್ಸ್ನ ನಾವು ಪ್ಲೇಸ್ ಮಾಡ್ತೀವಲ್ಲ ವಿತ್ ರೆಸ್ಪೆಕ್ಟ್ ಟು ಎಡ್ಜ್ ಇರ್ಬೋದು ಅಥವಾ ಕಾರ್ನರ್ ಇರ್ಬೋದು, ನಾವು ಲೆಫ್ಟ್ ಹ್ಯಾಂಡ್ ಸೈಡ್ ರೆಫರೆನ್ಸ್ನ ಕನ್ಸಿಡರ್ ಮಾಡಬೇಕು. ಸೊ ಇದು ಭಾಳ ಇಂಪಾರ್ಟೆಂಟು. ಭಾಳ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ, ಅವರು ಲೆಫ್ಟ್ ಹ್ಯಾಂಡ್ ಸೈಡ್ಸ್ ರೆಫರೆನ್ಸ್ನ ಕನ್ಸಿಡರ್ ಮಾಡಲ್ಲ, ಎಡ್ಜ್ ಕೂರಿಸ್ಬಿಡ್ಲು ಕಾರ್ನರ್ನ ಕೂರಿಸ್ತಾರೆ. ಕಾರ್ನರ್ ಕೂರಿಸೋ ಜಾಗದಲ್ಲಿ ಎಡ್ಜ್ ಅಲ್ಲಿ ಏನಾಗುತ್ತೆ, ಫಸ್ಟ್ ಪೊಸಿಷನ್ ರಾಂಗ್ ಆಯ್ತಂದರೆ ಸೊ ಯು ವಿಲ್ ನಾಟ್ ಗೆಟ್ ಎನಿ ಮಾರ್ಕ್ಸ್ ಫಾರ್ ದಟ್ ಪರ್ಟಿಕ್ಯುಲರ್ ಪ್ರಾಬ್ಲಮ್. ಸೊ ಇದನ್ನು ಭಾಳ ಇಂಪಾರ್ಟೆಂಟಾಗಿ ನೀವು ಗ್ಯಾಪ್ನ ಇಟ್ಕೋಬೇಕಾಗಿದ್ದು ಏನಂದರೆ ಲೆಫ್ಟ್ ಸೈಡ್ ರೆಫರೆನ್ಸ್ ಇನ್ ಆರ್ಡರ್ ಟು ಪ್ಲೇಸ್ ದ ಪ್ಲೇನ್ ಲೆಮನ್ ವೆದರ್ ಇಟ್ ಈಸ್ ಎ ಟ್ರಯಾಂಗಲ್, ಸ್ಕ್ವೇರ್, ಪೆಂಟಗನ್ ಯಾವುದೇ ಇರ್ಬೋದು, ನೀವು ಅದನ್ನು ಲೆಫ್ಟ್ ಹ್ಯಾಂಡ್ ಸೈಡ್ ರೆಫರೆನ್ಸಲ್ಲೇ ವಿತ್ ರೆಸ್ಪೆಕ್ಟ್ ಟು ಎಡ್ಜ್ ಅಥವಾ ವಿತ್ ರೆಸ್ಪೆಕ್ಟ್ ಟು ಕಾರ್ನರ್. ಆಮೇಲೆ ನೀವು ಡಿಸೈಡ್ ಮಾಡಬೇಕು ಈ ಕ್ವಶನಲ್ಲಿ ಅದು HP ಪ್ಲೇಸ್ ಮಾಡಬೇಕು ಅಥವಾ VP ಪ್ಲೇಸ್ ಮಾಡಬೇಕು. ಅದನ್ನು ನೀವು ಕ್ಲೀನಾಗಿ ಕ್ವಶನ್ ಓದಿ ಅದ್ರ ಪ್ರಕಾರ ನೀವು ಪ್ಲೇಸ್ ಮಾಡಬೇಕು. ಓಕೆನಾ. ನೆಕ್ಸ್ಟು ಟೈಪ್ಸ್ ಆಫ್ ಪ್ರಾಬ್ಲಮ್, ಯಾವ ರೀತಿ ಪ್ರಾಬ್ಲಮ್ಸ್ ಬರುತ್ತೆ, ಟೈಪ್ಸ್ ಆಫ್ ಪ್ರಾಬ್ಲಮ್ಸ್ ಕಲಿಸ್ತಾ ಅಂದರೆ ಸೊ ಈ ಮಾಡ್ಯೂಲು ಭಾಳ ಈಸಿ. ಇದು ಸ್ಕೋರಿಂಗ್ ಮಾಡ್ಯೂಲ್. ಆ್ಯಕ್ಚುಲಿ ಪ್ರೊಜೆಕ್ಷನ್ ಆಫ್ ಲೈನ್ಸ್ ಕಂಪೇರ್ ಮಾಡಿದ್ರೆ ಪ್ರೊಜೆಕ್ಷನ್ ಆಫ್ ಪ್ಲೇನ್ಸು ಭಾಳ ಈಸಿ ಇರುತ್ತೆ.
ಓಕೆ. ಸೊ ಟೈಪ್ಸ್ ಆಫ್ ಪ್ರಾಬ್ಲಮ್ಸಲ್ಲಿ ಫಸ್ಟ್ ಪ್ರಾಬ್ಲಮ್ ನೋಡೋದಾದ್ರದ್ದು ನಾರ್ಮಲ್ ಟೈಪ್ ಪ್ರಾಬ್ಲಮ್ಮು. ಸೊ ನಾರ್ಮಲ್ ಟೈಪ್ ಪ್ರಾಬ್ಲಮ್ಮು. ಸೊ ಇದರಲ್ಲಿ ಏನಂದರೆ ನಾರ್ಮಲ್ ಟೈಪ್ ಪ್ರಾಬ್ಲಮ್ ಏನಂದರೆ ಆ್ಯಂಗಲ್ ಆಫ್ ಇನ್ಕ್ಲಿನೇಷನ್ಸ್ ಕೊಟ್ಟಿರ್ತಾನೆ ಎಚ್ ಪಿ ಮತ್ತು ವಿ ಪಿ ಪ್ಲೇನ್ಗೆ. ಇಲ್ಲಿ ನೋಡೋದಾದ್ರೆ ನೀವೇನು ನೋಡಬೇಕಂದ್ರೆ ವಿತ್ ರೆಸ್ಪೆಕ್ಟ್ ಟು ಎಡ್ಜ್ ಕೊಟ್ಟಿರ್ತಾನೆ, ಎಡ್ಜ್ ಅಥವಾ ಸೈಡ್. ಆ್ಯಂಗಲ್ ಆಫ್ ಇನ್ಕ್ಲಿನೇಷನ್ ವಿತ್ ರೆಸ್ಪೆಕ್ಟ್ ಟು ಎಡ್ಜ್ ಇರ್ಬೋದು, ಎಚ್ ಪಿ ಇರ್ಬೋದು ಅಥವಾ ವಿ ಪಿ ಇರ್ಬೋದು. ಇದು ಸೈಡ್ ಅಥವಾ ಎಡ್ಜ್ ಅಂತ ಮೆನ್ಷನ್ ಮಾಡಿರ್ತಾನೆ. ನೀವು ಕ್ವಶನಲ್ಲಿ ಅದನ್ನು ಕ್ಲೀನಾಗಿ ನೋಡ್ಕೊಂಡಂದರೆ ಸೊ ದಟ್ ಈಸ್ ನಥಿಂಗ್ ಬಟ್ ಯುವರ್ ನಾರ್ಮಲ್ ಟೈಪ್ ಪ್ರಾಬ್ಲಮ್. ಓಕೆನಾ. ಸೊ ನೆಕ್ಸ್ಟ್ ಟೈಪ್ ಪ್ರಾಬ್ಲಮ್ ಯಾವುದಂದರೆ ಬೀಟಾ ಆ್ಯಂಗಲ್ ಟೈಪ್. ಸೊ ಬೀಟಾ ಆ್ಯಂಗಲ್ ಟೈಪ್ ಏನಂದರೆ ಇದರಲ್ಲಿ ಆ್ಯಂಗಲ್ ಆಫ್ ಇನ್ಕ್ಲಿನೇಷನ್ಸ್ನ ಇಲ್ಲಿ ಪರ್ಟಿಕ್ಯುಲರ್ ವರ್ಡ್ಸ್ ಜೊತೆ ಮೆನ್ಷನ್ ಮಾಡ್ತಾನೆ. ಇವಾಗ ಟ್ರಯಾಂಗಲಲ್ಲಿ ಏನು ಯೂಸ್ ಮಾಡ್ತಾನೆ, ಮೀಡಿಯನ್ ಅಂತ ಯೂಸ್ ಮಾಡ್ತಾನೆ. ಪೆಂಟಗನಲ್ಲಿ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರು. ಸೊ ಅದೇ ರೀತಿ ಸ್ಕ್ವೇರ್ಗೆ ಡಯಾಗನಲ್ಲು, ಹೆಕ್ಸಗನ್ಗೂ ಡಯಾಗನಲ್ಲು, ಸರ್ಕಲ್ಗೆ ಡಯಾಮೀಟರು. ಈ ಟರ್ಮ್ಸ್ನ ನೀವು ಕ್ವಶನಲ್ಲಿ ನೋಡಬೇಕಾದಂತು. ಸೊ ಫಸ್ಟ್ ಇಂಪಾರ್ಟೆಂಟ್ ಏನಂದರೆ ಈ ಸಬ್ಜೆಕ್ಟಲ್ಲಿ ನೀವು ಕ್ವಶನ್ನ ತರುವಾಗಿ ಓದೋದನ್ನ ತಿಳ್ಕೊಳ್ಳಿ. 5 ನಿಮಿಷ ಇಲ್ಲ 10 ನಿಮಿಷ ಆದರೂ ಪರವಾಗಿಲ್ಲ. ನೀವು ಫಸ್ಟು ಕ್ವಶನ್ನ ಏನು ಸ್ಟೆಪ್ ಬೈ ಸ್ಟೆಪ್ ಸ್ಪ್ಲಿಟ್ ಮಾಡಿಕೊಂಡು ಕ್ಲೀನಾಗಿ ಓದಿ. ಫಸ್ಟು ಏನು ಕನ್ಸ್ಟ್ರಕ್ಟ್ ಮಾಡಬೇಕು, ಎಷ್ಟು ಡೈಮೆನ್ಷನ್ ವಿತ್ ರೆಸ್ಪೆಕ್ಟ್ ಟು ಎಡ್ಜು ಅಥವಾ ಕಾರ್ನರು, ಆಮೇಲೆ ಇನ್ಕ್ಲಿನೇಷನ್ ಯಾವುದು ಕೊಟ್ಟಿದ್ದಾನೆ. ಇವಾಗ ನೋಡಿ ಪರ್ಟಿಕ್ಯುಲರ್ ಟರ್ಮ್ಸ್ ಇರ್ತವೆ ಬೀಟಾ ಆ್ಯಂಗಲಲ್ಲಿ. ಟ್ರಯಾಂಗಲಲ್ಲಿ ಮೀಡಿಯನ್ ಅಂತ ಇರ್ತದೆ, ಸ್ಕ್ವೇರಲ್ಲಿ ಡಯಾಗನಲ್ಲು, ಪೆಂಟಗನಲ್ಲಿ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರು, ಎಕ್ಸೆಗನಲ್ಲಿ ಡಯಾಗನಲ್ಲು ಮತ್ತು ಸರ್ಕಲಲ್ಲಿ ಡಯಾಮೀಟರ್. ಈ ರೀತಿ ವರ್ಡ್ಸ್ಗಳನ್ನ ನಾವು ಕ್ವಶನಲ್ಲಿ ಐಡೆಂಟಿಫೈ ಮಾಡಿದಂದ್ರೆ ಏನಾಯ್ತದೆ, ಸೊ ಇದು ಬೀಟಾ ಆ್ಯಂಗಲ್ ಅಂತ ನಮಗೆ ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. ಓಕೆನಾ. ಸೊ ಈ ರೀತಿ ನಿಮಗೆ ಈ ಪ್ರಾಬ್ಲಮ್ಸ್ ಎಲ್ಲ ಈಸಿಯಾಗಿ ಅರ್ಥ ಮಾಡಬೇಕಂದ್ರೆ ಏನು ಮಾಡಬೇಕಂದ್ರೆ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ ಸರ್ಕಲ್ ಇದ್ದಾರೆ, ನಿಮ್ಮ ಕ್ಲಾಸ್ಮೇಟ್ಸ್ ಇದ್ದಾರೆ, ಅವರಿಗೆಲ್ಲ ಶೇರ್ ಮಾಡೋದ್ರಿಂದ ಅವ್ರಿಗೂ ಕೂಡ ಈ ಪರ್ಟಿಕ್ಯುಲರ್ ಸಬ್ಜೆಕ್ಟ್ನ ಈಸಿಯಾಗಿ ಪಾಸ್ ಮಾಡ್ಬೋದು. ಸೊ ನಾವು ನೆಕ್ಸ್ಟ್ ನೋಡಿ ಲೆಫ್ಟ್ ಹ್ಯಾಂಡ್ ಸೈಡ್ ನಾನು ಆವಾಗಲೇ ಹೇಳಿದೆ. ಸೊ ಇಲ್ಲಿ ಭಾಳ ಇಂಪಾರ್ಟೆಂಟ್ ಏನಂದರೆ ಲೆಫ್ಟ್ ಹ್ಯಾಂಡ್ ಸೈಡ್ ರೆಫರೆನ್ಸ್ ವಿತ್ ವೆನ್ ಮೇ ಪ್ಲೇಸ್ ದ ಲ್ಯಾಮಿನ with respect to edge or with respect to corner on the particular plane, we have to be very careful. Okay. ಸೊ ದ ನೆಕ್ಸ್ಟ್ ಟೈಪ್ ಆಫ್ ಪ್ರಾಬ್ಲಮ್ ನೋಡೋದಾದರೆ ಅದು ಅಪಿಯರ್ಸ್ ಟು ಬಿ ಅಂತ. ಅಪಿಯರ್ಸ್ ಟು ಬಿ ಏನಂದರೆ ಈ ಬೀಟಾ ಆ್ಯಂಗಲ್ ಪ್ರಾಬ್ಲಮ್ಸ್ ಇರುತ್ತಲ್ಲ ಅದೇ ರೀತಿ ಕ್ವಶನ್ ಇರುತ್ತೆ ಸೇಮ್. ಇದರಲ್ಲಿ ಏನಂದರೆ ಒಂದೇ ಒಂದು ಎಕ್ಸ್ಟ್ರಾ ವರ್ಡ್ ಏನು ಆ್ಯಡ್ ಮಾಡ್ತಾನೆ ಅಂದರೆ ಅಪಿಯರ್ಸ್ ಟು ಬಿ ಅಂತ. ಇವಾಗ ಹೆಂಗೆ ಕ್ವಶನ್ ಬರುತ್ತೆ ಅಂದರೆ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಅಪಿಯರ್ಸ್ ಟು ಬಿ ಇನ್ಕ್ಲೈನ್ ಟು ವಿ ಪಿ, ಮೀಡಿಯನ್ ಅಪಿಯರ್ಸ್ ಟು ಬಿ ಇನ್ಕ್ಲೈನ್ ಟು ವಿ ಪಿ, ಡಯಾಗನಲ್ ಅಪಿಯರ್ಸ್ ಟು ಬಿ ಇನ್ಕ್ಲೈನ್ ಟು ವಿ ಪಿ. ಈ ಬೀಟಾ ಆ್ಯಂಗಲ್ ಟರ್ಮ್ಸ್ ಇರ್ತಾವಲ್ಲ ಅದ್ರ ಜೊತೆಗೆ ಏನಂದರೆ ಈ ಅಪಿಯರ್ಸ್ ಟು ಬಿ ಅನ್ನೋ ವರ್ಡ್ನ ಇವನು ಆ್ಯಡ್ ಮಾಡ್ತಾನೆ. ಸೊ ಅಂಥ ಟೈಪ್ ಪ್ರಾಬ್ಲಮ್ ಏನಂದರೆ ನಾವು ಬೀಟಾ ಆ್ಯಂಗಲ್ನ ಫೈಂಡ್ ಔಟ್ ಮಾಡಬಾರ್ದು. ಸೊ ಅದೇ ಬರೀ ನಾವು ಆ ಪರ್ಟಿಕ್ಯುಲರ್ ಮೀಡಿಯನ್ ಇರ್ಬೋದು, ಡಯಾಗನಲ್ ಇರ್ಬೋದು ಅಥವಾ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಇರ್ಬೋದು, ಅದ್ರ ಮೇಲೆ ನಾವು ಕೂರಿಸ್ಬಿಡ್ಬೇಕಷ್ಟೆ. ಬೀಟಾ ಆ್ಯಂಗಲ್ನ ಫೈಂಡ್ ಔಟ್ ಮಾಡಬಾರ್ದು. ಸೊ ಇದನ್ನು ಭಾಳ ನೀವು ಇಂಪಾರ್ಟೆಂಟಾಗಿ ಇದನ್ನು ರಿಮೆಂಬರ್ ಮಾಡಬೇಕು, ಮರೆಯೋಂಗಿಲ್ಲ ಇದನ್ನು. ಸೊ ನೆಕ್ಸ್ಟ್ ಟೈಪ್ ಆಫ್ ಪ್ರಾಬ್ಲಮ್ ಇದು ರೆಕ್ಟ್ಯಾಂಗಲ್ಸ್. ಸೊ ರೆಕ್ಟ್ಯಾಂಗಲ್ಸಲ್ಲಿ ನಿಮ್ಗೆ ಗೊತ್ತಿದೆ 2 ರೀತಿ ಪ್ರಾಬ್ಲಮ್ ಇರ್ತದೆ, ಒಂದು ಶಾರ್ಟರ್ ಎಡ್ಜು, ಇನ್ನೊಂದು ಲಾಂಗರ್ ಎಡ್ಜು. ಈ ಪ್ರಾಬ್ಲಮಲ್ಲಿ ಈ ಪರ್ಟಿಕ್ಯುಲರ್ ಟರ್ಮ್ನ ಮೆನ್ಷನ್ ಮಾಡಿರ್ತಾನೆ. ಸೊ ಈ ಪರ್ಟಿಕ್ಯುಲರ್ ಟರ್ಮ್ ತೊಗೊಂಡು ನಾವು ಫಸ್ಟ್ ಪೊಸಿಷನ್ನ ಡಿಸೈಡ್ ಮಾಡಬೇಕು. ಓಕೆನಾ. ಸೊ ಶಾರ್ಟರ್ ಎಡ್ಜ್ನ ತೊಗೋಬೇಕು ಪ್ಲೇಸ್ ಮಾಡೋಕ್ಕೆ ವಿತ್ ರೆಸ್ಪೆಕ್ಟ್ ಟು ಎಡ್ಜ್. ಓಕೆ. ಅದು ಆಮೇಲೆ ಡಿಸೈಡ್ ಮಾಡಬೇಕು ಅದು ಎಚ್ ಪಿಲಿ ಪ್ಲೇಸ್ ಮಾಡಬೇಕು ವಿ ಪಿಲಿ, ಅದನ್ನು ಕೂಡ ಕ್ವಶನಲ್ಲಿ ಕೊಟ್ಟಿರ್ತಾನೆ. ಓಕೆನಾ. ಎಚ್ ಪಿಲಿ ಪ್ಲೇಸ್ ಮಾಡಬೇಕಾ ವಿ ಪಿಲ ಅಂತ ಕ್ಲೀನಾಗಿ ಕ್ವಶನ್ ಕೊಟ್ಟಿರ್ತಾನೆ. ಫಸ್ಟ್ ಏನಂದರೆ ನನ್ನ ರಿಕ್ವೆಸ್ಟ್ ಏನಂದರೆ ಕ್ವಶನ್ನ ನೀವು ಕ್ಲೀನಾಗಿ 10 ನಿಮಿಷ ಇರ್ಬೋದು, 1/4 ಗಂಟೆ ಇರ್ಬೋದು, ಕ್ಲೀನಾಗಿ ಓದಿ. ನೆಕ್ಸ್ಟು ಸ್ಪೆಷಲ್ ಟೈಪ್ ಪ್ರಾಬ್ಲಮ್ಸ್ ಬಂದಂದರೆ ಐಸೋಸೆಲೆಸ್ ಟ್ರಯಾಂಗಲ್ ಪ್ರಾಬ್ಲಮ್ ಇದೆ. ನೆಕ್ಸ್ಟು 30 ಡಿಗ್ರಿ 60 ಡಿಗ್ರಿ ಸೆಟ್ ಸ್ಕ್ವೇರ್ ಪ್ರಾಬ್ಲಮ್ ಇದೆ. ಸೊ ಈ ಪ್ರಾಬ್ಲಮ್ಸ್ನ ನೀವು ಕ್ಲೀನಾಗಿ ನೋಡ್ಕೊಳ್ಳಿ. ಫಸ್ಟ್ ಏನಂದ್ರೆ ಸೆಟ್ ಸ್ಕ್ವೇರ್ ಯಾವ ರೀತಿ ಕನ್ಸ್ಟ್ರಕ್ಟ್ ಮಾಡಬೇಕು ಅದು ಗೊತ್ತು ಮಾಡ್ಕೊಳ್ಳಿ. ಆಮೇಲೆ ಐಸೋಸೆಲೆಸ್ ಟ್ರಯಾಂಗಲ್ ಹೆಂಗೆ ಮಾಡ್ತೀರಾ, ಆಲ್ಟಿಟ್ಯೂಡ್ ಕೊಟ್ಟಿರ್ತಾನೆ, ಬೇಸ್ ಎಡ್ಜ್ ಇರುತ್ತೆ, ನೋಡ್ಕೊಂಡು ಮಾಡಬೇಕು. ಸೊ ನೆಕ್ಸ್ಟ್ ಟೈಪ್ ಪ್ರಾಬ್ಲಮ್ ಯಾವುದಂದರೆ ರೆಕ್ಟ್ಯಾಂಗಲ್ಸ್ ಪ್ರಾಬ್ಲಮ್ಸ್ ಇರ್ಬೋದು, ಟ್ರಯಾಂಗಲ್ ಪ್ರಾಬ್ಲಮ್ಸ್ ಇರ್ಬೋದು. ಇದರಲ್ಲಿ ಏನು ಮಾಡ್ತಾರೆ, ಒಂದೊಂದ್ಸಲ ಆ್ಯಂಗಲ್ ಕೊಟ್ಟಿರಲ್ಲ. ಸೊ ಇದರಲ್ಲಿ ವಿತೌಟ್ ಇನ್ಕ್ಲಿನೇಷನು ಒಂದು ವರ್ಟಿಕಲ್ ಹೈಟ್ ಡಿಸ್ಟೆನ್ಸ್ ಕೊಟ್ಟಿರ್ತಾನೆ. ಸೊ ಕಾರ್ನರ್ ಅಪೋಸಿಟ್ ಟು ದ ಎಡ್ಜ್ ಹ್ಯಾಸ್ ಟು ಬಿ ಟಿಲ್ಟೆಡ್ ಅಟ್ ಎ ಹೈಟ್ ಆಫ್ ಸಮ್ 15 mm ಎಬೋವ್ ದ ಎಚ್ ಪಿ ಅಂತ. ಈ ರೀತಿ ಅಂಥ ಟೈಪ್ ಪ್ರಾಬ್ಲಮ್ಸ್ ಏನಂದರೆ ನಾವು ಒಂದು ವರ್ಟಿಕಲ್ ಲೈನ್ ಡ್ರಾ ಮಾಡಬೇಕು, ಲೋಕಸ್ ಲೈನ್ ಡ್ರಾ ಮಾಡಬೇಕು, ಆಮೇಲೆ ಕಂಪಾಸ್ ಯೂಸ್ ಮಾಡಿ ಫ್ರಂಟ್ ವ್ಯೂ ಡಿಸ್ಟೆನ್ಸಿಂದ ಕಟ್ ಮಾಡಬೇಕು. ಸೊ ಈ ರೀತಿಯ ಪ್ರಾಬ್ಲಮ್ಸನ್ನು ನಾವು ಸೆಕೆಂಡ್ ಪೊಸಿಷನಲ್ಲಿ ಕೊಡ್ತಾನೆ. ಸೆಕೆಂಡ್ ಪೊಸಿಷನಲ್ಲಿ ಆ್ಯಂಗಲ್ ಕೊಡಲ್ಲ, ಅದಕ್ಕಿಂತ ಬದಲಾಗಿ ಏನು ಕೊಡ್ತಾನೆ, ಒಂದು ಡಿಸ್ಟೆನ್ಸ್ ಕೊಡ್ತಾನೆ, ಒಂದು ವರ್ಟಿಕಲ್ ಹೈಟ್ ಡಿಸ್ಟೆನ್ಸ್, ಇಟ್ ಹ್ಯಾಸ್ ಟು ಬಿ ಟಿಲ್ಟೆಡ್ ಅಟ್ ಎ ಹೈಟ್ ಅಂತ. ಓಕೆನಾ. ಸೊ ನೋಡಿ ಈ ಥರ ಟೈಪ್ಸ್ ಆಫ್ ಪ್ರಾಬ್ಲಮ್ಸ್ ಬರುತ್ತೆ, ನೀವು ಐಡೆಂಟಿಫೈ ಮಾಡಬೇಕು. ಅಪಿಯರ್ಸ್ ಟು ಬಿ ಇರ್ಬೋದು, ಅಥವಾ ರೆಕ್ಟ್ಯಾಂಗಲ್ಸ್ ಇರಲಿ, ಶಾರ್ಟರ್ ಎಡ್ಜ್ ಅಥವಾ ಲಾಂಗರ್ ಎಡ್ಜ್ ಪ್ರಾಬ್ಲಮ್ಸ್ ಇರ್ಬೋದು, ಅಥವಾ ಐಸೋಸೆಲೆಸ್ ಅಥವಾ ಸೆಟ್ ಸ್ಕ್ವೇರ್ ಪ್ರಾಬ್ಲಮ್ ಇರ್ಬೋದು.
ಸೊ ನೀವು ಐಡೆಂಟಿಫೈ ಮಾಡಬೇಕು ಏನು ಇನ್ಕ್ಲಿನೇಷನ್ ಕೊಟ್ಟಿದ್ದಾನ, ಅದು ಅದ್ರ ಬಗ್ಗೆ ಏನಾದ್ರು ಬೇರೆ ಏನಾದ್ರು ಇನ್ಫಾರ್ಮೇಷನ್ ಕೊಟ್ಟಿದ್ದಾನ, ಅದ್ರ ಪ್ರಕಾರ ನೀವು ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾ ಹೋಗ್ಬೇಕು. ಸೊ ನೆಕ್ಸ್ಟ್ ಫೈನಲ್ ಆಗಿ ಬಂದು ಸ್ಪೆಷಲ್ ಟೈಪ್ ಪ್ರಾಬ್ಲಮ್ಸ್. ಸೊ ಸ್ಪೆಷಲ್ ಟೈಪ್ ಪ್ರಾಬ್ಲಮ್ಸ್ ಇನ್ ಪ್ಲೇನ್ಸ್. ಸೊ ಸ್ಪೆಷಲ್ ಟೈಪ್ ಪ್ರಾಬ್ಲಮ್ಸ್ ಅಂದರೆ ಈ ಪೆಂಟಗನ್ ಇರ್ಬೋದು, ಎಕ್ಸಗನ್ ಇರ್ಬೋದು, ಏನಾಗುತ್ತೆ. ಸೊ ಇದರಲ್ಲಿ ಥರ್ಡ್ ಪೊಸಿಷನಲ್ಲಿ ಬಂದು ಅವನೇನು ಮಾಡ್ತಾನೆ, ಪ್ಯಾರಲಲ್ ಟು ವಿ ಪಿ, ಪ್ಯಾರಲಲ್ ಟು ಎಚ್ ಪಿ ಅಂತ ಕೊಡ್ತಾನೆ. ಸೊ ಇನ್ಕ್ಲಿನೇಷನ್ ಕೊಟ್ಟಿರಲ್ಲ. ಅಂಥ ಸಿಚುವೇಷನಲ್ಲಿ ಏನು ಮಾಡಬೇಕು, ನಾವು ಪರ್ಟಿಕ್ಯುಲರ್ ಎಡ್ಜ್ನ ತೊಗೊಂಡೋಗಿ ಎಕ್ಸ್ ವೈ ಲೈನ್ಗೆ ಪ್ಯಾರಲಲ್ ಮಾಡಬೇಕು, ಅಥವಾ ಟಚಿಂಗ್ ದ ಎಕ್ಸ್ ವೈ, ಟಚಿಂಗ್ ದ ಬೋತ್ ಎಚ್ ಪಿ ಆ್ಯಂಡ್ ವಿ ಪಿ ಪ್ಲೇನ್ ಅಂತ ಕೊಡ್ತಾನೆ. ಸೊ ಅವಾಗ ಏನು ಮಾಡಬೇಕು, ಥರ್ಡ್ ಪೊಸಿಷನಲ್ಲಿ ಪರ್ಟಿಕ್ಯುಲರಾಗಿ ಪ್ಲೇಸ್ ಮಾಡಬೇಕು. ಓಕೆನಾ. ಆಮೇಲೆ ಸೆಕೆಂಡ್ ಪೊಸಿಷನಲ್ಲೂ ಏನು ಮಾಡ್ತಾನೆ, ಇನ್ಕ್ಲಿನೇಷನ್ ಕೊಡಲ್ಲ, ನಾನು ಆವಾಗಲೇ ಮೆನ್ಷನ್ ಮಾಡಿದೆ. ಸೊ ಡಿಸ್ಟೆನ್ಸ್ ಕೊಡ್ತಾನೆ, 30 mm ಎಬೋ ಎಚ್ ಪಿ, 15 mm ಎಬೋ ಎಚ್ ಪಿ ಅಂತ. ಆ ಡಿಸ್ಟೆನ್ಸ್ ಯೂಸ್ ಮಾಡಿಕೊಂಡು ಸೆಕೆಂಡ್ ಪೊಸಿಷನ್ನ ಮಾಡಬೇಕು. ಓಕೆ. ಸ್ಪೆಷಲ್ ಟೈಪಲ್ಲಿ ಪರ್ಟಿಕ್ಯುಲರ್ ಏನಾಗಿದೆ, ಥರ್ಡ್ ಪೊಸಿಷನಲ್ಲಿ ಹೇಳ್ತಾನೆ ಪ್ಯಾರಲಲ್ ಮಾಡಿ, ಟಚಿಂಗ್ ದ ವಿ ಪಿ ಪ್ಲೇನ್, ಟಚಸ್ ಬೋತ್ ದ ರೆಫರೆನ್ಸ್ ಪ್ಲೇನ್ಸ್ ಅಂತ. ಅಂಥ ಟೈಮಲ್ಲಿ ಥರ್ಡ್ ಪೊಸಿಷನ್ ಡೈರೆಕ್ಟಾಗಿ ಎಡ್ಜ್ ಇರ್ತದಲ್ವ, ಎಡ್ಜ್ ಅಥವಾ ಕಾರ್ನರ್ ಏನು ಕೊಟ್ಟಿರ್ತಾನೋ ವಿತ್ ರೆಸ್ಪೆಕ್ಟ್ ಟು ದ ಪ್ರಾಬ್ಲಮ್ಮು, ಎಕ್ಸ್ ವೈ ಲೈನ್ ಮೇಲೆ ನಾವು ಕರೆಕ್ಟಾಗಿ ಅದನ್ನು ಕೂರಿಸ್ಬಿಟ್ರೆ ಥರ್ಡ್ ಪೊಸಿಷನ್ ಬಂದ್ಬಿಡುತ್ತೆ. ಓಕೆನಾ. ಸೊ ನಾನು ಮೆನ್ಷನ್ ಮಾಡೋದು ಅದೇ ಪ್ಯಾರಲಲ್ ಟು ಎಚ್ ಪಿ ಆ್ಯಂಡ್ ವಿ ಪಿ ಅಂತ. ಅದೇ ಪರ್ಟಿಕ್ಯುಲರ್ ಸೆಂಟೆನ್ಸ್ನ ನಾವು ಫಾಲೋ ಮಾಡಬೇಕು. ಆ್ಯಂಗಲ್ ಕೊಟ್ಟಿರಲ್ಲ, ಅದ್ರ ಬದಲಾಗಿ ಆ್ಯಂಗಲ್ ಬದಲಾಗಿ ಏನು ಮಾಡಿಕೊಟ್ಟಿರ್ತಾನೆ, ಇದನ್ನು ಮೆನ್ಷನ್ ಮಾಡಿರ್ತಾನೆ, ಮೇಕ್ ಒನ್ ಆಫ್ ದ ಎಡ್ಜ್ ಪ್ಯಾರಲಲ್ ಟು ಎಚ್ ಪಿ ಆ್ಯಂಡ್ ದೆನ್ ಮೇಕ್ ಇಟ್ ಪ್ಯಾರಲಲ್ ಟು ವಿ ಪಿ ಅಂತ. ಸೊ ಆ ಪರ್ಟಿಕ್ಯುಲರ್ ಟರ್ಮ್ಸ್ನ ನೋಡ್ಬಿಟ್ಟು ಏನು ಮಾಡಬೇಕು, ನಾವು ಆ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾ ಹೋಗಬೇಕು. ಓಕೆ. ನೆಕ್ಸ್ಟು ನಾವು ಮೂವ್ ಮಾಡೋದಾದರೆ ಪ್ರೊಜೆಕ್ಷನ್ ಆಫ್ ಸಾಲಿಡ್ಸ್. ಓಕೆ. ಸೊ ಇದು ಭಾಳ ಇಂಪಾರ್ಟೆಂಟು, ಯಾಕಂದರೆ ಮ್ಯಾಕ್ಸಿಮಮ್ ಮಾರ್ಕ್ಸ್ ಇದೇ ಮಾಡೆಲ್ಗಿರೋದು. ಸೊ ರಿವಿಷನ್ ಮಾಡೋಣ. ಫಸ್ಟ್ ಏನಂದರೆ ಇದರಲ್ಲಿ ರೈಟ್ ಹ್ಯಾಂಡ್ ಸೈಡ್ ರೆಫರೆನ್ಸು. ನಾವು ಯಾವ ರೀತಿ ಪ್ರೊಜೆಕ್ಷನ್ ಆಫ್ ಪ್ಲೇನ್ಸಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡ್ ರೆಫರೆನ್ಸ್ ನೋಡಿದ್ವಲ್ಲ, ಅದೇ ರೀತಿ ಈ ಪ್ರೊಜೆಕ್ಷನ್ ಆಫ್ ಸಾಲಿಡ್ಸ್ ಏನಂದರೆ ರೈಟ್ ಹ್ಯಾಂಡ್ ಸೈಡ್ ರೆಫರೆನ್ಸ್. ಯಾಕಂದರೆ ಇಲ್ಲೂ ನಾವು ಎಡ್ಜ್ ಮತ್ತು ಕಾರ್ನರ್ ಪೊಸಿಷನ್ನ ಕನ್ಸಿಡರ್ ಮಾಡ್ತೀವಿ. ಇಲ್ಲಿ ಎಡ್ಜ್ ಕಾರ್ನರ್ ಹೆಂಗೆ ಹೇಳ್ತೀವಿ ಅಂದರೆ ಬೇಸ್ ಎಡ್ಜ್ ಅಥವಾ ಬೇಸ್ ಕಾರ್ನರ್ ಅಂತ. ಓಕೆ. ಕ್ವಶನಲ್ಲಿ ಕೊಟ್ಟಿರ್ತಾನೆ ನೋಡಿ ಕ್ಲೀನಾಗಿ, ಬೇಸ್ ಎಡ್ಜ್ ಅಥವಾ ಬೇಸ್ ಕಾರ್ನರ್ ಅಂತ. ರೈಟ್ ಸೈಡ್ ರೆಫರೆನ್ಸು ಇಟ್ ಎಕ್ಸಾಕ್ಟ್ಲಿ ಆಪೋಸಿಟ್ ಆಫ್ ದ ಪ್ರೊಜೆಕ್ಷನ್ ಆಫ್ ಪ್ಲೇನ್ಸ್. ಓಕೆನಾ. ಕನ್ಫ್ಯೂಷನ್ ಆಗೋಕೆ ಹೋಗ್ಬಿಡಿ. ಫಸ್ಟ್ ಪೊಸಿಷನಲ್ಲಿ ನಾವು ಬೇಸ್ ಎಡ್ಜ್ ಅಥವಾ ಬೇಸ್ ಕಾರ್ನರ್ ರೈಟ್ ಹ್ಯಾಂಡ್ ಸೈಡ್ ರೆಫರೆನ್ಸಲ್ಲಿ ತೊಗೋಬೇಕು. ಸೆಕೆಂಡ್ ಕಾನ್ಸೆಪ್ಟ್ ಏನಂದರೆ, ನಾವಿಲ್ಲಿ ವಿ ಹ್ಯಾವ್ ಟು ಪ್ಲೇಸ್ ದ ಲ್ಯಾಮಿನ ಓನ್ಲಿ ವಿತ್ ರೆಸ್ಪೆಕ್ಟ್ ಟು ಎಚ್ ಪಿ ಪ್ಲೇನ್. ಅಂದರೆ ಇಲ್ಲಿ ಫಸ್ಟ್ ಪೊಸಿಷನ್ ಸ್ಟಾರ್ಟ್ ಮಾಡ್ತೀವಲ್ಲ ಸಾಲಿಡ್ಸಲ್ಲಿ, ಎಚ್ ಪಿ ಪ್ಲೇನಲ್ಲೇ ಸ್ಟಾರ್ಟ್ ಆಗೋದು ಯಾವಾಗಲೂ, ಎಚ್ ಪಿ ಪ್ಲೇನಲ್ಲೇ. ವಿ ಪಿ ಪ್ಲೇನ್ ತಗೊಳ್ಳಂಗಿಲ್ಲ. ಓಕೆ. ಈ ವಿ ಪಿ ಪ್ಲೇನಲ್ಲಿ ಏನಾದರೂ ನೀವು ಫಸ್ಟ್ ಪೊಸಿಷನ್ ಪ್ರೊಜೆಕ್ಷನ್ ಆಫ್ ಸಾಲಿಡ್ ಮಾಡ್ತಂದರೆ ಫುಲ್ ಪ್ರಾಬ್ಲಮ್ ರಾಂಗ್ ಆಗುತ್ತೆ. ಓಕೆ. ಸೆಕೆಂಡ್ ಪಾಯಿಂಟ್ ಇಂಪಾರ್ಟೆಂಟು, ಎಚ್ ಪಿ ಪ್ಲೇನಲ್ಲೇ ಫಸ್ಟ್ ಪೊಸಿಷನ್ ಸ್ಟಾರ್ಟ್ ಆಗೋದು. ಓಕೆ. ಗ್ಯಾಪ್ನ ಇಟ್ಕೊಳ್ಳಿ. ನೆಕ್ಸ್ಟು ಪ್ರೊಜೆಕ್ಷನ್ಸ್ ಆಫ್ ಪ್ರಿಸಮ್. ಓಕೆ. ಪ್ರೊಜೆಕ್ಷನ್ ಆಫ್ ಪ್ರಿಸಮಲ್ಲಿ ಏನಾಗುತ್ತೆ, ಇಲ್ಲಿ ಎಷ್ಟು ಟೈಪ್ ಪ್ರಾಬ್ಲಮ್ಸ್ ಬರುತ್ತೆ, ನಾರ್ಮಲ್ ಟೈಪ್ ಪ್ರಾಬ್ಲಮ್ಮು, ಬೀಟಾ ಆ್ಯಂಗಲ್ಲು ಮತ್ತು ಅಪಿಯರ್ಸ್ ಟು ಬಿ. ಓಕೆ. 3 ಥರ ಪ್ರಾಬ್ಲಮ್ ಬರುತ್ತೆ ಪ್ರೊಜೆಕ್ಷನ್ ಆಫ್ ಪ್ರಿಸಮಲ್ಲಿ: ನಾರ್ಮಲ್, ಬೀಟಾ ಆ್ಯಂಗಲ್ ಆ್ಯಂಡ್ ಅಪಿಯರ್ಸ್ ಟು ಬಿ. ಓಕೆ. ಸೇಮ್ ಪ್ಲೇನ್ಸಲ್ಲಿ ಬರುತ್ತಲ್ಲ ಅದೇ ರೀತಿ, ಅದ್ರ ಕಾನ್ಸೆಪ್ಟ್ ಸ್ವಲ್ಪ ಡಿಫ್ರೆಂಟ್ ಇದೆ. ಸೊ ನೀವು ನೋಡೋಣ ಅದೇನಂತ. ನೆಕ್ಸ್ಟ್ ಪ್ರೊಜೆಕ್ಷನ್ ಆಫ್ ಪಿರಮಿಡ್ಸ್ ಅಂತ ನೆಕ್ಸ್ಟ್ ಟೈಪ್ ಪ್ರಾಬ್ಲಮ್. ಸೊ ಇದರಲ್ಲೂ ಕೂಡ ಏನು ಬರುತ್ತೆ, ನಾರ್ಮಲ್ ಟೈಪ್ ಬರುತ್ತೆ, ಬೀಟಾ ಆ್ಯಂಗಲ್ಲು, ಜೊತೆಗೆ ಏನಂದರೆ ಇಲ್ಲಿ ಸ್ಲ್ಯಾಂಟ್ ಎಡ್ಜ್ ಮತ್ತು ಸ್ಲ್ಯಾಂಟ್ ಟ್ರಯಾಂಗುಲರ್ ಫೇಸ್ ಅಂತ ಪ್ರಾಬ್ಲಮ್ ಬರುತ್ತೆ. ಓಕೆನಾ. ಮರಿಬೇಡಿ ಅದನ್ನು. ಸೊ ಸ್ಲ್ಯಾಂಟ್ ಎಡ್ಜ್ ಮತ್ತು ಸ್ಲ್ಯಾಂಟ್ ಟ್ರಯಾಂಗುಲರ್ ಫೇಸ್. ಸೊ ಸ್ಲ್ಯಾಂಟ್ ಎಡ್ಜ್ ಅಂತ ಬರುತ್ತೆ ಮತ್ತು ಸ್ಲ್ಯಾಂಟ್ ಟ್ರಯಾಂಗುಲರ್ ಫೇಸ್ ಅಂತ. ಸ್ಲ್ಯಾಂಟ್ ಟ್ರಯಾಂಗುಲರ್ ಫೇಸ್ ಪ್ರೊಜೆಕ್ಷನ್ ಆಫ್ ಪಿರಮಿಡ್ಸಲ್ಲಿ. ಸೊ ಸ್ಲ್ಯಾಂಟ್ ಎಡ್ಜ್ ಬಂದಾಗ ಕಾರ್ನರ್ ಪೊಸಿಷನು, ಸ್ಲ್ಯಾಂಟ್ ಟ್ರಯಾಂಗುಲರ್ ಫೇಸ್ ಬಂದಾಗ ಎಡ್ಜ್ ಪೊಸಿಷನ್. ಓಕೆ. ಫಸ್ಟ್ ಪೊಸಿಷನ್ ನಾವು ಅದರಲ್ಲಿ ಡಿಸೈಡ್ ಮಾಡ್ಕೋಬೇಕು ವಿತ್ ರೆಸ್ಪೆಕ್ಟ್ ಟು ದ ಕ್ವೆಶನ್ ಗಿವನ್. ಓಕೆನಾ. ಸೊ ನೋಡಿ, ರೈಟ್ ಹ್ಯಾಂಡ್ ಸೈಡ್ ರೆಫರೆನ್ಸು ಓಕೆ ಕನ್ಸಿಡರ್ ಮಾಡಬೇಕಾಗಿರೋದು ನಾವು ಫಸ್ಟ್ ಪೊಸಿಷನಲ್ಲಿ ಪ್ಲೇಸ್ ಮಾಡೋಕ್ಕೆ ಎಡ್ಜ್ ಅಥವಾ ಕಾರ್ನರ್. ಸೆಕೆಂಡು ಎಚ್ ಪಿ ಪ್ಲೇನ್ ಮಾತ್ರ ನಾವು ಕನ್ಸಿಡರ್ ಮಾಡಬೇಕು ಸಾಲಿಡ್ಸಲ್ಲಿ. ಓಕೆ. ನೆಕ್ಸ್ಟು ಇಲ್ಲಿ ಈ ಪ್ರಿಸಮಲ್ಲಿ 3 ಥರ ಪ್ರಾಬ್ಲಮ್ಸು, ಪಿರಮಿಡ್ಸಲ್ಲಿ ಟೋಟಲು ಹೇಳ್ಬೇಕಾದ್ರೆ 4 ಥರ ಹೇಳ್ಬೋದು, 4 ಥರ ಪ್ರಾಬ್ಲಮ್. ಓಕೆ. ನಾರ್ಮಲ್ಲು, ಬೀಟಾ ಆ್ಯಂಗಲ್ಲು ಮತ್ತು ಸ್ಲ್ಯಾಂಟ್ ಎಡ್ಜ್ ಆ್ಯಂಡ್ ಸ್ಲ್ಯಾಂಟ್ ಟ್ರಯಾಂಗುಲರ್ ಫೇಸ್. ಓಕೆನಾ. ನೆಕ್ಸ್ಟು ನೋಡೋದಾದರೆ ನಾವು ಸಾಲಿಡ್ಸಲ್ಲಿ ಎಷ್ಟು ಥರ ಸಾಲಿಡ್ಸ್ ಬರುತ್ತೆ. ಸೊ ಅವಾಗಲೇ ನೋಡೋದಾದರೆ ಏನೇನು, ಫಸ್ಟು ಪ್ರಿಸಮ್ ಬರುತ್ತೆ. ಓಕೆ. ಸೊ ಪ್ರಿಸಮಲ್ಲೂ ಕೂಡ 4 ಥರ ಇದೆ: ಸ್ಕ್ವೇರ್ ಪ್ರಿಸಮ್, ಪೆಂಟಗನಲ್ ಪ್ರಿಸಮ್, hexagonal prism
ಆಮೇಲೆ ಕ್ಯೂಬ್ ಅಥವಾ ಹೆಕ್ಸಾಹೆಡ್ರನ್ ಅಂತ. ಓಕೆ, ಕ್ಯೂಬ್ ಅಥವಾ ಹೆಕ್ಸಾಹೆಡ್ರನ್ನು ಕೂಡ ಇದು ಪ್ರಿಸಮಲ್ಲೇ ಬರೋದು, ಕನ್ಫ್ಯೂಷನ್ ಆಗಬೇಡಿ. ಕ್ಯೂಬ್ ಮತ್ತು ಹೆಕ್ಸಾಹೆಡ್ರನ್ನು ಪ್ರಿಸಮಲ್ಲೇ ಬರೋದು. ನೆಕ್ಸ್ಟು ಪಿರಮಿಡ್ಸ್. ಪಿರಮಿಡಲ್ಲೂ ಕೂಡ ಏನೇನು ಬರುತ್ತೆ, ನಾಲ್ಕು ಟೈಪ್ ಸಾಲಿಡ್ಸು: ಸ್ಕ್ವೇರ್ ಪಿರಮಿಡ್, ಪೆಂಟಗನಲ್ ಪಿರಮಿಡ್, ಹೆಕ್ಸಗನಲ್ ಪಿರಮಿಡ್ ಮತ್ತು ಟೆಟ್ರಾಹೆಡ್ರನ್ ಅಂತ. ಓಕೆ, ಟೆಟ್ರಾಹೆಡ್ರನ್ ಅನ್ನೋದು ಪಿರಮಿಡ್. ಓಕೆನಾ, ಟೆಟ್ರಾಹೆಡ್ರನ್ ಅನ್ನೋದು ಪಿರಮಿಡ್. ಓಕೆ ಗಾಯ್ಸ್, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ನಿಮ್ಮ ಫ್ರೆಂಡ್ಸ್ಗೆ, ನಿಮ್ಮ ಕ್ಲಾಸ್ಮೇಟ್ಸ್ಗೆಲ್ಲ ಶೇರ್ ಮಾಡಿ. ಸೊ ಇಟ್ ಕ್ಯಾನ್ ಬಿ ಹೆಲ್ಪ್ಫುಲ್ ಫಾರ್ ದೆಮ್, ಸೊ ಇನ್ ಎಕ್ಸಾಮ್ಸ್ ಆರ್ ಇನ್ ಇಂಟರ್ನಲ್ಸ್. ನೆಕ್ಸ್ಟ್ ಥರ್ಡ್ ಟೈಪ್ ಸಾಲಿಡ್ ಬಂದು ಕೋನ್ ಅಂತ. ಓಕೆ, ಕೋನಲ್ಲಿ ಒಂದೇ ಒಂದು ಪ್ರಾಬ್ಲಮ್ ಇರೋದು. ಸೊ ನಾವು ನೋಡೋಣ, ನಾರ್ಮಲ್ ಟೈಪ್ ಪ್ರಾಬ್ಲಮ್ ಅಂದರೆ ಏನು. ಸಾಲಿಡ್ಸಲ್ಲಿ ಕಾನ್ಸೆಪ್ಟ್ ಸೇಮು, ಪ್ರಿಸಮ್ ಇರ್ಬೋದು, ಪಿರಮಿಡ್ ಇರ್ಬೋದು, ಕೋನ್ ಇರ್ಬೋದು, ಕಾನ್ಸೆಪ್ಟ್ ಸೇಮ್. ಏನು ನಾರ್ಮಲ್ ಟೈಪ್ ಪ್ರಾಬ್ಲಮಲ್ಲಿ ಆ್ಯಂಗಲ್ ಆಫ್ ಇನ್ಕ್ಲಿನೇಷನ್ ವಿತ್ ರೆಸ್ಪೆಕ್ಟ್ ಟು HP ಆ್ಯಂಡ್ VP ಕೊಟ್ಟಿರ್ತಾನೆ, ಅದನ್ನು ನೋಡಬೇಕು. ಇಲ್ಲಿ ಆ್ಯಂಗಲ್ ಆಫ್ ಇನ್ಕ್ಲಿನೇಷನ್ ಏನಾದರೂ ಬೇಸ್ ಎಡ್ಜು, ಓಕೆ, ಇವೆರಡು ಪಾಯಿಂಟ್ ಇಂಪಾರ್ಟೆಂಟ್. ಓಕೆ, ಬೇಸ್ ಎಡ್ಜು ಮತ್ತು ಆ್ಯಕ್ಸಿಸ್ ಕೊಟ್ಟಿದ್ರೆ ಅದು ನಾರ್ಮಲ್ ಟೈಪ್. ಅರ್ಥ ಆಯ್ತಾ? ಬೇಸ್ ಎಡ್ಜು ಕೊಟ್ಟಿರ್ತಾನೆ, ಆ್ಯಕ್ಸಿಸು ಕೊಟ್ಟಿರ್ತಾನೆ. ಆ್ಯಂಗಲ್ ಆಫ್ ಇನ್ಕ್ಲಿನೇಷನ್ ಟು HP ಮತ್ತು VPಗೆ ಆ್ಯಂಗಲ್ ಆಫ್ ಇನ್ಕ್ಲಿನೇಷನ್ ಬೇಸ್ ಎಡ್ಜ್ ಮತ್ತು ಆ್ಯಕ್ಸಿಸ್ ಕೊಟ್ಟಿರ್ತಾನೆ, ಅದು ನಾರ್ಮಲ್ ಟೈಪ್. ಓಕೆನಾ? ಸೊ ನೋಡಿ, ಡಿಫ್ರೆನ್ಸ್ ಇಲ್ಲೇ ಗೊತ್ತಾಗುತ್ತೆ ನಿಮಗೆ ನಾರ್ಮಲ್ ಟೈಪ್ಗೂ ಮತ್ತು ಬೀಟಾ ಆ್ಯಂಗಲ್ ಏನಂದರೆ, ಇಫ್ ದ ಆ್ಯಂಗಲ್ ಆಫ್ ಇನ್ಕ್ಲಿನೇಷನ್ ಏನಾದರೂ ಅವ್ನು ಬರೀ ಆ್ಯಕ್ಸಿಸಲ್ಲಿ ಕೊಟ್ಟಿದ್ದ, ಎರಡಕ್ಕೂ ಆ್ಯಂಗಲ್ ಆಫ್ ಇನ್ಕ್ಲಿನೇಷನ್ ಟು HP ಇರ್ಬೋದು ಅಥವಾ ಆ್ಯಂಗಲ್ ಆಫ್ ಇನ್ಕ್ಲಿನೇಷನ್ VP ಇರ್ಬೋದು, ಇವೆರಡು ಕೂಡ ಬರೀ ಒಂದು ಆ್ಯಕ್ಸಿಸಲ್ಲೇ ಐತೆ. ಓಕೆ, ಬರೀ ಆ್ಯಕ್ಸಿಸಲ್ಲಿ ಕೊಟ್ಟಿದ್ರೆ ಅದು ಬೀಟಾ ಆ್ಯಂಗಲ್. ಓಕೆನಾ? ಆ್ಯಂಗಲ್ ಆಫ್ ಇನ್ಕ್ಲಿನೇಷನ್ ಟು HP, that is also axis. Angle of inclination to VP, that is also axis. Then it is a beta angle problem. So this concept, your concept holds good ಆಗುತ್ತೆ. ಪಿರಮಿಡ್ಗೂ ಆಗುತ್ತೆ, ಪ್ರಿಸಮ್ಗೂ ಆಗುತ್ತೆ, ಎಲ್ಲದಕ್ಕೂ ಸೇಮ್. ಓಕೆ, ನಾರ್ಮಲ್ ಟೈಪು ಬೀಟಾ ಆ್ಯಂಗಲ್. ಓಕೆ, ಪಿರಮಿಡ್ಗೆ ಬೇರೆ, ಪ್ರಿಸಮ್ಗೆ ಬೇರೆ ಇಲ್ಲ, ಎರಡಕ್ಕೂ ಸೇಮ್ ಕಾನ್ಸೆಪ್ಟ್. ಓಕೆನಾ? ಆ್ಯಂಗಲ್ ಆಫ್ ಇನ್ಕ್ಲಿನೇಷನ್ ಆ್ಯಕ್ಸಿಸ್ಗಿದ್ರೆ ವಿತ್ ರೆಸ್ಪೆಕ್ಟ್ ಟು HP ಆ್ಯಂಡ್ VP ಅದು ಬೀಟಾ ಆ್ಯಂಗಲ್ಲು. ಆ್ಯಂಗಲ್ ಆಫ್ ಇನ್ಕ್ಲಿನೇಷನ್ ಬೇಸ್ ಎಡ್ಜು ಮತ್ತು ಆ್ಯಕ್ಸಿಸ್ ಇದ್ದರೆ ಅದು ನಾರ್ಮಲ್ ಟೈಪ್. ಓಕೆನಾ? ನೆಕ್ಸ್ಟು ಥರ್ಡ್ ಟೈಪ್ ಅಪಿಯರ್ಸ್ ಟು ಬಿ. ಸೊ ಇದು ಅಪಿಯರ್ಸ್ ಟು ಬಿ ಆಯ್ತಲ್ಲ, ಇದರಲ್ಲಿ ಏನಂದರೆ ಸೇಮ್ ನಿಮ್ಮ ಬೀಟಾ ಆ್ಯಂಗಲ್ ಇರ್ತದಲ್ಲ, ಅದ್ರ ಜೊತೆಗೆ ಇಲ್ಲಿ ಆ್ಯಕ್ಸಿಸ್ ಅಪಿಯರ್ಸ್ ಟು ಬಿ ಅಂತ ಕೊಟ್ಟಿರ್ತಾನೆ. ಓಕೆನಾ? ಪ್ಲೇನ್ಸಲ್ಲಿ ಬರ್ತಲ್ಲ ಮೀಡಿಯನ್, ಆ ಥರ ಅಲ್ಲ, ಇಲ್ಲಿ ಆ್ಯಕ್ಸಿಸ್ ಅಂತ ಟರ್ಮ್. ಆ್ಯಕ್ಸಿಸ್ ಅಪಿಯರ್ಸ್ ಟು ಬಿ ಇನ್ಕ್ಲೈನ್ ಟು VP at 30 ಡಿಗ್ರಿ ಆ್ಯಕ್ಸಿಸ್ ಅಂತ, ಆ್ಯಕ್ಸಿಸ್ ಜೊತೆಗೆ ಅಪಿಯರ್ಸ್ ಟು ಬಿ ಅಂತ ಕೊಡ್ತಾನೆ. ಅವಾಗ ಏನಂದರೆ ನಾವು ಬೀಟಾ ಆ್ಯಂಗಲ್ನ ಫೈಂಡ್ ಔಟ್ ಮಾಡಬಾರ್ದು. ಓಕೆನಾ? ಬೀಟಾ ಆ್ಯಂಗಲ್ನ ಫೈಂಡ್ ಔಟ್ ಮಾಡಬಾರ್ದು, ಬರೀ ನಾವು ವಿತ್ ರೆಸ್ಪೆಕ್ಟ್ ಟು ದಟ್ ಆ್ಯಕ್ಸಿಸ್ ಏನು ಮಾಡಬೇಕು, ಪ್ಲೇಸ್ ಮಾಡಬೇಕು. ಬೀಟಾ ಆ್ಯಂಗಲ್ನ ಫೈಂಡ್ ಔಟ್ ಮಾಡೋಕ್ಕೆ ಹೋಗಬಾರ್ದು. ಓಕೆನಾ? ನೆಕ್ಸ್ಟ್ ಟೈಪ್ ಪ್ರಾಬ್ಲಮ್ ತೊಗೊಳೋದ್ರೆ ಸ್ಲ್ಯಾಂಟ್ ಎಡ್ಜ್ ಅಂದರೆ ಫಸ್ಟ್ ಪೊಸಿಷನ್ನು ಬೇಸ್ ಕಾರ್ನರ್. ಓಕೆನಾ? ಈ ಸ್ಲ್ಯಾಂಟ್ ಎಡ್ಜು ಮತ್ತು ಸ್ಲ್ಯಾಂಟ್ ಟ್ರಯಾಂಗ್ಯುಲರ್ ಫೇಸ್ ಪ್ರಾಬ್ಲಮ್ಸಲ್ಲಿ ಫಸ್ಟ್ ಪೊಸಿಷನ್ನ ಮೆನ್ಷನ್ ಮಾಡಿರಲ್ಲ ಅವನು. ನಾವು ಕ್ವಶನ್ ನೋಡ್ಬಿಟ್ಟು ಐಡೆಂಟಿಫೈ ಮಾಡಬೇಕು. ಸ್ಲ್ಯಾಂಟ್ ಎಡ್ಜ್ ಕೊಟ್ಟವನೇ ಅಂದರೆ ಬೇಸ್ ಕಾರ್ನರ್ ಪೊಸಿಷನಲ್ಲಿ ಕನ್ಸ್ಟ್ರಕ್ಟ್ ಮಾಡಬೇಕು, ರೈಟ್ ಸೈಡು. ಓಕೆನಾ? ಸ್ಲ್ಯಾಂಟ್ ಟ್ರಯಾಂಗ್ಯುಲರ್ ಫೇಸ್ ಕೊಟ್ಟವನೇ ಅಂದರೆ ನಾವು ಬೇಸ್ ಎಡ್ಜ್ನ ಕನ್ಸಿಡರ್ ಮಾಡಬೇಕು. ಓಕೆ, ಸೊ ಗ್ಯಾಪ್ನ ಇಟ್ಕೊಳ್ಳಿ. ಸ್ಲ್ಯಾಂಟ್ ಎಡ್ಜ್ ಮತ್ತು ಸ್ಲ್ಯಾಂಟ್ ಟ್ರಯಾಂಗ್ಯುಲರ್ ಫೇಸ್ ಪ್ರಾಬ್ಲಮ್ಸಲ್ಲಿ ಅವನು ಫಸ್ಟ್ ಪೊಸಿಷನ್ನ ಮೆನ್ಷನ್ ಮಾಡಿರಲ್ಲ. ಅಂದರೆ ಬೇಸ್ ಎಡ್ಜ್ ಅಥವಾ ಬೇಸ್ ಕಾರ್ನರ್ ಅಂತ ಕೊಟ್ಟಿರಲ್ಲ. ನಾವು ಅದನ್ನು ಸ್ಲ್ಯಾಂಟ್ ಎಡ್ಜ್ ಅಂತ ಕೊಟ್ಟರೆ ಕಾರ್ನರು, ಸ್ಲ್ಯಾಂಟ್ ಟ್ರಯಾಂಗ್ಯುಲರ್ ಫೇಸ್ ಅಂತ ಕೊಟ್ಟರೆ ಅದು ಎಡ್ಜ್, ಬೇಸ್ ಎಡ್ಜ್. ಅರ್ಥ ಆಯ್ತಾ? ಸೊ ಇದು ಸ್ಲ್ಯಾಂಟ್ ಎಡ್ಜ್ ಮತ್ತು ಸ್ಲ್ಯಾಂಟ್ ಟ್ರಯಾಂಗ್ಯುಲರ್ ಫೇಸು. ಓಕೆ, ನೆಕ್ಸ್ಟು ಸ್ಪೆಷಲ್ ಟೈಪ್ ಪ್ರಾಬ್ಲಮ್ಸು. ಸೊ ಸ್ಪೆಷಲ್ ಟೈಪ್ ಪ್ರಾಬ್ಲಮ್ಸಲ್ಲಿ ಬಂದು ಕ್ಯೂಬ್ ಇದೆ, ಓಕೆ, ಕ್ಯೂಬ್ ಪ್ರಾಬ್ಲಮ್ಮು. ನೆಕ್ಸ್ಟು ಟೆಟ್ರಾಹೆಡ್ರನ್ ಪ್ರಾಬ್ಲಮ್ಸು. ಈ ಪ್ರಾಬ್ಲಮ್ಸು ಕೂಡ ನೋಡ್ಕೊಳ್ಳಿ, ಎಕ್ಸಾಮ್ಸಲ್ಲಿ ರಿಪೀಟ್ ಆಗ್ಬೋದು. ಯಾವ ರೀತಿ ಕನ್ಸ್ಟ್ರಕ್ಷನ್ ಮಾಡ್ತೀವಿ ಟೆಟ್ರಾಹೆಡ್ರನ್ನ, ಫಸ್ಟ್ ಫ್ರಂಟ್ ವ್ಯೂ ಯಾವ ರೀತಿ ಆ್ಯಕ್ಸಿಸ್ ಬರ್ದು ಕಟ್ ಮಾಡ್ತೀವಲ್ಲ ಅದನ್ನು ಕ್ಲೀನಾಗಿ ನೋಡಿ. ನೆಕ್ಸ್ಟು ಕೋನ್ ಪ್ರಾಬ್ಲಮ್ಮು. ಸೊ ಗೈಸ್, ಎಲ್ಲ ಪ್ರಾಬ್ಲಮ್ ಕೂಡ ನನ್ನ ಚಾನಲ್ ಮಾಡಿದ್ದೀನಿ. ಸೊ ಆ್ಯಕ್ಚುಲಿ ನನ್ನ ಚಾನಲ್ ಸ್ಟಾರ್ಟ್ ಮಾಡಿದಾಗ ಕೊರೋನಾ ಟೈಮ್ ಇತ್ತು. ಸೊ ಆ ಟೈಮಲ್ಲಿ ಅಷ್ಟು ಕ್ಲೀನಾಗಿ ಚೆನ್ನಾಗಿ ಮಾಡೋಕ್ಕಾಗಿರಲ್ಲ. ಏನಾದ್ರು ಇನ್ಕನ್ವೀನಿಯನ್ಸ್ ಆಗ್ತಾಯಿದೆ ನೀವು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಯಾಕಂದರೆ ಕೊರೋನಾ ಟೈಮಲ್ಲಿ ಕ್ಲಾಸಸ್ ಇತ್ತು. ಆ ಟೈಮಲ್ಲಿ ಅನಿವಾರ್ಯದಿಂದ ಆ ಟೈಮಲ್ಲಿ ನಾನು ಸ್ಟಾರ್ಟ್ ಮಾಡಿದ್ದೆ. ಸೊ ಆ ಟೈಮಲ್ಲಿ ನಾನು ಕರೆಕ್ಟಾಗಿ ಅಷ್ಟು ನೀಟಾಗಿ ಮಾಡೋಕ್ಕಾಗಿಲ್ಲ. ಆದರೂ ಪ್ರಾಬ್ಲಮ್ಸ್ ನೀವು ನೋಡಿ ಮಾಡೋಕ್ಕೆ ಹೋದರೆ ಕ್ಲೀನಾಗಿ ಅರ್ಥ ಆಗುತ್ತೆ. ಸ್ಕೆಚಿಂಗಲ್ಲೂ ಯಾವ ರೀತಿ ಮಾಡಬೇಕು ಮತ್ತು ಸಿಸ್ಟಮಲ್ಲಿ ಸಾಲಿಡೇಟ್ ಸಾಫ್ಟ್ವೇರ್ ಯೂಸ್ ಮಾಡಿ ಯಾವ ರೀತಿ ಮಾಡಬೇಕು, ಎರಡೂ ಕೂಡ ನಾನು ಮಾಡಿದ್ದೀನಿ. ಎಲ್ಲ ಟೈಪ್ ಪ್ರಾಬ್ಲಮ್ಸು ಇದೆ, ಆಲ್ಮೋಸ್ಟ್ ಅಬೌವ್ 50 ಪ್ರಾಬ್ಲಮ್ಸ್ ಇದೆ. ಯಾವ ಪರ್ಟಿಕ್ಯುಲರ್ ಪ್ರಾಬ್ಲಮ್ ಕೂಡ ನೀವು ರೆಫರ್ ಮಾಡಿ ನೀವು ಅರ್ಥ ಮಾಡ್ಕೋಬೋದು. ಏನಾದ್ರು ನಿಮ್ಗೆ ಅರ್ಥ ಆಗ್ತಿಲ್ಲ ಅಂದರೆ ನೀವು ಕಾಮೆಂಟ್ಸ್ ಮಾಡ್ಬೋದು. ಓಕೆ, ನಾನು ಈ ಚಾನಲ್ ಲಿಂಕಲ್ಲಿ ಇಮೇಲ್ ID ಮತ್ತು ನನ್ನ ಫೋನ್ ನಂಬರ್ ಕೂಡ ಕೊಟ್ಟಿದ್ದೀನಿ.
ಸೊ ಥ್ರೂ ವಾಟ್ಸಪ್ಪಲ್ಲೂ ಕೂಡ ನೀವು ಮೆಸೇಜ್ ಮಾಡಿ ಏನಾದ್ರು ಡೌಟ್ಸ್ ಇದ್ದರೆ ಕ್ಲಿಯರ್ ಮಾಡ್ಕೋಬೋದು. ನೋಡಿ, ಫಸ್ಟ್ ಪೊಸಿಷನ್ ಪ್ರೊಜೆಕ್ಷನ್ ಆಫ್ ಪ್ರಿಸಮಲ್ಲಿ ಫಸ್ಟ್ ಪೊಸಿಷನ್ ಫ್ರಂಟ್ ವ್ಯೂ ಏನು ಬರುತ್ತೆ, ರೆಕ್ಟ್ಯಾಂಗ್ಯುಲರ್ ಫೇಸ್ ಇರುತ್ತೆ. ಅದೇ ರೀತಿ ಫಸ್ಟ್ ಪೊಸಿಷನ್ ಪಿರಮಿಡಲ್ಲಿ ಏನು ಬರುತ್ತೆ, ಟ್ರಯಾಂಗ್ಯುಲರ್ ಫೇಸು. ಇದನ್ನು ಗ್ಯಾಪ್ನ ಇಟ್ಕೊಳ್ಳಿ. ಓಕೆ, ಭಾಳ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ, ಪ್ರಿಸಮ್ ಪ್ರಾಬ್ಲಮಲ್ಲಿ ಟ್ರಯಾಂಗಲ್ ಬರೆದು ಬಿಡ್ತಾರೆ. ಪಿರಮಿಡ್ ಪ್ರಾಬ್ಲಮಲ್ಲಿ ಫಸ್ಟ್ ಪೊಸಿಷನ್ ಫ್ರಂಟ್ ವ್ಯೂ ಬರೀತಾರಲ್ಲ, ಅಲ್ಲಿ ರೆಕ್ಟ್ಯಾಂಗಲ್ ಬರೆದು ಬಿಡ್ತಾರೆ. ಓಕೆ, ಫಸ್ಟ್ ಪೊಸಿಷನ್ ಪ್ರಿಸಮಲ್ಲಿ ಯಾವಾಗಲೂ ರೆಕ್ಟ್ಯಾಂಗಲು, ಫ್ರಂಟ್ ವ್ಯೂ ಬರೆಯೋದು. ಓಕೆನಾ, ಫಸ್ಟ್ ಪೊಸಿಷನ್ ಪಿರಮಿಡ್ ಇದು ಯಾವಾಗಲೂ ಟ್ರಯಾಂಗ್ಯುಲರ್ ಫೇಸು. ಇವಾಗ ಸೆಕೆಂಡ್ ಪೊಸಿಷನ್ ಟಾಪ್ ವ್ಯೂ ಬರೋಕ್ಕೆ ಕಾನ್ಸೆಪ್ಟು. ಸೊ ಇಲ್ಲೇನಂದರೆ 3 ಸ್ಟೆಪ್ ಇರ್ತದೆ. ಓಕೆ, 3 ಸ್ಟೆಪ್ಸು. ಈ ಸ್ಟೆಪ್ಸ್ನ ಫಾಲೋ ಮಾಡಿದ್ರೆ ಆರಾಮಾಗಿ ನಾವು ಸೆಕೆಂಡ್ ಪೊಸಿಷನ್ ಟಾಪ್ ವ್ಯೂನ ಕ್ಲೀನಾಗಿ ಕಂಪ್ಲೀಟ್ ಮಾಡ್ಬೋದು. ಓಕೆ, ನಾವು ವಿಜುವಲೈಸ್ ಮಾಡಿ ಕ್ಲೀನಾಗಿ ಬರೀಬೇಕು. ಈ ಸ್ಟೆಪ್ಸ್ನ ಫಾಲೋ ಮಾಡಿದ್ರೆ ಗೈಸ್ ನೀವು ಈಸಿಯಾಗಿ ಆರಾಮಾಗಿ ಸೆಕೆಂಡ್ ಪೊಸಿಷನ್ ಟಾಪ್ ವ್ಯೂ ಬರಿಬೋದು. ಏನು ನಿಮಗೆ ಕಷ್ಟ ಆಗೋಲ್ಲ. ಫಸ್ಟ್ ಏನಂದರೆ ಕನ್ಸ್ಟ್ರಕ್ಷನ್ ಆಫ್ ದ ಔಟರ್ ಬೌಂಡ್ರಿ ಲೈನ್. ಔಟರ್ ಬೌಂಡ್ರಿ ಲೈನ್ನ ನೀವು ಫಸ್ಟು ಡ್ರಾ ಮಾಡಬೇಕು. ಓಕೆ, ರಿಮೆಂಬರ್ ಮಾಡ್ಕೊಳ್ಳಿ, ಈ ಸೆಕೆಂಡ್ ಪೊಸಿಷನ್ ಟಾಪ್ ವ್ಯೂ ಪ್ರಿಸಮ್ಗೂ ಸೇಮ್ ಕಾನ್ಸೆಪ್ಟು, ಪಿರಮಿಡ್ಗೂ ಸೇಮ್ ಕಾನ್ಸೆಪ್ಟು, ಬೇರೆ ಏನಿಲ್ಲ. ನೆಕ್ಸ್ಟ್ ಸೆಕೆಂಡ್ ಸ್ಟೆಪ್ ಏನಂದರೆ ಕನ್ಸ್ಟ್ರಕ್ಟ್ ದ ವಿಸಿಬಲ್ ಎಡ್ಜಸ್ ಆ್ಯಂಡ್ ಫೇಸಸ್. ಓಕೆ, ವಿಸಿಬಲ್ ಎಡ್ಜ್ ಮತ್ತು ವಿಸಿಬಲ್ ಫೇಸಸ್ ಇರುತ್ತಲ್ಲ, ಅದನ್ನು ಸೆಕೆಂಡ್ ಸ್ಟೆಪ್ಪಲ್ಲಿ ಕನ್ಸ್ಟ್ರಕ್ಟ್ ಮಾಡಬೇಕು. ಥರ್ಡ್ ಸ್ಟೆಪ್ ಏನು, ಕನ್ಸ್ಟ್ರಕ್ಟ್ ದ ಹಿಡನ್ ಎಡ್ಜಸ್ ಆ್ಯಂಡ್ ಹಿಡನ್ ಫೇಸಸ್. ಅಂದರೆ ಅದು ಕಾಣಲ್ಲ ನಮಗೆ. ಸೊ ಇನ್ವಿಸಿಬಲ್ ಎಡ್ಜ್ ಅಥವಾ ಇನ್ವಿಸಿಬಲ್ ಫೇಸಸ್ ಅಂತ ಹೇಳ್ಬೋದು. ಅದನ್ನು ನಾವು ಡ್ಯಾಶಿಡ್ ಲೈನಲ್ಲಿ ಬರೀಬೇಕು. ಓಕೆನಾ, ಸೊ ನಿಮ್ಗೆ ಈ ಚಾನಲ್ ಇಷ್ಟ ಆದರೆ ನೀವು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಲೇಟೆಸ್ಟ್ ನೋಟಿಫಿಕೇಷನ್ಸ್ ವಿತ್ ರೆಸ್ಪೆಕ್ಟ್ ಟು ದ ಡ್ರಾಯಿಂಗ್ ಸಬ್ಜೆಕ್ಟ್ ನಿಮಗೆ ಸೊ ಈಸಿಯಾಗಿ ಅರ್ಥವಾಗೋ ರೀತಿ ನಿಮಗೆ ಸಿಗುತ್ತೆ. ಓಕೆನಾ, ಸೊ ಇವತ್ತಿಂದ ನಾನು ಸ್ವಲ್ಪ ವೀಡಿಯೋಸ್ನ ಏನು ಮಾಡ್ತೀನಿ ಕನ್ನಡದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನಿಮ್ಮ ಫ್ರೆಂಡ್ಸ್ಗೆಲ್ಲ ತಿಳಿಸಿ, ಅವ್ರಿಗೂ ಭಾಳ ಯೂಸ್ ಆಗುತ್ತೆ. ನೆಕ್ಸ್ಟ್ ಫೈನಲ್ ಕಾನ್ಸೆಪ್ಟ್ ಏನಂದರೆ, ಇಲ್ಲಿ ಇಫ್ ದೆರ್ ಈಸ್ ಎ ಮರ್ಜಿಂಗ್ ಆಫ್ ಕಂಟಿನ್ಯೂಸ್ ಲೈನ್ ಇನ್ ದ ಡ್ಯಾಶ್ ಲೈನ್. ಇಲ್ಲಿ ಒಂದೊಂದು ಟೈಮ್ ಏನಾಗುತ್ತೆ, ಕಂಟಿನ್ಯೂಸ್ ಲೈನು ಡ್ಯಾಶ್ ಲೈನ್ ಮರ್ಜಾಗಿ ಒಂದೇ ಲೈನ್ ಮೇಲೆ ಬರುತ್ತೆ. ಅಂಥ ಸಿಚುವೇಷನಲ್ಲಿ ನಾವು ಏನು ಮಾಡಬೇಕಂದ್ರೆ ಕಂಟಿನ್ಯೂಸ್ ಲೈನ್ನೇ ತೋರಿಸ್ಬೇಕಲ್ಲಿ. ಓಕೆನಾ, ಡ್ಯಾಶ್ ಲೈನ್ ತೋರಿಸಂಗಿಲ್ಲ. ಓಕೆ, ಮೊದಲು ಕಂಟಿನ್ಯೂಸ್ ಲೈನ್ ಬರೆದ್ಬಿಟ್ಟಿರ್ತೀವಿ, ಅದ್ರ ಮೇಲೆ ಏನು ಮಾಡ್ತದೆ ಮತ್ತು ಡ್ಯಾಶ್ ಲೈನ್ ಬರೋ ಸಾಧ್ಯತೆ ಇರ್ತದೆ. ಅವಾಗ ಏನಂದರೆ ಅಲ್ಲಿ ನಾವು ಬರೀ ಕಂಟಿನ್ಯೂಸ್ ಲೈನ್ನೇ ತೋರಿಸ್ಬೇಕು, ಡ್ಯಾಶ್ ಲೈನ್ನ ತೋರಿಸಂಗಿಲ್ಲ. ಓಕೆನಾ, ನೆಕ್ಸ್ಟ್ ಥರ್ಡ್ ಪೊಸಿಷನ್ ಅಂದರೆ ಫೈನಲ್ ಪೊಸಿಷನ್ ಬರಿತೀವಿ ಗೊತ್ತಾ, ಫೈನಲ್ ಡಯಾಗ್ರಾಮು. ಫೈನಲ್ ಪೊಸಿಷನಲ್ಲಿ ಫ್ರಂಟ್ ವ್ಯೂವಲ್ಲಿ ಅದು ಯಾವ ರೀತಿ ಬರೀಬೇಕಂತ ಪ್ರಿಸಮಲ್ಲಿ ಕಾನ್ಸೆಪ್ಟ್ ಇದೆ, ಪಿರಮಿಡಲ್ಲಿ ಸ್ವಲ್ಪ ಡಿಫ್ರೆಂಟ್ ಕಾನ್ಸೆಪ್ಟ್ ಇದೆ. ಸೊ ಸ್ಟೆಪ್ ಬೈ ಸ್ಟೆಪ್ ನೋಡೋಣ ಯಾವ ರೀತಿ ಇರುತ್ತೆ ಅಂತ. ಸೊ ಪ್ರಿಸಮಲ್ಲಿ ಏನು ಮಾಡ್ತೀವಿ, ಪ್ರಿಸಮಲ್ಲಿ 2 ಮೆಥಡ್ ಇದೆ ಮಾಡೋಕ್ಕೆ. ಓಕೆನಾ, ಫಸ್ಟ್ ಏನಂದರೆ ನಿಯರೆಸ್ಟ್ ಪಾಯಿಂಟ್ ತೊಗೊಂಡು ಮಾಡ್ತೀವಲ್ಲ, ಅದು ನಿಯರೆಸ್ಟ್ ಪಾಯಿಂಟು XY ಲೈನ್. ಸೊ ಸ್ಕ್ವೇರ್ ಪ್ರಿಸಮ್ ಇದ್ದಾಗ 1 ತೊಗೊತೀವಿ. ಓಕೆ, ಪೆಂಟಗನ್ ಎಕ್ಸಾನ್ ಇದ್ದಾಗ 2 ಪಾಯಿಂಟ್ಸ್ ತೊಗೊತೀವಿ. ಓಕೆ, 2 ಪಾಯಿಂಟ್ಸ್ ತೊಗೊಂಡು ಆ ಪರ್ಟಿಕ್ಯುಲರ್ ಎಡ್ಜಸ್ ಯಾವ್ಯಾವ ಕನೆಕ್ಟ್ ಮಾಡಿ ಅದನ್ನು ಫಸ್ಟು ಡ್ಯಾಶ್ ಲೈನ್ ಬರಿತೀವಿ. ಇನ್ನು ರಿಮೈನಿಂಗ್ ಲೈನ್ಸ್ ಎಲ್ಲ ಕಂಟಿನ್ಯೂಸ್ ಲೈನ್ ಬರುತ್ತೆ. ಕರೆಕ್ಟಾ? ಸೊ ಅದು ಫಸ್ಟ್ ಕಾನ್ಸೆಪ್ಟು. ಫಸ್ಟ್ ಏನು ಮಾಡ್ತೀವಿ, ನಿಯರೆಸ್ಟ್ ಪಾಯಿಂಟ್ XY ಲೈನ್ ತೊಗೋತೀವಿ. ಸೊ ಆಮೇಲೆ ಅಡ್ಜಸೆಂಟ್ ಎಡ್ಜಸ್ ಯಾವ್ದು ಕನೆಕ್ಟ್ ಆಗಿದೆ ಅಂತ ನೋಡಿಕೊಂಡು ಫಸ್ಟು ನಾವು ಏನು ಮಾಡ್ತೀವಿ, ಡ್ಯಾಶ್ ಲೈನ್ ಬರಿತೀವಿ. ಅದಾದಮೇಲೆ ಕಂಟಿನ್ಯೂಸ್ ಲೈನ್. ಸೊ ಅದರಲ್ಲಿ ಸೆಕೆಂಡ್ ಕಾನ್ಸೆಪ್ಟ್ ಏನಂದರೆ, ಇದನ್ನು ನಾವು ಫಸ್ಟು ಬೇಸ್ ಎಡ್ಜ್ನ ಕನ್ಸ್ಟ್ರಕ್ಟ್ ಮಾಡ್ಬೋದು. ಸೆಕೆಂಡ್ ಕಾನ್ಸೆಪ್ಟಲ್ಲಿ ಕನ್ಸ್ಟ್ರಕ್ಟಿಂಗ್ ದ ಬೇಸ್ನ ಕನ್ಸ್ಟ್ರಕ್ಟ್ ಮಾಡಿಬಿಟ್ಟು ಏನು ಮಾಡ್ತೀವಿ, ವರ್ಟಿಕಲ್ ಎಡ್ಜಸ್ ಬೇಸಿಂದ ಮೇಲೆ ಹೋಗುತ್ತಲ್ಲ, ಇಫ್ ಇಟ್ ಈಸ್ ಪಾಸಿಂಗ್ ಇನ್ಸೈಡ್ that will be the dashed line, and connecting to those vertical lines, if the adjacent edges were there, that is also the dashed line. ಓಕೆನಾ, ಸೇಮ್ ಪಿರಮಿಡಲ್ಲಿ ಮಾಡ್ತೀವಲ್ಲ ಆ ಪ್ರೊಸೀಜರಲ್ಲೂ ಕೂಡ ನಾವು ಈ ಪ್ರಿಸಮ್ ಫೈನಲ್ ಪೊಸಿಷನ್ನ ಬರಿಬೋದು. ಓಕೆನಾ, ಸೇಮ್ ಕಾನ್ಸೆಪ್ಟ್. ಪಿರಮಿಡಲ್ಲಿ ಮಾಡ್ತೀವಲ್ಲ ಅದೇ ರೀತಿ ಫಸ್ಟು ಬೇಸ್ ಎಡ್ಜ್ ಬರೆಯೋದು, ಅಲ್ಲಿ ಯಾವ ರೀತಿ ಸ್ಲ್ಯಾಂಟ್ ಎಡ್ಜ್ ಬರಿತೀವಲ್ಲ ಅದೇ ರೀತಿ ಇಲ್ಲಿ ಕಂಟಿನ್ಯೂಸ್ ವರ್ಟಿಕಲ್ ಲೈನ್ಸ್ ಬರೆಯೋದು. ವರ್ಟಿಕಲ್ ಲೈನ್ಸ್ ಏನೋ ಒಳಗಿಂದ ಪಾಸ್ ಆದರೆ ಡ್ಯಾಶ್ ಲೈನ್, ಹೊರಗಿಂದ ಪಾಸ್ ಆದರೆ ಅದು ಕಂಟಿನ್ಯೂಸ್ ಲೈನ್. ಸೇಮ್ ಪಿರಮಿಡ್ ಕಾನ್ಸೆಪ್ಟ್ ಇದೆಯಲ್ಲ ಅದೇ ರೀತಿ ಫೈನಲ್ ಪೊಸಿಷನ್ಗೆ. ಪಿರಮಿಡಲ್ಲಿ ಏನು ಮಾಡ್ತೀವಿ, ಫಸ್ಟು ನಾವು ಬೇಸ್ ಎಡ್ಜ್ನ ಕನ್ಸ್ಟ್ರಕ್ಟ್ ಮಾಡ್ತೀವಿ, ಆಮೇಲೆ ಸ್ಲ್ಯಾಂಟ್ ಎಡ್ಜಸ್ನ ಡ್ರಾ ಮಾಡ್ತೀವಿ. ಸ್ಲ್ಯಾಂಟ್ ಎಡ್ಜಸ್ ಏನಾದರೂ ಬೇಸ್ ಒಳಗಿಂದ ಹೋಗ್ತಿದ್ರೆ ಅದು ಡ್ಯಾಶ್ ಲೈನು, ಹೊರಗಿಂದ ಹೋಗ್ತಿದ್ರೆ ಅದು ಕಂಟಿನ್ಯೂಸ್ ಲೈನು. ಸೊ ಅಷ್ಟೇ ಕಾನ್ಸೆಪ್ಟ್ ಗೈಸ್. ನಾನು ಎಲ್ಲ ಟೈಪ್ ಪ್ರಾಬ್ಲಮ್ಸ್ ಕೂಡ ನನ್ನ ಚಾನಲ್ ಮಾಡಿದ್ದೀನಿ. ಸೊ ಭಾಳ ಜನ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ, ಚಾನಲ್ನ ನೋಡ್ತಾರೆ, ವ್ಯೂ ಮಾಡ್ತಾರೆ, ಆದರೆ ಸಬ್ಸ್ಕ್ರೈಬ್ ಮಾಡಲ್ಲ. ಸೊ ಲಾಸ್ಟ್ 3 ಮಂತ್ಸಲ್ಲಿ ಹೆಚ್ಚು ಕಡಿಮೆ 30,000 ಸ್ಟೂಡೆಂಟ್ಸು ನನ್ನ ಚಾನಲ್ ವಿಸಿಟ್ ಮಾಡಿದ್ದಾರೆ. ಅದರಲ್ಲಿ ಬರೀ ಒಂದು 5% ಸ್ಟೂಡೆಂಟ್ಸ್ ಮಾತ್ರ ಸಬ್ಸ್ಕ್ರೈಬ್ ಮಾಡಿದ್ದಾರೆ. ಸೊ ಫ್ರೆಂಡ್ಸ್, ಯು ಕ್ಯಾನ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಶೇರ್ ಟು ಯುವರ್ ಫ್ರೆಂಡ್ಸ್, ಕ್ಲಾಸ್ಮೇಟ್ಸ್, ಸೊ ದ್ಯಾಟ್ ದೇ ಕ್ಯಾನ್ ಬಿ ಬೆನಿಫಿಟೆಡ್. ಸೊ ನೀವೆಲ್ಲರಿಗೂ ಶೇರ್ ಮಾಡಿ. ಸೊ ಏನಾದ್ರು ಡೌಟ್ಸ್ ಇತ್ತು, ಪ್ರಾಬ್ಲಮ್ಸಲ್ಲಿ ಏನಾದರೆ ನೀವು ಕಾಮೆಂಟ್ ಮಾಡ್ಬೋದು.
ಕಾಮೆಂಟ್ ಸೆಕ್ಷನಲ್ಲಿ. ಆಮೇಲೆ ವಾಟ್ಸಪ್ ನಂಬರ್ ಇದೆ, ಅದು ಕೂಡ ವಾಟ್ಸಪ್ ಮಾಡಿ. ಸೊ ಐ ಕ್ಯಾನ್ ಹೆಲ್ಪ್ ಯು. ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಆಲ್. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಇಂಜಿನಿಯರಿಂಗ್ ವಿಜುವಲೈಸೇಷನ್ ಚಾನಲ್. ಇವತ್ತು ನಾವು ಕಂಪ್ಯೂಟರ್ ಏಡೆಡ್ ಇಂಜಿನಿಯರಿಂಗ್ ಡ್ರಾಯಿಂಗ್ ಸಬ್ಜೆಕ್ಟ್ನ ರಿವಿಷನ್ ಮಾಡೋಣ. ಸೊ ಇವತ್ತು ನಾನು ಕನ್ನಡದಲ್ಲಿ ಎಕ್ಸ್ಪ್ಲನೇಷನ್ ಮಾಡ್ತೀನಿ. ಸೊ ಫಸ್ಟಾಗಿ ನಾವು ಪ್ರೊಜೆಕ್ಷನ್ ಆಫ್ ಪಾಯಿಂಟ್ಸ್ನ ರಿವಿಷನ್ ಮಾಡೋಣ. ಇಲ್ಲಿ ಏನೇನು ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸು ನಾವು ರಿವೈಸ್ ಮಾಡೋದ್ರಿಂದ ಎಕ್ಸಾಮ್ ನಮಗೆ ಈಸಿಯಾಗಿ ಪಾಸ್ ಮಾಡ್ಬೋದು. ಫಸ್ಟಾಗಿ ಪ್ರೊಜೆಕ್ಷನ್ ಆಫ್ ಪಾಯಿಂಟ್ಸಲ್ಲಿ ಏನಂದರೆ ನಾವು ಈ ಕ್ವಾಡ್ರೆಂಟ್ ಸಿಸ್ಟಮ್ನ ಅರ್ಥ ಮಾಡ್ಕೋಬೇಕು. ದಟ್ ಈಸ್ ಅಂಡರ್ಸ್ಟ್ಯಾಂಡಿಂಗ್ ದ 4 ಕ್ವಾಡ್ರೆಂಟ್ಸ್. ಸೊ ನಮ್ಗೆ ಗೊತ್ತಿದೆ ಪ್ರೊಜೆಕ್ಷನ್ ಆಫ್ ಪಾಯಿಂಟ್ಸಲ್ಲಿ 4 ಕ್ವಾಡ್ರೆಂಟ್ ಇರುತ್ತೆ. ಫಸ್ಟ್ ಕ್ವಾಡ್ರೆಂಟ್ ಏನು, ಸೆಕೆಂಡ್ ಕ್ವಾಡ್ರೆಂಟ್, ಥರ್ಡ್ ಆ್ಯಂಡ್ ಫೋರ್ತ್ ಕ್ವಾಡ್ರೆಂಟ್. ಟೋಟಲಾಗಿ 4 ಕ್ವಾಡ್ರೆಂಟ್ ಇರುತ್ತೆ ಪ್ರೊಜೆಕ್ಷನ್ ಆಫ್ ಪಾಯಿಂಟ್ಸ್ ಪ್ರಾಬ್ಲಮಲ್ಲಿ. ಈ 4 ಕ್ವಾಡ್ರೆಂಟ್ಸಲ್ಲೇ ಪ್ರಾಬ್ಲಮ್ಸು ಬರೋದು ನಮಗೆ. ಸೊ ಫಸ್ಟ್ ಏನಂದರೆ ಈ ಕ್ವಾಡ್ರೆಂಟ್ಸ್ ಡೆಫಿನಿಷನ್ನ ನಾವು ತಿಳ್ಕೊಬೇಕು. ಯಾಕಂದರೆ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕಿಂತ ಮುಂಚೆ ಇದು ಗೊತ್ತಿದ್ರೆ ನಮಗೆ ಈಸಿಯಾಗಿ ಮಾಡ್ಬೋದು. ಫಸ್ಟ್ ಕ್ವಾಡ್ರೆಂಟ್ ಡೆಫಿನೇಷನ್ ಏನು? ಸೊ ಇಟ್ ಈಸ್ ನಥಿಂಗ್ ಬಟ್ ಎಬೋವ್ HP ಆ್ಯಂಡ್ ಇನ್ ಫ್ರಂಟ್ ಆಫ್ VP. ಸೊ ಇದನ್ನು ನಾವು ಕ್ಲೀನಾಗಿ ಅರ್ಥ ಮಾಡ್ಕೊಬೇಕು. ಸೆಕೆಂಡ್ ಕ್ವಾಡ್ರೆಂಟ್ ಅಂದರೆ ಏನು? ಎಬೋವ್ HP, ಓಕೆ, ಎಬೋವ್ HP ಆ್ಯಂಡ್ ಬಿಹೈಂಡ್ ಆಫ್ VP. ಸೊ ಇದ್ರ ಡೆಫಿನೇಷನ್ ಸೆಕೆಂಡ್ ಕ್ವಾಡ್ರೆಂಟು. ಓಕೆ, ಅದೇ ರೀತಿ ಥರ್ಡ್ ಕ್ವಾಡ್ರೆಂಟ್ ಹೆಂಗೆ? ಸೊ ಇಟ್ ಈಸ್ ಬಿಲೋ HP ಆ್ಯಂಡ್ ಬಿಹೈಂಡ್ ಆಫ್ VP. ಓಕೆ, ಇದು ಥರ್ಡ್ ಕ್ವಾಡ್ರೆಂಟ್ ಡೆಫಿನಿಷನ್ನು. ಹಾಗೆ ಫೋರ್ತ್ ಕ್ವಾಡ್ರೆಂಟ್ ಡೆಫಿನಿಷನ್ ಏನು ಬರುತ್ತೆ? ಬಿಲೋ ಆಫ್ HP ಆ್ಯಂಡ್ ಇನ್ ಫ್ರಂಟ್ ಆಫ್ VP. ಸೊ ಈ 4 ಕ್ವಾಡ್ರೆಂಟ್ಸ್ ಡೆಫಿನೇಷನ್ನ ನಾವು ಮೊದಲಾಗಿ ನಾವು ಅರ್ಥ ಮಾಡ್ಕೋಬೇಕು. ಸೊ ಇದನ್ನು ಸಿಂಪಲ್ಲಾಗಿ ತಿಳ್ಕೊಬೇಕಾದ್ರೆ ಹೆಂಗೆ, ನಾನು 4 ಕ್ವಾಡ್ರೆಂಟ್ಸ್ನ ಸಿಂಪಲ್ಲಾಗಿ ಒಂದು ಡಯಾಗ್ರಾಮಲ್ಲಿ ಬರಿತೀನಿ. ಸೊ ನೀವು ನೋಡ್ಕೋಬೋದು. ಸೊ ಆ್ಯಕ್ಚುಲಿ ಹಾರ್ಜೆಂಟಲ್ ಲೈನ್ ಬಂದು HP. ಸೊ ಯು ಕ್ಯಾನ್ ಚೇಂಜ್ ಹಿಯರ್, ಇಲ್ಲಿ ಚೇಂಜ್ ಮಾಡ್ಕೊಳ್ಳಿ. ಸೊ HP ಇದು VP. ಸೊ ಇಲ್ಲಿ ನಾವು ಕ್ಲೀನಾಗಿ ಡಿಫೈನ್ ಮಾಡ್ಕೋಬೋದು ಈಸಿಯಾಗಿ. ಸೊ ರಿಮೆಂಬರೆನ್ಸ್ ಈಸಿಯಾಗಿ ಆಗುತ್ತೆ. ಯು ಕ್ಯಾನ್ ಸಿ. ಸೊ ಇಲ್ಲಿ ಏನಾಗುತ್ತೆ, ಅಬ್ಸರ್ವರು ಯಾವಾಗಲೂ ಲೆಫ್ಟ್ ಸೈಡಲ್ಲಿ ಫಿಕ್ಸ್ ಆಗಿರ್ತಾರೆ. ಸೊ ಅಬ್ಸರ್ವರ್ ನೋಡ್ತಿರಂಗೆ ನಾವು ಡಿಫೈನ್ ಮಾಡ್ಕೋಬೋದು ಕ್ವಾಡ್ರೆಂಟ್ನ. ಫಸ್ಟ್ ಕ್ವಾಡ್ರೆಂಟಲ್ಲಿ ಏನಾಗ್ತಿದೆ? ಎಬೋವ್ HP ಇದೆ ಆಬ್ಜೆಕ್ಟು, ಇನ್ ಫ್ರಂಟ್ ಆಫ್ VP ಇದೆ. ದಟ್ ಈಸ್ ಅವರ್ ಫಸ್ಟ್ ಕ್ವಾಡ್ರೆಂಟ್. ಓಕೆನಾ? ಸೊ ಅದೇ ರೀತಿ ಸೆಕೆಂಡ್ ಕ್ವಾಡ್ರೆಂಟ್ ಅಂದರೆ ಏನು? ಸೊ ಇಟ್ ಈಸ್ ನಥಿಂಗ್ ಬಟ್ ಎಬೋವ್ HP ಆ್ಯಂಡ್ ಬಿಹೈಂಡ್ ಆಫ್ VP. ಓಕೆ, ಎಬೋವ್ HP ಆ್ಯಂಡ್ ಬಿಹೈಂಡ್ ಆಫ್ VP ಅಂತ ನಾವು ಹೇಳ್ಬೋದು. ಅದೇ ರೀತಿ ಥರ್ಡ್ ಕ್ವಾಡ್ರೆಂಟ್ ಅಂದರೆ ಏನಂದರೆ, ಸೊ ಆಬ್ಜೆಕ್ಟ್ ಇಲ್ಲಿ ಬಿಲೋ ಆಫ್ HP ಇರುತ್ತೆ ಮತ್ತು ಬಿಹೈಂಡ್ ಆಫ್ VP ಇರುತ್ತೆ. ಓಕೆ, ಸೇಮ್ ವೇ ವಿ ಕ್ಯಾನ್ ಪ್ಲೇಸ್ ದ ಆಬ್ಜೆಕ್ಟ್ ಇನ್ ಫೋರ್ತ್ ಕ್ವಾಡ್ರೆಂಟ್. ಇಟ್ ಈಸ್ ನಥಿಂಗ್ ಬಟ್ ಬಿಲೋ ಆಫ್ HP ಆ್ಯಂಡ್ ಇನ್ ಫ್ರಂಟ್ ಆಫ್ VP. ಸೊ ಈ ಕ್ವಾಡ್ರೆಂಟ್ಸ್ ಡೆಫಿನೇಷನ್ಸ್ನ ನಾವು ಗ್ಯಾಪ್ನ ಇಡಬೇಕು. ಸೊ ನೆಕ್ಸ್ಟ್ ಏನಂದರೆ ಆರ್ಥೋಗ್ರಾಫಿಕ್ ಪ್ರೊಜೆಕ್ಷನ್ ಆಫ್ 4 ಕ್ವಾಡ್ರೆಂಟ್ಸ್. ಸೊ ಅಂದರೆ ನಾವು ಮೇನ್ 2D ಶೀಟಲ್ಲಿ ಬರಿತೀವಲ್ಲ, ಸೊ ಅಲ್ಲಿ ನಮಗೆ ನೊಟೇಷನ್ಸ್ ಗೊತ್ತಿರಬೇಕು ಯಾವ ರೀತಿ ನಾವು HP VP ಎಲ್ಲಿ ಬರುತ್ತೆ ಅಂತ. ಸೊ ಫಸ್ಟ್ ಕ್ವಾಡ್ರೆಂಟಲ್ಲಿ ಏನು ಬರುತ್ತೆ? XY ಲೈನ್ ಬರೆದಾದ್ಮೇಲೆ VP ಎಬೋವ್ ದ XY ಲೈನ್ ಇರುತ್ತೆ, HP ಬಿಲೋ ದ XY. ಸೆಕೆಂಡ್ ಕ್ವಾಡ್ರೆಂಟ್ ಏನಿರ್ತದೆ? HP VP ಎರಡೂ ಕೂಡ XY ಲೈನ್ ಮೇಲೆ ಇರ್ತದೆ. ಅದೇ ರೀತಿ ಥರ್ಡ್ ಕ್ವಾಡ್ರೆಂಟಲ್ಲೇನು ರಿವರ್ಸ್ ಫಸ್ಟ್ ಕ್ವಾಡ್ರೆಂಟು, HP ಪ್ಲೇನ್ ಮೇಲೆ ಬರುತ್ತೆ, VP ಪ್ಲೇನು ಕೆಳಗೆ ಬರುತ್ತೆ. ಸೊ ಫೋರ್ತ್ ಕ್ವಾಡ್ರೆಂಟಲ್ಲಿ ಇಟ್ ಈಸ್ ನಥಿಂಗ್ ಬಟ್ ರಿವರ್ಸ್ ಆಫ್ ಸೆಕೆಂಡ್ ಕ್ವಾಡ್ರೆಂಟು. ಸೊ ಬೋತ್ HP ಆ್ಯಂಡ್ VP ಪ್ಲೇನ್ ವರ್ ಬಿಲೋ ದ XY ಲೈನ್. ಸೊ ನೀವು ನೋಡ್ಕೋಬೋದು, ಇದು ವೈಸ್ ವರ್ಸ ಇರುತ್ತೆ. ಫಸ್ಟು ಮತ್ತು ಥರ್ಡ್ ಕ್ವಾಡ್ರೆಂಟು ವೈಸ್ ವರ್ಸ ಆಪೋಸಿಟ್ ಇರ್ತದೆ. ಸೆಕೆಂಡು ಮತ್ತು ಫೋರ್ತ್ ಕ್ವಾಡ್ರೆಂಟ್ ಅದೇ ರೀತಿ ವೈಸ್ ವರ್ಸ. ಸೊ ನೀವು ಕ್ಲೀನಾಗಿ ಇದನ್ನು ಅರ್ಥ ಮಾಡಿಕೊಂಡ್ರೆ ನಿಮಗೆ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ಈಸಿ ಆಗುತ್ತೆ. ಸೊ ಅದಾದಮೇಲೆ ಏನು ಮಾಡ್ಬೋದು ನಾವು? ವಿಜುವಲೈಸ್. ಥರ್ಡ್ ಸ್ಟೆಪ್ ಏನಂದರೆ ನೀವು ಅರ್ಥ ಮಾಡ್ಕೋಬೇಕು ಯಾವ ರೀತಿ ನಿಮಗೆ ಪಾಯಿಂಟ್ಸ್ ಎಲ್ಲಿ ಪ್ಲೇಸ್ ಆಗಿದೆ, ಎಬೋವ್ ಅಂದರೆ ಏನು, ಬಿಲೋ ಅಂದರೆ ಏನು, ಈ ಕಾನ್ಸೆಪ್ಟ್ಸ್ ಅರ್ಥ ಆಗ್ಬಿಟ್ರೆ ನಿಮಗೆ ಪಾಯಿಂಟ್ಸ್ ಪ್ರಾಬ್ಲಮ್ ಮಾಡೋಕ್ಕೆ ಭಾಳ ಈಸಿ. ಸೊ ಫಸ್ಟ್ ಪಾಯಿಂಟ್ ಏನು ಹೇಳುತ್ತೆ? ಇಫ್ ಎ ಪಾಯಿಂಟ್ ಈಸ್ ಲೈಯಿಂಗ್ ಎಬೋವ್ ಆರ್ ಬಿಲೋ ದ HP ಮೀನ್ಸ್ ಇಟ್ ಈಸ್ ದ ಫ್ರಂಟ್ ವ್ಯೂ. ಸೊ ಯಾವುದೇ ಒಂದು ಪಾಯಿಂಟು ಎಬೋವ್ ಬಿಲೋ ಇದ್ದರೆ ಅದು ಫ್ರಂಟ್ ವ್ಯೂ. ಅದೇ ರೀತಿ ಯಾವುದೇ ಇಫ್ ಎನಿ ಪಾಯಿಂಟ್ ಈಸ್ ಲೈಯಿಂಗ್ ಬಿಹೈಂಡ್ ಆರ್ ಇನ್ ಫ್ರಂಟ್ ಆಫ್ VP ಮೀನ್ಸ್ ಇಟ್ ಈಸ್ ಟಾಪ್ ವ್ಯೂ. ಇಫ್ ದ ಪಾಯಿಂಟ್ ಈಸ್ ಲೈಯಿಂಗ್ ಆನ್ HP ಮೀನ್ಸ್ ಫ್ರಂಟ್ ವ್ಯೂ. ಇಫ್ ದ ಪಾಯಿಂಟ್ ಈಸ್ ಲೈಯಿಂಗ್ ಆನ್ VP ಮೀನ್ಸ್ ಟಾಪ್ ವ್ಯೂ. ಸೊ ಈ 4 ಇಂಪಾರ್ಟೆಂಟ್ ಪಾಯಿಂಟ್ಸ್ ನೀವು ಕ್ಲೀನಾಗಿ ಅರ್ಥ ಮಾಡ್ಕೊಂಡ ಅಂದರೆ ಭಾಳ ಈಸಿಯಾಗಿ ಪ್ರೊಜೆಕ್ಷನ್ ಆಫ್ ಪಾಯಿಂಟ್ಸು ನಿಮಗೆ ಸಾಲ್ವ್ ಮಾಡೋಕ್ಕೆ ಈಸಿ ಆಗುತ್ತೆ. ಸೊ ನಾವು ನೋಡೋದಾದರೆ ನೆಕ್ಸ್ಟು ಯಾವ ರೀತಿ ಪ್ರಾಬ್ಲಮ್ಸ್, ಟೈಪ್ಸ್ ಆಫ್ ಪ್ರಾಬ್ಲಮ್ಸ್ ಇನ್ ಪ್ರೊಜೆಕ್ಷನ್ ಆಫ್ ಪಾಯಿಂಟ್ಸ್. ಓಕೆ, ಸೊ ಇಲ್ಲಿ ಅರೌಂಡ್ 4 to 5 ಟೈಪ್ಸ್ ಪ್ರಾಬ್ಲಮ್ಸ್ ಇರುತ್ತೆ. ಸೊ ನೀವು ಒಂದೊಂದೇ ಟೈಪ್ ಪ್ರಾಬ್ಲಮ್ ಅರ್ಥ ಮಾಡ್ತಾ ಹೋದರೆ ಸೊ ಆರಾಮಾಗಿ ಯಾವುದೇ ಟೈಪ್ ಪ್ರಾಬ್ಲಮ್ ಕೊಟ್ಟರು ಕೂಡ ಇಂಟರ್ನಲ್ಸ್ ಇರ್ಬೋದು, ಎಕ್ಸಾಮ್ ಇರ್ಬೋದು, ಕ್ಲೀನಾಗಿ ಸಾಲ್ವ್ ಮಾಡ್ಬೋದು. ಸೊ ಫಸ್ಟ್ ಟೈಪ್ ಪ್ರಾಬ್ಲಮ್ ಏನು ಬರುತ್ತೆ? ಒಂದು XY ಲೈನ್ ಅದರಲ್ಲಿ
ಸೊ 4 ಕ್ವಾಡ್ರೆಂಟ್ ಕೂಡ ಒಂದೇ XY ಲೈನ್ ಮೇಲೆ ಮಾಡುವಂಥದ್ದು ಪ್ರಾಬ್ಲಮ್ಸ್. ಓಕೆ, ನೀವು ನೋಡಿರ್ಬೋದು ಪ್ರೊಜೆಕ್ಷನ್ ಆಫ್ ಪಾಯಿಂಟ್ಸಲ್ಲಿ ಫಸ್ಟು ಸೆಕೆಂಡ್ ಪ್ರಾಬ್ಲಮ್ಮು. ಓಕೆ, ಸೊ ನೀವು ಇದನ್ನು ಒಂದೇ XY ಲೈನ್ ಮೇಲೆ 4 ಪಾಯಿಂಟ್ಸು 4 ಕ್ವಾಡ್ರೆಂಟ್ಸ್ದು ನೊಟೇಷನ್ ಬರೋೈತಿ ಫಸ್ಟ್ ಪ್ರಾಬ್ಲಮ್ಮು. ಸೆಕೆಂಡ್ ಒನ್ ಬಂದು ಸೈಡ್ ವಿ ಪ್ರಾಬ್ಲಮ್ಸ್. ಸೊ ಇಲ್ಲಿ ಸೈಡ್ ವಿ ಪ್ರಾಬ್ಲಮ್ಸ್ ಬಂದು LPP ಪ್ರಾಬ್ಲಮ್ ಇರ್ಬೋದು, ಅಥವಾ RPP ಇರ್ಬೋದು, ಅದೇ ಲೆಫ್ಟ್ ಪ್ರೊಫೈಲ್ ಪ್ಲೇನ್ ಮತ್ತು ರೈಟ್ ಪ್ರೊಫೈಲ್ ಪ್ಲೇನ್ ಬರ್ಬೋದು. ಥರ್ಡ್ ಟೈಪ್ ಪ್ರಾಬ್ಲಮ್ ಒಂದು ಶಾರ್ಟೇಜ್ ಡಿಸ್ಟೆನ್ಸ್ ಪ್ರಾಬ್ಲಮ್, ಅಂದರೆ ಆರ್ಕ್ ಡಿಸ್ಟೆನ್ಸ್ ಕೊಟ್ಟಿರ್ತಾನೆ, ಆ ಆರ್ಕ್ ಡಿಸ್ಟೆನ್ಸ್ನ ಯೂಸ್ ಮಾಡಿಕೊಂಡು ಪ್ರಾಬ್ಲಮ್ ಮಾಡುವಂಥದ್ದು. ಓಕೆ, ಆಮೇಲೆ ಫೋರ್ತ್ ಪ್ರಾಬ್ಲಮ್ ಬಂದು ಸಿಂಗಲ್ ಪಾಯಿಂಟ್ 2 or more ವ್ಯೂವ್ಸ್, ಸಿಂಗಲ್ ಪಾಯಿಂಟ್ ಕೊಟ್ಬಿಟ್ಟು 2 ರಿಂದ 3 ವ್ಯೂವ್ಸ್ ಕೊಡ್ತಾನೆ. ಸಿಂಗಲ್ ಪಾಯಿಂಟ್ ದೇರ್ ಆರ್ ಲೈಕ್ ಸಿಂಗಲ್ ಪಾಯಿಂಟ್ ಅಬೌವ್ ದೇರ್ ಆರ್ ಐದರ್ ಇಟ್ ಕ್ಯಾನ್ ಬಿ ಫ್ರಂಟ್ ವ್ಯೂಸ್ ಆರ್ ದ ಟಾಪ್ ವ್ಯೂಸ್ ಸಿಂಗಲ್ ಪಾಯಿಂಟಲ್ಲಿ. ಅದಾದಮೇಲೆ ಸ್ಪೆಷಲ್ ಟೈಪ್ ಪ್ರಾಬ್ಲಮ್ಸ್. ಓಕೆ, ಸೊ ಸ್ಪೆಷಲ್ ಟೈಪ್ ಪ್ರಾಬ್ಲಮ್ಸಲ್ಲಿ ಡಿಸ್ಟೆನ್ಸ್ ಕೊಟ್ಟಿರ್ತಾನೆ, ಡಿಸ್ಟೆನ್ಸ್ ಬಿಟ್ವೀನ್ ಟಾಪ್ ವ್ಯೂಸ್ ಆರ್ ಡಿಸ್ಟೆನ್ಸ್ ಬಿಟ್ವೀನ್ ದ ಫ್ರಂಟ್ ವ್ಯೂಸ್, ಆ ಡಿಸ್ಟೆನ್ಸ್ ಯೂಸ್ ಮಾಡಿಕೊಂಡು ನಾವು ಪ್ರಾಬ್ಲಮ್ಸ್ನ ಮಾಡಬೇಕು. ಸೊ ಇಷ್ಟೇ ಪ್ರಾಬ್ಲಮ್ಸ್ ಇರೋದು ಪ್ರೊಜೆಕ್ಷನ್ ಆಫ್ ಪಾಯಿಂಟ್ಸಲ್ಲಿ. ಸೊ ನೀವು ಈ ಪ್ರಾಬ್ಲಮ್ಸ್ ಎಲ್ಲ ನನ್ನ ಚಾನಲಲ್ಲಿ ನಾನು ಮಾಡಿದ್ದೀನಿ. ಸೊ ಒಂದೊಂದೇ ಪ್ರಾಬ್ಲಮ್ ಕೂಡ ನೀವು ಅರ್ಥ ಮಾಡ್ಕೊಂಡಾದರೆ ಸೊ ಆ ಟೈಪ್ ಯಾವುದೇ ರೀತಿ ಪ್ರಾಬ್ಲಮ್ ಕೊಟ್ಟರು ನೀವು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಸೊ ಇದು ಪ್ರೊಜೆಕ್ಷನ್ ಆಫ್ ಪಾಯಿಂಟ್ಸ್. ನಾವು ವಿ ಮೂವ್ ಆನ್ ಟು ದ ನೆಕ್ಸ್ಟ್ ಟಾಪಿಕ್ ಈಸ್ ಪ್ರೊಜೆಕ್ಷನ್ ಆಫ್ ಲೈನ್ಸ್. ಸೊ ಇದರಲ್ಲಿ ಈ ಕಾನ್ಸೆಪ್ಟ್ಸ್ ಇದು ಭಾಳ ಇಂಪಾರ್ಟೆಂಟು. ಯಾವುದೇ ಪ್ರಾಬ್ಲಮ್ ಕೊಟ್ಟರು ನಾವು ಸಾಲ್ವ್ ಮಾಡೋದು. ಫಸ್ಟ್ ಏನು, ಟ್ರೂ ಲೆಂತ್ ಆಫ್ ಲೈನ್ ಇನ್ ಟಾಪ್ ವ್ಯೂ ಎಕ್ಸಾಕ್ಟ್ಲಿ ಈಕ್ವಲ್ ಟು ಟ್ರೂ ಲೆಂತ್ ಆಫ್ ಲೈನ್ ಇನ್ ಫ್ರಂಟ್ ವ್ಯೂ. ದಟ್ ಈಸ್ ದ ಫಸ್ಟ್. ನೆಕ್ಸ್ಟ್, ಟ್ರೂ ಲೆನ್ಸ್ ಆರ್ ಆಲ್ವೇಸ್ ಗ್ರೇಟರ್ ದೆನ್ ದ ಅಪರೆಂಟ್ ಲೆನ್ಸ್. ಇದನ್ನು ಗ್ಯಾಪ್ನ ಇಟ್ಕೋಬೇಕು ನೀವು. ಟ್ರೂ ಲೆನ್ಸ್ ಇವಾಗ 2 ಲೆಂತ್ ಕೊಟ್ಟಿರ್ತಾರೆ, ಅದರಲ್ಲಿ ಯಾವ್ದು ಜಾಸ್ತಿ ಇರುತ್ತೋ ಅದೇ ಟ್ರೂ ಲೆಂತ್, ಚಿಕ್ಕದಿರೋದು ಅಪರೆಂಟ್. ಸೇಮ್ ಅದೇ ರೀತಿ ಅಪರೆಂಟ್ ಆ್ಯಂಗಲ್ಸ್ ಆರ್ ಆಲ್ವೇಸ್ ಗ್ರೇಟರ್ ದೆನ್ ದ ಟ್ರೂ ಲೆಂತ್ ಆ್ಯಂಗಲ್ಸ್, ಇದನ್ನು ಐಡೆಂಟಿಫೈ ಮಾಡ್ಬೋದು. ಆಮೇಲೆ ಅಪರೆಂಟ್ ಲೆನ್ಸ್ ಆರ್ ಆಲ್ವೇಸ್ ರೊಟೇಟೆಡ್, ವಿ ನೆವರ್ ರೊಟೇಟ್ ದ ಟ್ರೂ ಲೆನ್ಸ್. ನೆಕ್ಸ್ಟ್, ಅಪರೆಂಟ್ ಲೆಂತ್ ಟಾಪ್ ಆ್ಯಂಡ್ ಫ್ರಂಟ್ ವ್ಯೂಸ್ನ ಒಂದು ಸ್ಟ್ರೈಟ್ ಲೈನ್ ಜಾಯ್ನ್ ಮಾಡಿದ್ರೆ ಸೊ ಒಂದೇ ವರ್ಟಿಕಲ್ ಲೈನಲ್ಲಿ 2 ಪಾಯಿಂಟ್ಸ್ ಕೂಡ ಜಾಯ್ನ್ ಆಗುತ್ತೆ. ಸೊ ನೆಕ್ಸ್ಟ್ ಟಾಪಿಕ್ ಏನೇನಿದೆ, ಪ್ರೊಜೆಕ್ಷನ್ ಆಫ್ ಪ್ಲೇನ್ ಸರ್ಫೇಸಸ್. ಸೊ ಇದು ಭಾಳ ಇಂಪಾರ್ಟೆಂಟು, ರಿವಿಷನ್ ಹೆಂಗೆ ಮಾಡೋಣ ಏನೇನು. ಸೊ ಫಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ ಇಲ್ಲಿ ಪ್ರೊಜೆಕ್ಷನ್ ಆಫ್ ಪ್ಲೇನ್ಸಲ್ಲಿ, ಸೊ ಪ್ರೊಜೆಕ್ಷನ್ ಆಫ್ ಯಾವುದೇ ಕನ್ಸ್ಟ್ರಕ್ಷನ್ ಪ್ಲೇನ್ ಸರ್ಫೇಸ್ ಮಾಡೋಕ್ಕೆ ನೀವು ರೆಡಿ ಇರಬೇಕು ವಿತ್ ಆ್ಯಂಗಲ್ಸ್. ಯಾಕಂದರೆ ನಿಮ್ಮ ಕನ್ಸ್ಟ್ರಕ್ಷನ್ ಮಾಡೋಕ್ಕೆ ಬಂತು ಅಂದರೆ ನಿಮ್ಮ 50% ಪ್ರಾಬ್ಲಮ್ಮು ಈಸಿ ಆಗುತ್ತೆ. ಫಸ್ಟಾಗೆ ನೀವು ಟ್ರಯಾಂಗಲ್ ತೊಗೊಂಡ್ರೆ ಅದರಲ್ಲಿ 3 ಸೈಡ್ಸ್ ಇರುತ್ತೆ. ಆ್ಯಂಗಲ್ ಮೆಥಡಲ್ಲಿ ಹೋದರೆ ಯೂಸಿಂಗ್ 120 ಡಿಗ್ರಿ ವಿ ಕ್ಯಾನ್ ಕನ್ಸ್ಟ್ರಕ್ಟ್. ಸೇಮ್ ನೆಕ್ಸ್ಟು ಸ್ಕ್ವೇರ್ ತೊಗೊಂಡ್ರೆ ಅದರಲ್ಲಿ 4 ಸೈಡ್ಸ್ ಇರ್ತದೆ. ಸೊ 90 ಡಿಗ್ರಿ ಆ್ಯಂಗಲ್ ಯೂಸ್ ಮಾಡಿಕೊಂಡು ಸ್ಕ್ವೇರ್ ಕನ್ಸ್ಟ್ರಕ್ಟ್ ಮಾಡ್ಬೋದು. ಸೊ ಥರ್ಡ್ ಬಂದು ಪೆಂಟಗನಲ್ಲಿ 5 ಸೈಡ್ಸ್ ಇರ್ತವೆ. ಸೊ ಎಕ್ಸ್ಟರ್ನಲ್ ಆ್ಯಂಗಲ್ ಯು ಹ್ಯಾವ್ ಟು ಯೂಸ್, ದಟ್ ಈಸ್ 72 ಡಿಗ್ರಿ. ದೆನ್ ಹೆಕ್ಸಗನ್ ಅಂದರೆ ಇದರಲ್ಲಿ 6 ಸೈಡ್ಸ್ ಇರ್ತದೆ. ಸೊ ಆ್ಯಂಗಲ್ ಮೆಥಡಲ್ಲಿ ಮಾಡ್ತೀರಾ ಅಂದರೆ ಅದನ್ನು ನಾವು 60 ಡಿಗ್ರಿ ಆ್ಯಂಗಲ್ ಪ್ರೊಟೆಕ್ಟ್ ಯೂಸ್ ಮಾಡ್ಕೊಂಡು ಮಾಡ್ಬೋದು. ಫೈನಲಾಗಿ ಸರ್ಕಲ್ ಕನ್ಸ್ಟ್ರಕ್ಟ್ ಮಾಡೋದು ಭಾಳ ಈಸಿ. ಸೊ ನೆಕ್ಸ್ಟ್ ನೀವು ನೋಡೋದಾದರೆ ಈ ಟ್ರಯಾಂಗಲ್ನ ನಾವು ಆರ್ಕ್ ಮೆಥಡಲ್ಲೂ ಮಾಡ್ಬೋದು. ಕಂಪಾಸ್ ಯೂಸ್ ಮಾಡಿಕೊಂಡು ಡೈಮೆನ್ಷನ್ಸ್ನ ಮೆಜರ್ ಮಾಡಿ ಮಾಡ್ಬೋದು. ಸೊ ಕನ್ಸ್ಟ್ರಕ್ಷನ್ ಮಾಡೋಕ್ಕೆ ಬಂತಂದರೆ 50% ಪ್ರಾಬ್ಲಮ್ಮು ಈಸಿಯಾಗಿ ನಾವು ಮಾಡ್ಬೋದು. ಇದರ ಸಿಸ್ಟಮಲ್ಲಿ ಇರ್ಬೋದು ಅಥವಾ ಸ್ಕೆಚಲ್ಲಿ ಇರ್ಬೋದು. ಅದೇ ರೀತಿ ಎಕ್ಸಾಗನ್ನ ನಾವೇನು ಮಾಡ್ಬೋದು, ಆರ್ಕ್ ಮೆಥಡಲ್ಲಿ ಮಾಡ್ಬೋದು. ಓಕೆ, ಸರ್ಕಲ್ನ ಕನ್ಸ್ಟ್ರಕ್ಟ್ ಮಾಡ್ಬಿಟ್ಟು ಫಸ್ಟು ಕಂಪಾಸ್ ಯೂಸ್ ಮಾಡಿ ಆಮೇಲೆ ಡಿವೈಡ್ ಮಾಡ್ಕೋಬೋದು. ಸೊ ದಟ್ ಈಸ್ ದ ಫಸ್ಟ್ ಸ್ಟೆಪ್ ಇನ್ ಪ್ರೊಜೆಕ್ಷನ್ ಆಫ್ ಪ್ಲೇನ್ಸ್. ಸೊ ಕನ್ಸ್ಟ್ರಕ್ಷನ್ ಮಾಡೋಕ್ಕೆ ಬರಬೇಕು. ಅದೇ ರೀತಿ ರೆಕ್ಟ್ಯಾಂಗಲ್ ಕನ್ಸ್ಟ್ರಕ್ಟ್ ಮಾಡ್ತೀವಿ. ಸೊ ರೆಕ್ಟ್ಯಾಂಗಲ್ಸಲ್ಲಿ 2 ರೀತಿ ಪ್ರಾಬ್ಲಮ್ ಬರುತ್ತೆ. ಒಂದು ಶಾರ್ಟರ್ ಎಡ್ಜು, ಇನ್ನೊಂದು ಲಾಂಗರ್ ಎಡ್ಜು. ಸೊ ಇದೆರಡು ರೀತಿ ಪ್ರಾಬ್ಲಮ್ಸ್ನ ಸೊ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ. ಸೊ ನೆಕ್ಸ್ಟ್ ನೋಡೋದಾದರೆ ಇಲ್ಲಿ ಪ್ರೊಜೆಕ್ಷನ್ ಆಫ್ ಪ್ಲೇನ್ಸಲ್ಲಿ ಇಂಪಾರ್ಟೆಂಟ್ ಏನಂದರೆ ಲೆಫ್ಟ್ ಹ್ಯಾಂಡ್ ಸೈಡ್ ರೆಫರೆನ್ಸ್ನ ನಾವು ಫಾಲೋ ಮಾಡಬೇಕು. ಯಾಕಂದರೆ ಪ್ಲೇನ್ಸ್ನ ನಾವು ಪ್ಲೇಸ್ ಮಾಡ್ತೀವಲ್ಲ ವಿತ್ ರೆಸ್ಪೆಕ್ಟ್ ಟು ಎಡ್ಜ್ ಇರ್ಬೋದು ಅಥವಾ ಕಾರ್ನರ್ ಇರ್ಬೋದು, ನಾವು ಲೆಫ್ಟ್ ಹ್ಯಾಂಡ್ ಸೈಡ್ ರೆಫರೆನ್ಸ್ನ ಕನ್ಸಿಡರ್ ಮಾಡಬೇಕು. ಸೊ ಇದು ಭಾಳ ಇಂಪಾರ್ಟೆಂಟು. ಭಾಳ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ, ಅವರು ಲೆಫ್ಟ್ ಹ್ಯಾಂಡ್ ಸೈಡ್ಸ್ ರೆಫರೆನ್ಸ್ನ ಕನ್ಸಿಡರ್ ಮಾಡಲ್ಲ, ಎಡ್ಜ್ ಕೂರಿಸ್ಬಿಡ್ಲು ಕಾರ್ನರ್ನ ಕೂರಿಸ್ತಾರೆ. ಕಾರ್ನರ್ ಕೂರಿಸೋ ಜಾಗದಲ್ಲಿ ಎಡ್ಜ್ ಅಲ್ಲಿ ಏನಾಗುತ್ತೆ, ಫಸ್ಟ್ ಪೊಸಿಷನ್ ರಾಂಗ್ ಆಯ್ತಂದರೆ ಸೊ ಯು ವಿಲ್ ನಾಟ್ ಗೆಟ್ ಎನಿ ಮಾರ್ಕ್ಸ್ ಫಾರ್ ದಟ್ ಪರ್ಟಿಕ್ಯುಲರ್ ಪ್ರಾಬ್ಲಮ್. ಸೊ ಇದನ್ನು ಭಾಳ ಇಂಪಾರ್ಟೆಂಟಾಗಿ ನೀವು ಗ್ಯಾಪ್ನ ಇಟ್ಕೋಬೇಕಾಗಿದ್ದು ಏನಂದರೆ ಲೆಫ್ಟ್ ಸೈಡ್ ರೆಫರೆನ್ಸ್ ಇನ್ ಆರ್ಡರ್ ಟು ಪ್ಲೇಸ್ ದ ಪ್ಲೇನ್ ಲೆಮನ್ ವೆದರ್ ಇಟ್ ಈಸ್ ಎ ಟ್ರಯಾಂಗಲ್, ಸ್ಕ್ವೇರ್, ಪೆಂಟಗನ್ ಯಾವುದೇ ಇರ್ಬೋದು, ನೀವು ಅದನ್ನು ಲೆಫ್ಟ್ ಹ್ಯಾಂಡ್ ಸೈಡ್ ರೆಫರೆನ್ಸಲ್ಲೇ ವಿತ್ ರೆಸ್ಪೆಕ್ಟ್ ಟು ಎಡ್ಜ್ ಅಥವಾ ವಿತ್ ರೆಸ್ಪೆಕ್ಟ್ ಟು ಕಾರ್ನರ್. ಆಮೇಲೆ ನೀವು ಡಿಸೈಡ್ ಮಾಡಬೇಕು ಈ ಕ್ವಶನಲ್ಲಿ ಅದು ಎಚ್ ವಿಲ್ ಪ್ಲೇಸ್ ಮಾಡಬೇಕು ಅಥವಾ ವಿ ಪಿ ಪ್ಲೇಸ್ ಮಾಡಬೇಕು. ಅದನ್ನು ನೀವು ಕ್ಲೀನಾಗಿ ಕ್ವಶನ್ ಓದಿ
ಅದ್ರ ಪ್ರಕಾರ ನೀವು ಪ್ಲೇಸ್ ಮಾಡಬೇಕು. ಓಕೆನಾ. ನೆಕ್ಸ್ಟು ಟೈಪ್ಸ್ ಆಫ್ ಪ್ರಾಬ್ಲಮ್, ಯಾವ ರೀತಿ ಪ್ರಾಬ್ಲಮ್ಸ್ ಬರುತ್ತೆ, ಟೈಪ್ಸ್ ಆಫ್ ಪ್ರಾಬ್ಲಮ್ಸ್ ಕಲಿಸ್ತಾ ಅಂದರೆ ಸೊ ಈ ಮಾಡ್ಯೂಲು ಭಾಳ ಈಸಿ. ಇದು ಸ್ಕೋರಿಂಗ್ ಮಾಡ್ಯೂಲ್. ಆ್ಯಕ್ಚುಲಿ ಪ್ರೊಜೆಕ್ಷನ್ ಆಫ್ ಲೈನ್ಸ್ ಕಂಪೇರ್ ಮಾಡಿದ್ರೆ ಪ್ರೊಜೆಕ್ಷನ್ ಆಫ್ ಪ್ಲೇನ್ಸು ಭಾಳ ಈಸಿ ಇರುತ್ತೆ. ಓಕೆ. ಸೊ ಟೈಪ್ಸ್ ಆಫ್ ಪ್ರಾಬ್ಲಮ್ಸಲ್ಲಿ ಫಸ್ಟ್ ಪ್ರಾಬ್ಲಮ್ ನೋಡೋದಾದ್ರದ್ದು ನಾರ್ಮಲ್ ಟೈಪ್ ಪ್ರಾಬ್ಲಮ್ಮು. ಸೊ ನಾರ್ಮಲ್ ಟೈಪ್ ಪ್ರಾಬ್ಲಮ್ಮು. ಸೊ ಇದರಲ್ಲಿ ಏನಂದರೆ ನಾರ್ಮಲ್ ಟೈಪ್ ಪ್ರಾಬ್ಲಮ್ ಏನಂದರೆ ಆ್ಯಂಗಲ್ ಆಫ್ ಇನ್ಕ್ಲಿನೇಷನ್ಸ್ ಕೊಟ್ಟಿರ್ತಾನೆ ಎಚ್ ಪಿ ಮತ್ತು ವಿ ಪಿ ಪ್ಲೇನ್ಗೆ. ಇಲ್ಲಿ ನೋಡೋದಾದ್ರೆ ನೀವೇನು ನೋಡಬೇಕಂದ್ರೆ ವಿತ್ ರೆಸ್ಪೆಕ್ಟ್ ಟು ಎಡ್ಜ್ ಕೊಟ್ಟಿರ್ತಾನೆ, ಎಡ್ಜ್ ಅಥವಾ ಸೈಡು. ಆ್ಯಂಗಲ್ ಆಫ್ ಇನ್ಕ್ಲಿನೇಷನ್ ವಿತ್ ರೆಸ್ಪೆಕ್ಟ್ ಟು ಎಡ್ಜ್ ಇರ್ಬೋದು, ಎಚ್ ಪಿ ಇರ್ಬೋದು ಅಥವಾ ವಿ ಪಿ ಇರ್ಬೋದು. ಇದು ಸೈಡ್ ಅಥವಾ ಎಡ್ಜ್ ಅಂತ ಮೆನ್ಷನ್ ಮಾಡಿರ್ತಾನೆ. ನೀವು ಕ್ವಶನಲ್ಲಿ ಅದನ್ನು ಕ್ಲೀನಾಗಿ ನೋಡ್ಕೊಂಡಂದರೆ ಸೊ ದಟ್ ಈಸ್ ನಥಿಂಗ್ ಬಟ್ ಯುವರ್ ನಾರ್ಮಲ್ ಟೈಪ್ ಪ್ರಾಬ್ಲಮ್. ಓಕೆನಾ. ಸೊ ನೆಕ್ಸ್ಟ್ ಟೈಪ್ ಪ್ರಾಬ್ಲಮ್ ಯಾವುದು ಅಂದರೆ ಬೀಟಾ ಆ್ಯಂಗಲ್ ಟೈಪ್. ಸೊ ಬೀಟಾ ಆ್ಯಂಗಲ್ ಟೈಪ್ ಏನಂದರೆ ಇದರಲ್ಲಿ ಆ್ಯಂಗಲ್ ಆಫ್ ಇನ್ಕ್ಲಿನೇಷನ್ಸ್ನ ಇಲ್ಲಿ ಪರ್ಟಿಕ್ಯುಲರ್ ವರ್ಡ್ಸ್ ಜೊತೆ ಮೆನ್ಷನ್ ಮಾಡ್ತಾನೆ. ಇವಾಗ ಟ್ರಯಾಂಗಲಲ್ಲಿ ಏನು ಯೂಸ್ ಮಾಡ್ತಾನೆ, ಮೀಡಿಯನ್ ಅಂತ ಯೂಸ್ ಮಾಡ್ತಾನೆ. ಪೆಂಟಗನಲ್ಲಿ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರು. ಸೊ ಅದರ್ ಇಟ್ ಈಸ್ ಸ್ಕ್ವೇರ್ಗೆ ಡಯಾಗನಲ್ಲು, ಹೆಕ್ಸಗನ್ಗೂ ಡಯಾಗನಲ್ಲು, ಸರ್ಕಲ್ಗೆ ಡಯಾಮೀಟರು. ಈ ಟರ್ಮ್ಸ್ನ ನೀವು ಕ್ವಶನಲ್ಲಿ ನೋಡಬೇಕಾದಂತು. ಸೊ ಫಸ್ಟ್ ಇಂಪಾರ್ಟೆಂಟು ಏನಂದರೆ ಈ ಸಬ್ಜೆಕ್ಟಲ್ಲಿ ನೀವು ಕ್ವಶನ್ನ ತರುವಾಗಿ ಓದೋದನ್ನ ತಿಳ್ಕೊಳ್ಳಿ. 5 ನಿಮಿಷ ಇಲ್ಲ 10 ನಿಮಿಷ ಆದರೂ ಪರವಾಗಿಲ್ಲ. ನೀವು ಫಸ್ಟು ಕ್ವಶನ್ನ ಏನು ಸ್ಟೆಪ್ ಬೈ ಸ್ಟೆಪ್ ಸ್ಪ್ಲಿಟ್ ಮಾಡಿಕೊಂಡು ಕ್ಲೀನಾಗಿ ಓದಿ. ಫಸ್ಟು ಏನು ಕನ್ಸ್ಟ್ರಕ್ಟ್ ಮಾಡಬೇಕು, ಎಷ್ಟು ಡೈಮೆನ್ಷನ್ ವಿತ್ ರೆಸ್ಪೆಕ್ಟ್ ಟು ಎಡ್ಜು ಅಥವಾ ಕಾರ್ನರು, ಆಮೇಲೆ ಇನ್ಕ್ಲಿನೇಷನ್ ಯಾವುದು ಕೊಟ್ಟಿದ್ದಾನೆ. ಇವಾಗ ನೋಡಿ ಪರ್ಟಿಕ್ಯುಲರ್ ಟರ್ಮ್ಸ್ ಇರ್ತವೆ ಬೀಟಾ ಆ್ಯಂಗಲಲ್ಲಿ. ಟ್ರಯಾಂಗಲಲ್ಲಿ ಮೀಡಿಯನ್ ಅಂತ ಇರ್ತದೆ, ಸ್ಕ್ವೇರಲ್ಲಿ ಡಯಾಗನಲ್ಲು, ಪೆಂಟಗನಲ್ಲಿ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರು, ಎಕ್ಸೆಗನಲ್ಲಿ ಡಯಾಗನಲ್ಲು ಮತ್ತು ಸರ್ಕಲಲ್ಲಿ ಡಯಾಮೀಟರ್. ಈ ರೀತಿ ವರ್ಡ್ಸ್ಗಳನ್ನ ನಾವು ಕ್ವಶನಲ್ಲಿ ಐಡೆಂಟಿಫೈ ಮಾಡಿದಂದ್ರೆ ಏನಾಯ್ತದೆ, ಸೊ ಇದು ಬೀಟಾ ಆ್ಯಂಗಲ್ ಅಂತ ನಮಗೆ ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. ಓಕೆನಾ. ಸೊ ಈ ರೀತಿ ನಿಮಗೆ ಈ ಪ್ರಾಬ್ಲಮ್ಸ್ ಎಲ್ಲ ಈಸಿಯಾಗಿ ಅರ್ಥ ಮಾಡಬೇಕಂದ್ರೆ ಏನು ಮಾಡಬೇಕಂದ್ರೆ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ ಸರ್ಕಲ್ ಇದ್ದಾರೆ, ನಿಮ್ಮ ಕ್ಲಾಸ್ಮೇಟ್ಸ್ ಇದ್ದಾರೆ, ಅವರಿಗೆಲ್ಲ ಶೇರ್ ಮಾಡೋದ್ರಿಂದ ಅವ್ರಿಗೂ ಕೂಡ ಈ ಪರ್ಟಿಕ್ಯುಲರ್ ಸಬ್ಜೆಕ್ಟ್ನ ಈಸಿಯಾಗಿ ಪಾಸ್ ಮಾಡ್ಬೋದು. ಸೊ ನಾವು ನೆಕ್ಸ್ಟ್ ನೋಡಿ ಲೆಫ್ಟ್ ಹ್ಯಾಂಡ್ ಸೈಡ್ ನಾನು ಆವಾಗಲೇ ಹೇಳಿದೆ. ಸೊ ಇಲ್ಲಿ ಭಾಳ ಇಂಪಾರ್ಟೆಂಟ್ ಏನಂದರೆ ಲೆಫ್ಟ್ ಹ್ಯಾಂಡ್ ಸೈಡ್ ರೆಫರೆನ್ಸ್ ವಿತ್ ವೆನ್ ಮೇ ಪ್ಲೇಸ್ ದ ಲ್ಯಾಮಿನ with respect to edge or with respect to corner on the particular plane, we have to be very careful. Okay. So the next type of problem ನೋಡೋದಾದ್ರೆ ಅದು ಅಪಿಯರ್ಸ್ ಟು ಬಿ ಅಂತ. ಅಪಿಯರ್ಸ್ ಟು ಬಿ ಏನಂದರೆ ಈ ಬೀಟಾ ಆ್ಯಂಗಲ್ ಪ್ರಾಬ್ಲಮ್ಸ್ ಇರುತ್ತಲ್ಲ ಅದೇ ರೀತಿ ಕ್ವಶನ್ ಇರುತ್ತೆ ಸೇಮ್. ಇದರಲ್ಲಿ ಏನಂದರೆ ಒಂದೇ ಒಂದು ಎಕ್ಸ್ಟ್ರಾ ವರ್ಡ್ ಏನು ಆ್ಯಡ್ ಮಾಡ್ತಾನೆ ಅಂದರೆ ಅಪಿಯರ್ಸ್ ಟು ಬಿ ಅಂತ. ಇವಾಗ ಹೆಂಗೆ ಕ್ವಶನ್ ಬರುತ್ತೆ ಅಂದರೆ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಅಪಿಯರ್ಸ್ ಟು ಬಿ ಇನ್ಕ್ಲೈನ್ ಟು ವಿ ಪಿ, median appears to be inclined to VP, diagonal appears to be inclined to VP. ಈ ಬೀಟಾ ಆ್ಯಂಗಲ್ ಟರ್ಮ್ಸ್ ಇರ್ತಾವಲ್ಲ ಅದ್ರ ಜೊತೆಗೆ ಏನಂದರೆ ಈ ಅಪಿಯರ್ಸ್ ಟು ಬಿ ಅನ್ನೋ ವರ್ಡ್ನ ಇವನು ಆ್ಯಡ್ ಮಾಡ್ತಾನೆ. ಸೊ ಅಂಥ ಟೈಪ್ ಪ್ರಾಬ್ಲಮ್ ಏನಂದರೆ ನಾವು ಬೀಟಾ ಆ್ಯಂಗಲ್ನ ಫೈಂಡ್ ಔಟ್ ಮಾಡಬಾರ್ದು. ಸೊ ಅದೇ ಬರೀ ನಾವು ಆ ಪರ್ಟಿಕ್ಯುಲರ್ ಮೀಡಿಯನ್ ಇರ್ಬೋದು, ಡಯಾಗನಲ್ ಇರ್ಬೋದು ಅಥವಾ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಇರ್ಬೋದು, ಅದ್ರ ಮೇಲೆ ನಾವು ಕೂರಿಸ್ಬಿಡ್ಬೇಕಷ್ಟೆ. ಬೀಟಾ ಆ್ಯಂಗಲ್ನ ಫೈಂಡ್ ಔಟ್ ಮಾಡಬಾರ್ದು. ಸೊ ಇದನ್ನು ಭಾಳ ನೀವು ಇಂಪಾರ್ಟೆಂಟಾಗಿ ಇದನ್ನು ರಿಮೆಂಬರ್ ಮಾಡಬೇಕು, ಮರೆಯೋಂಗಿಲ್ಲ ಇದನ್ನು. ಸೊ ನೆಕ್ಸ್ಟ್ ಟೈಪ್ ಆಫ್ ಪ್ರಾಬ್ಲಮ್ ಇದು ರೆಕ್ಟ್ಯಾಂಗಲ್ಸ್. ಸೊ ರೆಕ್ಟ್ಯಾಂಗಲ್ಸಲ್ಲಿ ನಿಮ್ಗೆ ಗೊತ್ತಿದೆ 2 ರೀತಿ ಪ್ರಾಬ್ಲಮ್ ಇರ್ತದೆ, ಒಂದು ಶಾರ್ಟರ್ ಎಡ್ಜು, ಇನ್ನೊಂದು ಲಾಂಗರ್ ಎಡ್ಜು. ಈ ಪ್ರಾಬ್ಲಮಲ್ಲಿ ಈ ಪರ್ಟಿಕ್ಯುಲರ್ ಟರ್ಮ್ನ ಮೆನ್ಷನ್ ಮಾಡಿರ್ತಾನೆ. ಸೊ ಈ ಪರ್ಟಿಕ್ಯುಲರ್ ಟರ್ಮ್ ತೊಗೊಂಡು ನಾವು ಫಸ್ಟ್ ಪೊಸಿಷನ್ನ ಡಿಸೈಡ್ ಮಾಡಬೇಕು. ಓಕೆನಾ. ಸೊ ಶಾರ್ಟರ್ ಎಡ್ಜ್ನ ತೊಗೋಬೇಕು ಪ್ಲೇಸ್ ಮಾಡೋಕ್ಕೆ ವಿತ್ ರೆಸ್ಪೆಕ್ಟ್ ಟು ಎಡ್ಜ್. ಓಕೆ. ಅದು ಆಮೇಲೆ ಡಿಸೈಡ್ ಮಾಡಬೇಕು ಅದು ಎಚ್ ಪಿಲಿ ಪ್ಲೇಸ್ ಮಾಡಬೇಕು ವಿ ಪಿಲಿ, ಅದನ್ನು ಕೂಡ ಕ್ವಶನಲ್ಲಿ ಕೊಟ್ಟಿರ್ತಾನೆ. ಓಕೆನಾ. ಎಚ್ ಪಿಲಿ ಪ್ಲೇಸ್ ಮಾಡಬೇಕಾ ವಿ ಪಿಲ ಅಂತ ಕ್ಲೀನಾಗಿ ಕ್ವಶನ್ ಕೊಟ್ಟಿರ್ತಾನೆ. ಫಸ್ಟ್ ಏನಂದರೆ ನನ್ನ ರಿಕ್ವೆಸ್ಟ್ ಏನಂದರೆ ಕ್ವಶನ್ನ ನೀವು ಕ್ಲೀನಾಗಿ 10 ನಿಮಿಷ ಇರ್ಬೋದು, 1/4 ಗಂಟೆ ಇರ್ಬೋದು, ಕ್ಲೀನಾಗಿ ಓದಿ. ನೆಕ್ಸ್ಟು ಸ್ಪೆಷಲ್ ಟೈಪ್ ಪ್ರಾಬ್ಲಮ್ಸ್ ಬಂದಂದರೆ ಐಸೋಸೆಲೆಸ್ ಟ್ರಯಾಂಗಲ್ ಪ್ರಾಬ್ಲಮ್ ಇದೆ. ನೆಕ್ಸ್ಟು 30 ಡಿಗ್ರಿ 60 ಡಿಗ್ರಿ ಸೆಟ್ ಸ್ಕ್ವೇರ್ ಪ್ರಾಬ್ಲಮ್ ಇದೆ. ಸೊ ಈ ಪ್ರಾಬ್ಲಮ್ಸ್ನ ನೀವು ಕ್ಲೀನಾಗಿ ನೋಡ್ಕೊಳ್ಳಿ. ಫಸ್ಟ್ ಏನಂದ್ರೆ ಸೆಟ್ ಸ್ಕ್ವೇರ್ ಯಾವ ರೀತಿ ಕನ್ಸ್ಟ್ರಕ್ಟ್ ಮಾಡಬೇಕು ಅದು ಗೊತ್ತು ಮಾಡ್ಕೊಳ್ಳಿ. ಆಮೇಲೆ ಐಸೋಸೆಲೆಸ್ ಟ್ರಯಾಂಗಲ್ ಹೆಂಗೆ ಮಾಡ್ತೀರಾ, ಆಲ್ಟಿಟ್ಯೂಡ್ ಕೊಟ್ಟಿರ್ತಾನೆ, ಬೇಸ್ ಎಡ್ಜ್ ಇರುತ್ತೆ, ನೋಡ್ಕೊಂಡು ಮಾಡಬೇಕು. ಸೊ ನೆಕ್ಸ್ಟ್ ಟೈಪ್ ಪ್ರಾಬ್ಲಮ್ ಯಾವುದಂದರೆ ರೆಕ್ಟ್ಯಾಂಗಲ್ಸ್ ಪ್ರಾಬ್ಲಮ್ಸ್ ಇರ್ಬೋದು, ಟ್ರಯಾಂಗಲ್ ಪ್ರಾಬ್ಲಮ್ಸ್ ಇರ್ಬೋದು. ಇದರಲ್ಲಿ ಏನು ಮಾಡ್ತಾರೆ, ಒಂದೊಂದ್ಸಲ ಆ್ಯಂಗಲ್ ಕೊಟ್ಟಿರಲ್ಲ. ಸೊ ಇದರಲ್ಲಿ ವಿತೌಟ್ ಇನ್ಕ್ಲಿನೇಷನು ಒಂದು ವರ್ಟಿಕಲ್ ಹೈಟ್ ಡಿಸ್ಟೆನ್ಸ್ ಕೊಟ್ಟಿರ್ತಾನೆ. ಸೊ ಕಾರ್ನರ್ ಅಪೋಸಿಟ್ ಟು ದ ಎಡ್ಜ್ ಹ್ಯಾಸ್ ಟು ಬಿ ಟಿಲ್ಟೆಡ್ ಅಟ್ ಎ ಹೈಟ್ ಆಫ್ ಸಮ್ 15 mm ಎಬೋವ್ ದ ಎಚ್ ಪಿ ಅಂತ. ಈ ರೀತಿ ಅಂಥ ಟೈಪ್ ಪ್ರಾಬ್ಲಮ್ಸ್ ಏನಂದರೆ ನಾವು ಒಂದು ವರ್ಟಿಕಲ್ ಲೈನ್ ಡ್ರಾ ಮಾಡಬೇಕು, ಲೋಕಸ್ ಲೈನ್ ಡ್ರಾ ಮಾಡಬೇಕು, ಆಮೇಲೆ ಕಂಪಾಸ್ ಯೂಸ್ ಮಾಡಿ ಫ್ರಂಟ್ ವ್ಯೂ ಡಿಸ್ಟೆನ್ಸಿಂದ ಕಟ್ ಮಾಡಬೇಕು. ಸೊ ಈ ರೀತಿಯ ಪ್ರಾಬ್ಲಮ್ಸನ್ನು ನಾವು ಸೆಕೆಂಡ್ ಪೊಸಿಷನಲ್ಲಿ ಕೊಡ್ತಾನೆ. ಸೆಕೆಂಡ್ ಪೊಸಿಷನಲ್ಲಿ ಆ್ಯಂಗಲ್ ಕೊಡಲ್ಲ, ಅದಕ್ಕಿಂತ ಬದಲಾಗಿ ಏನು ಕೊಡ್ತಾನೆ, ಒಂದು ಡಿಸ್ಟೆನ್ಸ್ ಕೊಡ್ತಾನೆ, ಒಂದು ವರ್ಟಿಕಲ್ ಹೈಟ್ ಡಿಸ್ಟೆನ್ಸ್
ಇಟ್ ಹ್ಯಾಸ್ ಟು ಬಿ ಟಿಲ್ಟೆಡ್ ಅಟ್ ಹೈಟ್ ಅಂತ. ಓಕೆನಾ? ಸೊ ನೋಡಿ, ಈ ಥರ ಟೈಪ್ಸ್ ಆಫ್ ಪ್ರಾಬ್ಲಮ್ಸ್ ಬರುತ್ತೆ, ನೀವು ಐಡೆಂಟಿಫೈ ಮಾಡಬೇಕು. ಅಪಿಯರ್ಸ್ ಟು ಬಿ ಇರ್ಬೋದು, ಅಥವಾ ರೆಕ್ಟ್ಯಾಂಗಲ್ಸ್ ಇಸ್ಲಿ ಶಾರ್ಟರ್ ಎಡ್ಜ್ ಅಥವಾ ಲಾಂಗರ್ ಎಡ್ಜ್ ಪ್ರಾಬ್ಲಮ್ಸ್ ಇರ್ಬೋದು, ಅಥವಾ ಐಸೋಸ್ಲೆಸ್ ಅಥವಾ ಸೆಟ್ ಸ್ಕ್ವೇರ್ ಪ್ರಾಬ್ಲಮ್ ಇರ್ಬೋದು. ಸೊ ನೀವು ಐಡೆಂಟಿಫೈ ಮಾಡಬೇಕು, ಏನು ಇನ್ಕ್ಲಿನೇಷನ್ ಕೊಟ್ಟಿದ್ದಾನ, ಅದು ಅದ್ರ ಬಗ್ಗೆ ಏನಾದ್ರು ಬೇರೆ ಏನಾದ್ರು ಇನ್ಫಾರ್ಮೇಷನ್ ಕೊಟ್ಟಿದ್ದಾನ, ಅದ್ರ ಪ್ರಕಾರ ನೀವು ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾ ಹೋಗ್ಬೇಕು. ಸೊ ನೆಕ್ಸ್ಟ್ ಫೈನಲ್ ಆಗಿ ಬಂದು ಸ್ಪೆಷಲ್ ಟೈಪ್ ಪ್ರಾಬ್ಲಮ್ಸ್. ಸೊ ಸ್ಪೆಷಲ್ ಟೈಪ್ ಪ್ರಾಬ್ಲಮ್ಸ್ ಇನ್ ಪ್ಲೇನ್ಸ್. ಸೊ ಸ್ಪೆಷಲ್ ಟೈಪ್ ಪ್ರಾಬ್ಲಮ್ಸ್ ಅಂದರೆ ಈ ಪೆಂಟಗನ್ ಇರ್ಬೋದು, ಎಕ್ಸಗನ್ ಇರ್ಬೋದು, ಏನಾಗುತ್ತೆ, ಸೊ ಇದರಲ್ಲಿ ಥರ್ಡ್ ಪೊಸಿಷನಲ್ಲಿ ಬಂದು ಅವನೇನು ಮಾಡ್ತಾನೆ, ಪ್ಯಾರಲಲ್ ಟು ವಿ ಪಿ, ಪ್ಯಾರಲಲ್ ಟು ಎಚ್ ಪಿ ಅಂತ ಕೊಡ್ತಾನೆ. ಸೊ ಇನ್ಕ್ಲಿನೇಷನ್ ಕೊಟ್ಟಿರಲ್ಲ. ಅಂಥ ಸಿಚುವೇಷನಲ್ಲಿ ಏನು ಮಾಡಬೇಕು, ನಾವು ಪರ್ಟಿಕ್ಯುಲರ್ ಎಡ್ಜ್ನ ತೊಗೊಂಡೋಗಿ ಎಕ್ಸ್ ವೈ ಲೈನ್ಗೆ ಪ್ಯಾರಲಲ್ ಮಾಡಬೇಕು, ಅಥವಾ ಟಚಿಂಗ್ ದ ಎಕ್ಸ್ ವೈ, ಟಚಿಂಗ್ ದ ಬೋತ್ ಎಚ್ ಪಿ ಆ್ಯಂಡ್ ವಿ ಪಿ ಪ್ಲೇನ್ ಅಂತ ಕೊಡ್ತಾನೆ. ಸೊ ಅವಾಗ ಏನು ಮಾಡಬೇಕು, ಥರ್ಡ್ ಪೊಸಿಷನಲ್ಲಿ ಪರ್ಟಿಕ್ಯುಲರಾಗಿ ಪ್ಲೇಸ್ ಮಾಡಬೇಕು. ಓಕೆನಾ? ಆಮೇಲೆ ಸೆಕೆಂಡ್ ಪೊಸಿಷನಲ್ಲೂ ಏನು ಮಾಡ್ತಾನೆ, ಇನ್ಕ್ಲಿನೇಷನ್ ಕೊಡಲ್ಲ, ನಾನು ಆವಾಗಲೇ ಮೆನ್ಷನ್ ಮಾಡಿದೆ. ಸೊ ಡಿಸ್ಟೆನ್ಸ್ ಕೊಡ್ತಾನೆ, 30 mm ಎಬೋ ಎಚ್ ಪಿ, 15 mm ಎಬೋ ಎಚ್ ಪಿ ಅಂತ. ಆ ಡಿಸ್ಟೆನ್ಸ್ ಯೂಸ್ ಮಾಡಿಕೊಂಡು ಸೆಕೆಂಡ್ ಪೊಸಿಷನ್ನ ಮಾಡಬೇಕು. ಓಕೆ, ಸ್ಪೆಷಲ್ ಟೈಪಲ್ಲಿ ಪರ್ಟಿಕ್ಯುಲರ್ ಏನಾಗಿದೆ, ಥರ್ಡ್ ಪೊಸಿಷನಲ್ಲಿ ಹೇಳ್ತಾನೆ ಪ್ಯಾರಲಲ್ ಮಾಡಿ, ಟಚಿಂಗ್ ದ ವಿ ಪಿ ಪ್ಲೇನ್, ಟಚಸ್ ಬೋತ್ ದ ರೆಫರೆನ್ಸ್ ಪ್ಲೇನ್ಸ್ ಅಂತ. ಅಂಥ ಟೈಮಲ್ಲಿ ಥರ್ಡ್ ಪೊಸಿಷನ್ ಡೈರೆಕ್ಟಾಗಿ ಎಡ್ಜ್ ಇರ್ತದಲ್ವ, ಎಡ್ಜ್ ಅಥವಾ ಕಾರ್ನರ್ ಏನು ಕೊಟ್ಟಿರ್ತಾನೋ ವಿತ್ ರೆಸ್ಪೆಕ್ಟ್ ಟು ದ ಪ್ರಾಬ್ಲಮ್ಮು, ಎಕ್ಸ್ ವೈ ಲೈನ್ ಮೇಲೆ ನಾವು ಕರೆಕ್ಟಾಗಿ ಅದನ್ನು ಕೂರಿಸ್ಬಿಟ್ರೆ ಥರ್ಡ್ ಪೊಸಿಷನ್ ಬಂದ್ಬಿಡುತ್ತೆ. ಓಕೆನಾ? ಸೊ ನಾನು ಮೆನ್ಷನ್ ಮಾಡೋದು ಅದೇ ಪ್ಯಾರಲಲ್ ಟು ಎಚ್ ಪಿ ಆ್ಯಂಡ್ ವಿ ಪಿ ಅಂತ. ಅದೇ ಪರ್ಟಿಕ್ಯುಲರ್ ಸೆಂಟೆನ್ಸ್ನ ನಾವು ಫಾಲೋ ಮಾಡಬೇಕು. ಆ್ಯಂಗಲ್ ಕೊಟ್ಟಿರಲ್ಲ, ಅದ್ರ ಬದಲಾಗಿ ಆ್ಯಂಗಲ್ ಬದಲಾಗಿ ಏನು ಮಾಡಿಕೊಟ್ಟಿರ್ತಾನೆ, ಇದನ್ನು ಮೆನ್ಷನ್ ಮಾಡಿರ್ತಾನೆ, ಮೇಕ್ ಒನ್ ಆಫ್ ದ ಎಡ್ಜ್ ಪ್ಯಾರಲಲ್ ಟು ಎಚ್ ಪಿ ಆ್ಯಂಡ್ ದೆನ್ ಮೇಕ್ ಇಟ್ ಪ್ಯಾರಲಲ್ ಟು ವಿ ಪಿ ಅಂತ. ಸೊ ಆ ಪರ್ಟಿಕ್ಯುಲರ್ ಟರ್ಮ್ಸ್ನ ನೋಡ್ಬಿಟ್ಟು ಏನು ಮಾಡಬೇಕು, ನಾವು ಆ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾ ಹೋಗಬೇಕು. ಓಕೆ, ನೆಕ್ಸ್ಟು ನಾವು ಮೂವ್ ಮಾಡೋದಾದರೆ ಪ್ರೊಜೆಕ್ಷನ್ ಆಫ್ ಸಾಲಿಡ್ಸ್. ಓಕೆ, ಸೊ ಇದು ಭಾಳ ಇಂಪಾರ್ಟೆಂಟು, ಯಾಕಂದರೆ ಮ್ಯಾಕ್ಸಿಮಮ್ ಮಾರ್ಕ್ಸ್ ಇದೇ ಮಾಡೆಲ್ಗಿರೋದು. ಸೊ ರಿವಿಷನ್ ಮಾಡೋಣ. ಫಸ್ಟ್ ಏನಂದರೆ, ಇದರಲ್ಲಿ ರೈಟ್ ಹ್ಯಾಂಡ್ ಸೈಡ್ ರೆಫರೆನ್ಸು. ನಾವು ಯಾವ ರೀತಿ ಪ್ರೊಜೆಕ್ಷನ್ ಆಫ್ ಪ್ಲೇನ್ಸಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡ್ ರೆಫರೆನ್ಸ್ ನೋಡಿದ್ವಲ್ಲ, ಅದೇ ರೀತಿ ಈ ಪ್ರೊಜೆಕ್ಷನ್ ಆಫ್ ಸಾಲಿಡ್ಸ್ ಏನಂದರೆ ರೈಟ್ ಹ್ಯಾಂಡ್ ಸೈಡ್ ರೆಫರೆನ್ಸ್. ಯಾಕಂದರೆ ಇಲ್ಲೂ ನಾವು ಎಡ್ಜ್ ಮತ್ತು ಕಾರ್ನರ್ ಪೊಸಿಷನ್ನ ಕನ್ಸಿಡರ್ ಮಾಡ್ತೀವಿ. ಇಲ್ಲಿ ಎಡ್ಜ್ ಕಾರ್ನರ್ ಹೆಂಗೆ ಹೇಳ್ತೀವಿ ಅಂದರೆ ಬೇಸ್ ಎಡ್ಜ್ ಅಥವಾ ಬೇಸ್ ಕಾರ್ನರ್ ಅಂತ. ಓಕೆ, ಕ್ವಶನಲ್ಲಿ ಕೊಟ್ಟಿರ್ತಾನೆ ನೋಡಿ ಕ್ಲೀನಾಗಿ, ಬೇಸ್ ಎಡ್ಜ್ ಅಥವಾ ಬೇಸ್ ಕಾರ್ನರ್ ಅಂತ. ರೈಟ್ ಸೈಡ್ ರೆಫರೆನ್ಸು ಇಟ್ ಎಕ್ಸಾಕ್ಟ್ಲಿ ಆಪೋಸಿಟ್ ಆಫ್ ದ ಪ್ರೊಜೆಕ್ಷನ್ ಆಫ್ ಪ್ಲೇನ್ಸ್. ಓಕೆನಾ? ಕನ್ಫ್ಯೂಷನ್ ಆಗೋಕೆ ಹೋಗ್ಬಿಡಿ. ಫಸ್ಟ್ ಪೊಸಿಷನಲ್ಲಿ ನಾವು ಬೇಸ್ ಎಡ್ಜ್ ಅಥವಾ ಬೇಸ್ ಕಾರ್ನರ್ ರೈಟ್ ಹ್ಯಾಂಡ್ ಸೈಡ್ ರೆಫರೆನ್ಸಲ್ಲಿ ತೊಗೋಬೇಕು. ಸೆಕೆಂಡ್ ಕಾನ್ಸೆಪ್ಟ್ ಏನಂದರೆ, ನಾವಿಲ್ಲಿ ವಿ ಹ್ಯಾವ್ ಟು ಪ್ಲೇಸ್ ದ ಲ್ಯಾಮಿನ ಓನ್ಲಿ ವಿತ್ ರೆಸ್ಪೆಕ್ಟ್ ಟು ಎಚ್ ಪಿ ಪ್ಲೇನ್. ಅಂದರೆ ಇಲ್ಲಿ ಫಸ್ಟ್ ಪೊಸಿಷನ್ ಸ್ಟಾರ್ಟ್ ಮಾಡ್ತೀವಲ್ಲ ಸಾಲಿಡ್ಸಲ್ಲಿ, ಎಚ್ ಪಿ ಪ್ಲೇನಲ್ಲೇ ಸ್ಟಾರ್ಟ್ ಆಗೋದು ಯಾವಾಗಲೂ, ಎಚ್ ಪಿ ಪ್ಲೇನಲ್ಲೇ. ವಿ ಪಿ ಪ್ಲೇನ್ ತಗೊಳ್ಳಂಗಿಲ್ಲ. ಓಕೆ, ಈ ವಿ ಪಿ ಪ್ಲೇನಲ್ಲಿ ಏನಾದರೂ ನೀವು ಫಸ್ಟ್ ಪೊಸಿಷನ್ ಪ್ರೊಜೆಕ್ಷನ್ ಆಫ್ ಸಾಲಿಡ್ ಮಾಡ್ತಂದರೆ ಫುಲ್ ಪ್ರಾಬ್ಲಮ್ ರಾಂಗ್ ಆಗುತ್ತೆ. ಓಕೆ, ಸೆಕೆಂಡ್ ಪಾಯಿಂಟ್ ಇಂಪಾರ್ಟೆಂಟು, ಎಚ್ ಪಿ ಪ್ಲೇನಲ್ಲೇ ಫಸ್ಟ್ ಪೊಸಿಷನ್ ಸ್ಟಾರ್ಟ್ ಆಗೋದು. ಓಕೆ, ಗ್ಯಾಪ್ನ ಇಟ್ಕೊಳ್ಳಿ. ನೆಕ್ಸ್ಟು ಪ್ರೊಜೆಕ್ಷನ್ಸ್ ಆಫ್ ಪ್ರಿಸಮ್. ಓಕೆ, ಪ್ರೊಜೆಕ್ಷನ್ ಆಫ್ ಪ್ರಿಸಮಲ್ಲಿ ಏನಾಗುತ್ತೆ, ಇಲ್ಲಿ ಎಷ್ಟು ಟೈಪ್ ಪ್ರಾಬ್ಲಮ್ಸ್ ಬರುತ್ತೆ, ನಾರ್ಮಲ್ ಟೈಪ್ ಪ್ರಾಬ್ಲಮ್ಮು, ಬೀಟಾ ಆ್ಯಂಗಲ್ಲು ಮತ್ತು ಅಪಿಯರ್ಸ್ ಟು ಬಿ. ಓಕೆ, 3 ಥರ ಪ್ರಾಬ್ಲಮ್ ಬರುತ್ತೆ ಪ್ರೊಜೆಕ್ಷನ್ ಆಫ್ ಪ್ರಿಸಮಲ್ಲಿ: ನಾರ್ಮಲ್, ಬೀಟಾ ಆ್ಯಂಗಲ್ ಆ್ಯಂಡ್ ಅಪಿಯರ್ಸ್ ಟು ಬಿ. ಓಕೆ, ಸೇಮ್ ಪ್ಲೇನ್ಸಲ್ಲಿ ಬರುತ್ತಲ್ಲ ಅದೇ ರೀತಿ, ಅದ್ರ ಕಾನ್ಸೆಪ್ಟ್ ಸ್ವಲ್ಪ ಡಿಫ್ರೆಂಟ್ ಇದೆ. ಸೊ ನೀವು ನೋಡೋಣ ಅದೇನಂತ. ನೆಕ್ಸ್ಟ್ ಪ್ರೊಜೆಕ್ಷನ್ ಆಫ್ ಪಿರಮಿಡ್ಸ್ ಅಂತ ನೆಕ್ಸ್ಟ್ ಟೈಪ್ ಪ್ರಾಬ್ಲಮ್. ಸೊ ಇದರಲ್ಲೂ ಕೂಡ ಏನು ಬರುತ್ತೆ, ನಾರ್ಮಲ್ ಟೈಪ್ ಬರುತ್ತೆ, ಬೀಟಾ ಆ್ಯಂಗಲ್ಲು, ಜೊತೆಗೆ ಏನಂದರೆ ಇಲ್ಲಿ ಸ್ಲ್ಯಾಂಟ್ ಎಡ್ಜ್ ಮತ್ತು ಸ್ಲ್ಯಾಂಟ್ ಟ್ರಯಾಂಗುಲರ್ ಫೇಸ್ ಅಂತ ಪ್ರಾಬ್ಲಮ್ ಬರುತ್ತೆ. ಓಕೆನಾ? ಮರಿಬೇಡಿ ಅದನ್ನು. ಸೊ ಸ್ಲ್ಯಾಂಟ್ ಎಡ್ಜ್ ಮತ್ತು ಸ್ಲ್ಯಾಂಟ್ ಟ್ರಯಾಂಗುಲರ್ ಫೇಸ್. ಸೊ ಸ್ಲ್ಯಾಂಟ್ ಎಡ್ಜ್ ಅಂತ ಬರುತ್ತೆ ಮತ್ತು ಸ್ಲ್ಯಾಂಟ್ ಟ್ರಯಾಂಗುಲರ್ ಫೇಸ್ ಅಂತ. ಸ್ಲ್ಯಾಂಟ್ ಟ್ರಯಾಂಗುಲರ್ ಫೇಸ್ ಪ್ರೊಜೆಕ್ಷನ್ ಆಫ್ ಪಿರಮಿಡ್ಸಲ್ಲಿ. ಸೊ ಸ್ಲ್ಯಾಂಟ್ ಎಡ್ಜ್ ಬಂದಾಗ ಕಾರ್ನರ್ ಪೊಸಿಷನು, ಸ್ಲ್ಯಾಂಟ್ ಟ್ರಯಾಂಗುಲರ್ ಫೇಸ್ ಬಂದಾಗ ಎಡ್ಜ್ ಪೊಸಿಷನ್. ಓಕೆ, ಫಸ್ಟ್ ಪೊಸಿಷನ್ ನಾವು ಅದರಲ್ಲಿ ಡಿಸೈಡ್ ಮಾಡ್ಕೋಬೇಕು ವಿತ್ ರೆಸ್ಪೆಕ್ಟ್ ಟು ದ ಕ್ವೆಶನ್ ಗಿವನ್. ಓಕೆನಾ? ಸೊ ನೋಡಿ, ರೈಟ್ ಹ್ಯಾಂಡ್ ಸೈಡ್ ರೆಫರೆನ್ಸು ಓಕೆ ಕನ್ಸಿಡರ್ ಮಾಡಬೇಕಾಗಿರೋದು ನಾವು ಫಸ್ಟ್ ಪೊಸಿಷನಲ್ಲಿ ಪ್ಲೇಸ್ ಮಾಡೋಕ್ಕೆ ಎಡ್ಜ್ ಅಥವಾ ಕಾರ್ನರ್. ಸೆಕೆಂಡು, ಎಚ್ ಪಿ ಪ್ಲೇನ್ ಮಾತ್ರ ನಾವು ಕನ್ಸಿಡರ್ ಮಾಡಬೇಕು ಸಾಲಿಡ್ಸಲ್ಲಿ. ಓಕೆ, ನೆಕ್ಸ್ಟು ಇಲ್ಲಿ ಈ ಪ್ರಿಸಮಲ್ಲಿ 3 ಥರ ಪ್ರಾಬ್ಲಮ್ಸು, ಪಿರಮಿಡ್ಸಲ್ಲಿ ಟೋಟಲು ಹೇಳ್ಬೇಕಾದ್ರೆ 4 ಥರ ಹೇಳ್ಬೋದು, 4 ಥರ ಪ್ರಾಬ್ಲಮ್. ಓಕೆ, ನಾರ್ಮಲ್ಲು, ಬೀಟಾ ಆ್ಯಂಗಲ್ಲು ಮತ್ತು ಸ್ಲ್ಯಾಂಟ್ ಎಡ್ಜ್ ಆ್ಯಂಡ್ ಸ್ಲ್ಯಾಂಟ್ ಟ್ರಯಾಂಗುಲರ್ ಫೇಸ್. ಓಕೆನಾ? ನೆಕ್ಸ್ಟ್ ನೋಡೋದಾದರೆ ನಾವು ಸಾಲಿಡ್ಸಲ್ಲಿ ಎಷ್ಟು ಥರ ಸಾಲಿಡ್ಸ್ ಬರುತ್ತೆ. ಸೊ ಅವಾಗಲೇ ನೋಡೋದಾದರೆ ಏನೇನು, ಫಸ್ಟು ಪ್ರಿಸಮ್ ಬರುತ್ತೆ. ಓಕೆ, ಸೊ ಪ್ರಿಸಮಲ್ಲೂ ಕೂಡ 4 ಥರ ಇದೆ: ಸ್ಕ್ವೇರ್ ಪ್ರಿಸಮ್,
ಪೆಂಟಗನಲ್ ಪ್ರಿಸಮ್, ಹೆಕ್ಸಗನಲ್ ಪ್ರಿಸಮ್, ಆಮೇಲೆ ಕ್ಯೂಬ್ ಅಥವಾ ಹೆಕ್ಸಾಹೆಡ್ರನ್ ಅಂತ. ಓಕೆ, ಕ್ಯೂಬ್ ಅಥವಾ ಹೆಕ್ಸಾಹೆಡ್ರನ್ ಕೂಡ ಇದು ಪ್ರಿಸಮಲ್ಲೇ ಬರೋದು, ಕನ್ಫ್ಯೂಷನ್ ಆಗಬೇಡಿ. ಕ್ಯೂಬ್ ಮತ್ತು ಹೆಕ್ಸಾಹೆಡ್ರನ್ನು ಪ್ರಿಸಮಲ್ಲೇ ಬರೋದು. ನೆಕ್ಸ್ಟು ಪಿರಮಿಡ್ಸ್. ಪಿರಮಿಡಲ್ಲೂ ಕೂಡ ಏನೇನು ಬರುತ್ತೆ, ನಾಲ್ಕು ಟೈಪ್ ಸಾಲಿಡ್ಸು: ಸ್ಕ್ವೇರ್ ಪಿರಮಿಡ್, ಪೆಂಟಗನಲ್ ಪಿರಮಿಡ್, ಹೆಕ್ಸಗನಲ್ ಪಿರಮಿಡ್ ಮತ್ತು ಟೆಟ್ರಾಹೆಡ್ರನ್ ಅಂತ. ಓಕೆ, ಟೆಟ್ರಾಹೆಡ್ರನ್ ಅನ್ನೋದು ಪಿರಮಿಡ್. ಓಕೆನಾ, ಟೆಟ್ರಾಹೆಡ್ರನ್ ಅನ್ನೋದು ಪಿರಮಿಡ್. ಓಕೆ ಗೈಸ್, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ನಿಮ್ಮ ಫ್ರೆಂಡ್ಸ್ಗೆ, ನಿಮ್ಮ ಕ್ಲಾಸ್ಮೇಟ್ಸ್ಗೆಲ್ಲ ಶೇರ್ ಮಾಡಿ. ಸೊ ಇಟ್ ಕ್ಯಾನ್ ಬಿ ಹೆಲ್ಪ್ಫುಲ್ ಫಾರ್ ದೆಮ್, ಸೊ ಇನ್ ಎಕ್ಸಾಮ್ಸ್ ಆರ್ ಇನ್ ಇಂಟರ್ನಲ್ಸ್. ನೆಕ್ಸ್ಟ್ ಥರ್ಡ್ ಟೈಪ್ ಸಾಲಿಡ್ ಬಂದು ಕೋನ್ ಅಂತ. ಓಕೆ, ಕೋನಲ್ಲಿ ಒಂದೇ ಒಂದು ಪ್ರಾಬ್ಲಮ್ ಇರೋದು. ಸೊ ನಾವು ನೋಡೋಣ, ನಾರ್ಮಲ್ ಟೈಪ್ ಪ್ರಾಬ್ಲಮ್ ಅಂದರೆ ಏನು. ಸಾಲಿಡ್ಸಲ್ಲಿ ಕಾನ್ಸೆಪ್ಟ್ ಸೇಮು, ಪ್ರಿಸಮ್ ಇರ್ಬೋದು, ಪಿರಮಿಡ್ ಇರ್ಬೋದು, ಕೋನ್ ಇರ್ಬೋದು, ಕಾನ್ಸೆಪ್ಟ್ ಸೇಮ್. ಏನು ನಾರ್ಮಲ್ ಟೈಪ್ ಪ್ರಾಬ್ಲಮಲ್ಲಿ ಆ್ಯಂಗಲ್ ಆಫ್ ಇನ್ಕ್ಲಿನೇಷನ್ ವಿತ್ ರೆಸ್ಪೆಕ್ಟ್ ಟು HP ಆ್ಯಂಡ್ VP ಕೊಟ್ಟಿರ್ತಾನೆ, ಅದನ್ನು ನೋಡಬೇಕು. ಇಲ್ಲಿ ಆ್ಯಂಗಲ್ ಆಫ್ ಇನ್ಕ್ಲಿನೇಷನ್ ಏನಾದರೂ ಬೇಸ್ ಎಡ್ಜು, ಓಕೆ, ಇವೆರಡು ಪಾಯಿಂಟ್ ಇಂಪಾರ್ಟೆಂಟು. ಓಕೆ, ಬೇಸ್ ಎಡ್ಜು ಮತ್ತು ಆ್ಯಕ್ಸಿಸ್ ಕೊಟ್ಟಿದ್ರೆ ಅದು ನಾರ್ಮಲ್ ಟೈಪ್. ಅರ್ಥ ಆಯ್ತಾ? ಬೇಸ್ ಎಡ್ಜು ಕೊಟ್ಟಿರ್ತಾನೆ, ಆ್ಯಕ್ಸಿಸು ಕೊಟ್ಟಿರ್ತಾನೆ. ಆ್ಯಂಗಲ್ ಆಫ್ ಇನ್ಕ್ಲಿನೇಷನ್ ಟು HP ಮತ್ತು VPಗೆ ಆ್ಯಂಗಲ್ ಆಫ್ ಇನ್ಕ್ಲಿನೇಷನ್ ಬೇಸ್ ಎಡ್ಜ್ ಮತ್ತು ಆ್ಯಕ್ಸಿಸ್ ಕೊಟ್ಟಿರ್ತಾನೆ, ಅದು ನಾರ್ಮಲ್ ಟೈಪ್. ಓಕೆನಾ? ಸೊ ನೋಡಿ, ಡಿಫ್ರೆನ್ಸ್ ಇಲ್ಲೇ ಗೊತ್ತಾಗುತ್ತೆ ನಿಮಗೆ ನಾರ್ಮಲ್ ಟೈಪ್ಗೂ ಮತ್ತು ಬೀಟಾ ಆ್ಯಂಗಲ್ ಏನಂದರೆ, ಇಫ್ ದ ಆ್ಯಂಗಲ್ ಆಫ್ ಇನ್ಕ್ಲಿನೇಷನ್ ಏನಾದರೂ ಅವ್ನು ಬರೀ ಆ್ಯಕ್ಸಿಸಲ್ಲಿ ಕೊಟ್ಟಿದ್ದ, ಎರಡಕ್ಕೂ ಆ್ಯಂಗಲ್ ಆಫ್ ಇನ್ಕ್ಲಿನೇಷನ್ ಟು HP ಇರ್ಬೋದು ಅಥವಾ ಆ್ಯಂಗಲ್ ಆಫ್ ಇನ್ಕ್ಲಿನೇಷನ್ VP ಇರ್ಬೋದು, ಇವೆರಡು ಕೂಡ ಬರೀ ಒಂದು ಆ್ಯಕ್ಸಿಸಲ್ಲೇ ಐತೆ. ಓಕೆ, ಬರೀ ಆ್ಯಕ್ಸಿಸಲ್ಲಿ ಕೊಟ್ಟಿದ್ರೆ ಅದು ಬೀಟಾ ಆ್ಯಂಗಲ್. ಓಕೆನಾ? ಆ್ಯಂಗಲ್ ಆಫ್ ಇನ್ಕ್ಲಿನೇಷನ್ ಟು HP, that is also axis. Angle of inclination to VP, that is also axis. Then it is a beta angle problem. So this concept, your concept holds good ಆಗುತ್ತೆ. ಪಿರಮಿಡ್ಗೂ ಆಗುತ್ತೆ, ಪ್ರಿಸಮ್ಗೂ ಆಗುತ್ತೆ, ಎಲ್ಲದಕ್ಕೂ ಸೇಮ್. ಓಕೆ, ನಾರ್ಮಲ್ ಟೈಪು ಬೀಟಾ ಆ್ಯಂಗಲ್. ಓಕೆ, ಪಿರಮಿಡ್ಗೆ ಬೇರೆ, ಪ್ರಿಸಮ್ಗೆ ಬೇರೆ ಇಲ್ಲ, ಎರಡಕ್ಕೂ ಸೇಮ್ ಕಾನ್ಸೆಪ್ಟ್. ಓಕೆನಾ? ಆ್ಯಂಗಲ್ ಆಫ್ ಇನ್ಕ್ಲಿನೇಷನ್ ಆ್ಯಕ್ಸಿಸ್ಗಿದ್ರೆ ವಿತ್ ರೆಸ್ಪೆಕ್ಟ್ ಟು HP ಆ್ಯಂಡ್ VP ಅದು ಬೀಟಾ ಆ್ಯಂಗಲ್ಲು. ಆ್ಯಂಗಲ್ ಆಫ್ ಇನ್ಕ್ಲಿನೇಷನ್ ಬೇಸ್ ಎಡ್ಜು ಮತ್ತು ಆ್ಯಕ್ಸಿಸ್ ಇದ್ದರೆ ಅದು ನಾರ್ಮಲ್ ಟೈಪ್. ಓಕೆನಾ? ನೆಕ್ಸ್ಟು ಥರ್ಡ್ ಟೈಪ್ ಅಪಿಯರ್ಸ್ ಟು ಬಿ. ಸೊ ಇದು ಅಪಿಯರ್ಸ್ ಟು ಬಿ ಆಯ್ತಲ್ಲ, ಇದರಲ್ಲಿ ಏನಂದ್ರೆ ಸೇಮ್ ನಿಮ್ಮ ಬೀಟಾ ಆ್ಯಂಗಲ್ ಇರ್ತದಲ್ಲ, ಅದ್ರ ಜೊತೆಗೆ ಇಲ್ಲಿ ಆ್ಯಕ್ಸಿಸ್ ಅಪಿಯರ್ಸ್ ಟು ಬಿ ಅಂತ ಕೊಟ್ಟಿರ್ತಾನೆ. ಓಕೆನಾ? ಪ್ಲೇನ್ಸಲ್ಲಿ ಬರ್ತಲ್ಲ ಮೀಡಿಯನ್, ಆ ಥರ ಅಲ್ಲ, ಇಲ್ಲಿ ಆ್ಯಕ್ಸಿಸ್ ಅಂತ ಟರ್ಮ್. ಆ್ಯಕ್ಸಿಸ್ ಅಪಿಯರ್ಸ್ ಟು ಬಿ ಇನ್ಕ್ಲೈನ್ ಟು VP at 30 ಡಿಗ್ರಿ, ಆ್ಯಕ್ಸಿಸ್ ಅಂತ ಆ್ಯಕ್ಸಿಸ್ ಜೊತೆಗೆ ಅಪಿಯರ್ಸ್ ಟು ಬಿ ಅಂತ ಕೊಡ್ತಾನೆ. ಅವಾಗ ಏನಂದರೆ ನಾವು ಬೀಟಾ ಆ್ಯಂಗಲ್ನ ಫೈಂಡ್ ಔಟ್ ಮಾಡಬಾರ್ದು. ಓಕೆನಾ? ಬೀಟಾ ಆ್ಯಂಗಲ್ನ ಫೈಂಡ್ ಔಟ್ ಮಾಡಬಾರ್ದು, ಬರೀ ನಾವು ವಿತ್ ರೆಸ್ಪೆಕ್ಟ್ ಟು ದಟ್ ಆ್ಯಕ್ಸಿಸ್ ಏನು ಮಾಡಬೇಕು, ಪ್ಲೇಸ್ ಮಾಡಬೇಕು. ಬೀಟಾ ಆ್ಯಂಗಲ್ನ ಫೈಂಡ್ ಔಟ್ ಮಾಡೋಕ್ಕೆ ಹೋಗಬಾರ್ದು. ಓಕೆನಾ? ನೆಕ್ಸ್ಟ್ ಟೈಪ್ ಪ್ರಾಬ್ಲಮ್ ತೊಗೊಳೋದಾದ್ರೆ ಸ್ಲ್ಯಾಂಟೆಡ್ಸ್ ಅಂದರೆ ಫಸ್ಟ್ ಪೊಸಿಷನ್ನು ಬೇಸ್ ಕಾರ್ನರ್. ಓಕೆನಾ? ಈ ಸ್ಲ್ಯಾಂಟೆಡ್ಸು ಮತ್ತು ಸ್ಲ್ಯಾಂಟ್ ಟ್ರಯಾಂಗ್ಯುಲರ್ ಫೇಸ್ ಪ್ರಾಬ್ಲಮ್ಸಲ್ಲಿ ಫಸ್ಟ್ ಪೊಸಿಷನ್ನ ಮೆನ್ಷನ್ ಮಾಡಿರಲ್ಲ ಅವನು. ನಾವು ಕ್ವಶನ್ ನೋಡ್ಬಿಟ್ಟು ಐಡೆಂಟಿಫೈ ಮಾಡಬೇಕು. ಸ್ಲ್ಯಾಂಟೆಡ್ಸ್ ಕೊಟ್ಟವನೇ ಅಂದರೆ ಬೇಸ್ ಕಾರ್ನರ್ ಪೊಸಿಷನಲ್ಲಿ ಕನ್ಸ್ಟ್ರಕ್ಟ್ ಮಾಡಬೇಕು, ರೈಟ್ ಸೈಡು. ಓಕೆನಾ? ಸ್ಲ್ಯಾಂಟ್ ಟ್ರಯಾಂಗ್ಯುಲರ್ ಫೇಸ್ ಕೊಟ್ಟವನೇ ಅಂದರೆ ನಾವು ಬೇಸ್ ಎಡ್ಜ್ನ ಕನ್ಸಿಡರ್ ಮಾಡಬೇಕು. ಓಕೆ, ಸೊ ಗ್ಯಾಪ್ನ ಇಟ್ಕೊಳ್ಳಿ. ಸ್ಲ್ಯಾಂಟೆಡ್ಸ್ ಮತ್ತು ಸ್ಲ್ಯಾಂಟ್ ಟ್ರಯಾಂಗ್ಯುಲರ್ ಫೇಸ್ ಪ್ರಾಬ್ಲಮ್ಸಲ್ಲಿ ಅವನು ಫಸ್ಟ್ ಪೊಸಿಷನ್ನ ಮೆನ್ಷನ್ ಮಾಡಿರಲ್ಲ. ಅಂದರೆ ಬೇಸ್ ಎಡ್ಜ್ ಅಥವಾ ಬೇಸ್ ಕಾರ್ನರ್ ಅಂತ ಕೊಟ್ಟಿರಲ್ಲ. ನಾವು ಅದನ್ನು ಸ್ಲ್ಯಾಂಟ್ ಎಡ್ಜ್ ಅಂತ ಕೊಟ್ಟರೆ ಕಾರ್ನರು, ಸ್ಲ್ಯಾಂಟ್ ಟ್ರಯಾಂಗ್ಯುಲರ್ ಫೇಸ್ ಅಂತ ಕೊಟ್ಟರೆ ಅದು ಎಡ್ಜ್, ಬೇಸ್ ಎಡ್ಜ್. ಅರ್ಥ ಆಯ್ತಾ? ಸೊ ಇದು ಸ್ಲ್ಯಾಂಟ್ ಎಡ್ಜ್ ಮತ್ತು ಸ್ಲ್ಯಾಂಟ್ ಟ್ರಯಾಂಗ್ಯುಲರ್ ಫೇಸು. ಓಕೆ, ನೆಕ್ಸ್ಟು ಸ್ಪೆಷಲ್ ಟೈಪ್ ಪ್ರಾಬ್ಲಮ್ಸು. ಸೊ ಸ್ಪೆಷಲ್ ಟೈಪ್ ಪ್ರಾಬ್ಲಮ್ಸಲ್ಲಿ ಬಂದು ಕ್ಯೂಬ್ ಇದೆ, ಓಕೆ, ಕ್ಯೂಬ್ ಪ್ರಾಬ್ಲಮ್ಮು. ನೆಕ್ಸ್ಟು ಟೆಟ್ರಾಹೆಡ್ರನ್ ಪ್ರಾಬ್ಲಮ್ಸು. ಈ ಪ್ರಾಬ್ಲಮ್ಸು ಕೂಡ ನೋಡ್ಕೊಳ್ಳಿ, ಎಕ್ಸಾಮ್ಸಲ್ಲಿ ರಿಪೀಟ್ ಆಗ್ಬೋದು. ಯಾವ ರೀತಿ ಕನ್ಸ್ಟ್ರಕ್ಷನ್ ಮಾಡ್ತೀವಿ ಟೆಟ್ರಾಹೆಡ್ರನ್ನ, ಫಸ್ಟ್ ಫ್ರಂಟ್ ವ್ಯೂ ಯಾವ ರೀತಿ ಆ್ಯಕ್ಸಿಸ್ ಬರ್ದು ಕಟ್ ಮಾಡ್ತೀವಲ್ಲ ಅದನ್ನು ಕ್ಲೀನಾಗಿ ನೋಡಿ. ನೆಕ್ಸ್ಟು ಕೋನ್ ಪ್ರಾಬ್ಲಮ್ಮು. ಸೊ ಗೈಸ್, ಎಲ್ಲ ಪ್ರಾಬ್ಲಮ್ ಕೂಡ ನನ್ನ ಚಾನಲ್ ಮಾಡಿದ್ದೀನಿ. ಸೊ ಆ್ಯಕ್ಚುಲಿ ನನ್ನ ಚಾನಲ್ ಸ್ಟಾರ್ಟ್ ಮಾಡಿದಾಗ ಕೊರೋನಾ ಟೈಮ್ ಇತ್ತು. ಸೊ ಆ ಟೈಮಲ್ಲಿ ಅಷ್ಟು ಕ್ಲೀನಾಗಿ ಚೆನ್ನಾಗಿ ಮಾಡೋಕ್ಕಾಗಿರಲ್ಲ. ಏನಾದ್ರು ಇನ್ಕನ್ವೀನಿಯನ್ಸ್ ಆಗ್ತಾಯಿದೆ, ನೀವು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಯಾಕಂದರೆ ಕೊರೋನಾ ಟೈಮಲ್ಲಿ ಕ್ಲಾಸಸ್ ಇತ್ತು. ಆ ಟೈಮಲ್ಲಿ ಅನಿವಾರ್ಯದಿಂದ ಆ ಟೈಮಲ್ಲಿ ನಾನು ಸ್ಟಾರ್ಟ್ ಮಾಡಿದ್ದೆ. ಸೊ ಆ ಟೈಮಲ್ಲಿ ನಾನು ಕರೆಕ್ಟಾಗಿ ಅಷ್ಟು ನೀಟಾಗಿ ಮಾಡೋಕ್ಕಾಗಿಲ್ಲ. ಆದರೂ ಪ್ರಾಬ್ಲಮ್ಸ್ ನೀವು ನೋಡಿ ಮಾಡೋಕ್ಕೆ ಹೋದರೆ ಕ್ಲೀನಾಗಿ ಅರ್ಥ ಆಗುತ್ತೆ. ಸ್ಕೆಚಿಂಗಲ್ಲೂ ಯಾವ ರೀತಿ ಮಾಡಬೇಕು ಮತ್ತು ಸಿಸ್ಟಮಲ್ಲಿ ಸಾಲಿಡೇಟ್ ಸಾಫ್ಟ್ವೇರ್ ಯೂಸ್ ಮಾಡಿ ಯಾವ ರೀತಿ ಮಾಡಬೇಕು, ಎರಡೂ ಕೂಡ ನಾನು ಮಾಡಿದ್ದೀನಿ.
ಎಲ್ಲ ಟೈಪ್ ಪ್ರಾಬ್ಲಮ್ಸು ಇದೆ. ಆಲ್ಮೋಸ್ಟ್ ಅಬೋವ್ 50 ಪ್ರಾಬ್ಲಮ್ಸ್ ಇದೆ. ಯಾವ ಪರ್ಟಿಕ್ಯುಲರ್ ಪ್ರಾಬ್ಲಮ್ ಕೂಡ ನೀವು ರೆಫರ್ ಮಾಡಿ ನೀವು ಅರ್ಥ ಮಾಡ್ಕೋಬೋದು. ಏನಾದ್ರು ನಿಮ್ಗೆ ಅರ್ಥ ಆಗ್ತಿಲ್ಲ ಅಂದರೆ ನೀವು ಕಾಮೆಂಟ್ಸ್ ಮಾಡ್ಬೋದು. ಓಕೆ, ನಾನು ಈ ಚಾನಲ್ ಲಿಂಕಲ್ಲಿ ಇಮೇಲ್ ಐ ಡಿ ಮತ್ತು ನನ್ನ ಫೋನ್ ನಂಬರ್ ಕೂಡ ಕೊಟ್ಟಿದ್ದೀನಿ. ಸೊ ಥ್ರೂ ವಾಟ್ಸಪ್ಪಲ್ಲೂ ಕೂಡ ನೀವು ಮೆಸೇಜ್ ಮಾಡಿ ಏನಾದ್ರು ಡೌಟ್ಸ್ ಇದ್ದರೆ ಕ್ಲಿಯರ್ ಮಾಡ್ಕೋಬೋದು. ನೋಡಿ, ಫಸ್ಟ್ ಪೊಸಿಷನ್ ಪ್ರೊಜೆಕ್ಷನ್ ಆಫ್ ಪ್ರಿಸಮಲ್ಲಿ ಫಸ್ಟ್ ಪೊಸಿಷನ್ ಫ್ರಂಟ್ ವ್ಯೂ ಏನು ಬರುತ್ತೆ, ರೆಕ್ಟ್ಯಾಂಗ್ಯುಲರ್ ಫೇಸ್ ಇರುತ್ತೆ. ಅದೇ ರೀತಿ ಫಸ್ಟ್ ಪೊಸಿಷನ್ ಪಿರಮಿಡಲ್ಲಿ ಏನು ಬರುತ್ತೆ, ಟ್ರಯಾಂಗ್ಯುಲರ್ ಫೇಸು. ಇದನ್ನು ಗ್ಯಾಪ್ನ ಇಟ್ಕೊಳ್ಳಿ. ಓಕೆ, ಭಾಳ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ, ಪ್ರಿಸಮ್ ಪ್ರಾಬ್ಲಮಲ್ಲಿ ಟ್ರಯಾಂಗಲ್ ಬರೆದು ಬಿಡ್ತಾರೆ. ಪಿರಮಿಡ್ ಪ್ರಾಬ್ಲಮಲ್ಲಿ ಫಸ್ಟ್ ಪೊಸಿಷನ್ ಫ್ರಂಟ್ ವ್ಯೂ ಬರೀತಾರಲ್ಲ, ಅಲ್ಲಿ ರೆಕ್ಟ್ಯಾಂಗಲ್ ಬರೆದು ಬಿಡ್ತಾರೆ. ಓಕೆ, ಫಸ್ಟ್ ಪೊಸಿಷನ್ ಪ್ರಿಸಮಲ್ಲಿ ಯಾವಾಗಲೂ ರೆಕ್ಟ್ಯಾಂಗಲು, ಫ್ರಂಟ್ ವ್ಯೂ ಬರೆಯೋದು. ಓಕೆನಾ, ಫಸ್ಟ್ ಪೊಸಿಷನ್ನು ಪಿರಮಿಡ್, ಇದು ಯಾವಾಗಲೂ ಟ್ರಯಾಂಗ್ಯುಲರ್ ಫೇಸು. ಇವಾಗ ಸೆಕೆಂಡ್ ಪೊಸಿಷನ್ ಟಾಪ್ ವ್ಯೂ ಬರೋಕ್ಕೆ ಕಾನ್ಸೆಪ್ಟು. ಸೊ ಇಲ್ಲಿ ಏನಂದರೆ 3 ಸ್ಟೆಪ್ ಇರ್ತದೆ. ಓಕೆ, 3 ಸ್ಟೆಪ್ಸು. ಈ ಸ್ಟೆಪ್ಸ್ನ ಫಾಲೋ ಮಾಡಿದ್ರೆ ಆರಾಮಾಗಿ ನಾವು ಸೆಕೆಂಡ್ ಪೊಸಿಷನ್ ಟಾಪ್ ವ್ಯೂನ ಕ್ಲೀನಾಗಿ ಕಂಪ್ಲೀಟ್ ಮಾಡ್ಬೋದು. ಓಕೆ, ನಾವು ವಿಜುವಲೈಸ್ ಮಾಡಿ ಕ್ಲೀನಾಗಿ ಬರೀಬೇಕು. ಈ ಸ್ಟೆಪ್ಸ್ನ ಫಾಲೋ ಮಾಡಿದ್ರೆ ಗೈಸ್ ನೀವು ಈಸಿಯಾಗಿ ಆರಾಮಾಗಿ ಸೆಕೆಂಡ್ ಪೊಸಿಷನ್ ಟಾಪ್ ವ್ಯೂ ಬರೀಬೋದು. ಏನು ನಿಮಗೆ ಕಷ್ಟ ಆಗೋಲ್ಲ. ಫಸ್ಟ್ ಏನಂದರೆ ಕನ್ಸ್ಟ್ರಕ್ಷನ್ ಆಫ್ ದ ಔಟರ್ ಬೌಂಡ್ರಿ ಲೈನ್. ಔಟರ್ ಬೌಂಡ್ರಿ ಲೈನ್ನ ನೀವು ಫಸ್ಟು ಡ್ರಾ ಮಾಡಬೇಕು. ಓಕೆ, ರಿಮೆಂಬರ್ ಮಾಡ್ಕೊಳ್ಳಿ, ಈ ಸೆಕೆಂಡ್ ಪೊಸಿಷನ್ ಟಾಪ್ ವ್ಯೂ ಪ್ರಿಸಮ್ಗೂ ಸೇಮ್ ಕಾನ್ಸೆಪ್ಟು, ಪಿರಮಿಡ್ಗೂ ಸೇಮ್ ಕಾನ್ಸೆಪ್ಟು, ಬೇರೆ ಏನಿಲ್ಲ. ನೆಕ್ಸ್ಟ್ ಸೆಕೆಂಡ್ ಸ್ಟೆಪ್ ಏನಂದರೆ ಕನ್ಸ್ಟ್ರಕ್ಟ್ ದ ವಿಸಿಬಲ್ ಎಡ್ಜಸ್ ಆ್ಯಂಡ್ ಫೇಸಸ್. ಓಕೆ, ವಿಸಿಬಲ್ ಎಡ್ಜ್ ಮತ್ತು ವಿಸಿಬಲ್ ಫೇಸಸ್ ಇರುತ್ತಲ್ಲ, ಅದನ್ನು ಸೆಕೆಂಡ್ ಸ್ಟೆಪ್ಪಲ್ಲಿ ಕನ್ಸ್ಟ್ರಕ್ಟ್ ಮಾಡಬೇಕು. ಥರ್ಡ್ ಸ್ಟೆಪ್ ಏನು, ಕನ್ಸ್ಟ್ರಕ್ಟ್ ದ ಹಿಡನ್ ಎಡ್ಜಸ್ ಆ್ಯಂಡ್ ಹಿಡನ್ ಫೇಸಸ್. ಅಂದರೆ ಅದು ಕಾಣಲ್ಲ ನಮಗೆ. ಸೊ ಇನ್ವಿಸಿಬಲ್ ಎಡ್ಜ್ ಅಥವಾ ಇನ್ವಿಸಿಬಲ್ ಫೇಸಸ್ ಅಂತ ಹೇಳ್ಬೋದು. ಅದನ್ನು ನಾವು ಡ್ಯಾಶಿಡ್ ಲೈನಲ್ಲಿ ಬರೀಬೇಕು. ಓಕೆನಾ. ಸೊ ನಿಮ್ಮ ಈ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಲೇಟೆಸ್ಟ್ ನೋಟಿಫಿಕೇಷನ್ಸ್ ವಿತ್ ರೆಸ್ಪೆಕ್ಟ್ ಟು ದ ಡ್ರಾಯಿಂಗ್ ಸಬ್ಜೆಕ್ಟ್ ನಿಮಗೆ ಸೊ ಈಸಿಯಾಗಿ ಅರ್ಥವಾಗೋ ರೀತಿ ನಿಮಗೆ ಸಿಗುತ್ತೆ. ಓಕೆನಾ. ಸೊ ಇವತ್ತಿಂದ ನಾನು ಸ್ವಲ್ಪ ವೀಡಿಯೋಸ್ನ ಏನು ಮಾಡ್ತೀನಿ ಕನ್ನಡದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನಿಮ್ಮ ಫ್ರೆಂಡ್ಸ್ಗೆಲ್ಲ ತಿಳಿಸಿ, ಅವ್ರಿಗೂ ಭಾಳ ಯೂಸ್ ಆಗುತ್ತೆ. ನೆಕ್ಸ್ಟ್ ಫೈನಲ್ ಕಾನ್ಸೆಪ್ಟ್ ಏನಂದರೆ, ಇಲ್ಲಿ ಇಫ್ ದೆರ್ ಈಸ್ ಎ ಮರ್ಜಿಂಗ್ ಆಫ್ ಕಂಟಿನ್ಯೂಸ್ ಲೈನ್ ಇನ್ ದ ಡ್ಯಾಶ್ ಲೈನ್. ಇಲ್ಲಿ ಒಂದೊಂದು ಟೈಮ್ ಏನಾಗುತ್ತೆ, ಕಂಟಿನ್ಯೂಸ್ ಲೈನು ಡ್ಯಾಶ್ ಲೈನ್ ಮರ್ಜಾಗಿ ಒಂದೇ ಲೈನ್ ಮೇಲೆ ಬರುತ್ತೆ. ಅಂಥ ಸಿಚುವೇಷನಲ್ಲಿ ನಾವು ಏನು ಮಾಡಬೇಕಂದ್ರೆ ಕಂಟಿನ್ಯೂಸ್ ಲೈನ್ನೇ ತೋರಿಸ್ಬೇಕಲ್ಲಿ. ಓಕೆನಾ, ಡ್ಯಾಶ್ ಲೈನ್ ತೋರಿಸಂಗಿಲ್ಲ. ಓಕೆ, ಮೊದಲು ಕಂಟಿನ್ಯೂಸ್ ಲೈನ್ ಬರೆದ್ಬಿಟ್ಟಿರ್ತೀವಿ, ಅದ್ರ ಮೇಲೆ ಏನು ಮಾಡ್ತದೆ ಮತ್ತು ಡ್ಯಾಶ್ ಲೈನ್ ಬರೋ ಸಾಧ್ಯತೆ ಇರ್ತದೆ. ಅವಾಗ ಏನಂದರೆ ಅಲ್ಲಿ ನಾವು ಬರೀ ಕಂಟಿನ್ಯೂಸ್ ಲೈನ್ನೇ ತೋರಿಸ್ಬೇಕು, ಡ್ಯಾಶ್ ಲೈನ್ನ ತೋರಿಸಂಗಿಲ್ಲ. ಓಕೆನಾ. ನೆಕ್ಸ್ಟು ಥರ್ಡ್ ಪೊಸಿಷನ್ ಅಂದರೆ ಫೈನಲ್ ಪೊಸಿಷನ್ ಬರೀತೀವಿ ಗೊತ್ತಾ, ಫೈನಲ್ ಡಯಾಗ್ರಾಮು. ಫೈನಲ್ ಪೊಸಿಷನಲ್ಲಿ ಫ್ರಂಟ್ ವ್ಯೂವಲ್ಲಿ ಅದು ಯಾವ ರೀತಿ ಬರೀಬೇಕಂತ ಪ್ರಿಸಮಲ್ಲಿ ಕಾನ್ಸೆಪ್ಟ್ ಇದೆ, ಪಿರಮಿಡಲ್ಲಿ ಸ್ವಲ್ಪ ಡಿಫ್ರೆಂಟ್ ಕಾನ್ಸೆಪ್ಟ್ ಇದೆ. ಸೊ ಸ್ಟೆಪ್ ಬೈ ಸ್ಟೆಪ್ ನೋಡೋಣ ಯಾವ ರೀತಿ ಇರುತ್ತೆ ಅಂತ. ಸೊ ಪ್ರಿಸಮಲ್ಲಿ ಏನು ಮಾಡ್ತೀವಿ, ಪ್ರಿಸಮಲ್ಲಿ 2 ಮೆಥಡ್ ಇದೆ ಮಾಡೋಕ್ಕೆ. ಓಕೆನಾ. ಫಸ್ಟ್ ಏನಂದರೆ ನಿಯರೆಸ್ಟ್ ಪಾಯಿಂಟ್ ತೊಗೊಂಡು ಮಾಡ್ತೀವಲ್ಲ, ಅದು ನಿಯರೆಸ್ಟ್ ಪಾಯಿಂಟು XY ಲೈನ್. ಸೊ ಸ್ಕ್ವೇರ್ ಪ್ರಿಸಮ್ ಇದ್ದಾಗ 1 ತೊಗೊತೀವಿ. ಓಕೆ, ಪೆಂಟಗನ್ ಎಕ್ಸಾನ್ ಇದ್ದಾಗ 2 ಪಾಯಿಂಟ್ಸ್ ತೊಗೊತೀವಿ. ಓಕೆ, 2 ಪಾಯಿಂಟ್ಸ್ ತೊಗೊಂಡು ಆ ಪರ್ಟಿಕ್ಯುಲರ್ ಎಡ್ಜಸ್ ಯಾವ್ಯಾವ ಕನೆಕ್ಟ್ ಮಾಡಿ ಅದನ್ನು ಫಸ್ಟು ಡ್ಯಾಶ್ ಲೈನ್ ಬರಿತೀವಿ. ಇನ್ನು ರಿಮೈನಿಂಗ್ ಲೈನ್ಸ್ ಎಲ್ಲ ಕಂಟಿನ್ಯೂಸ್ ಲೈನ್ ಬರುತ್ತೆ. ಕರೆಕ್ಟಾ. ಸೊ ಅದು ಫಸ್ಟ್ ಕಾನ್ಸೆಪ್ಟು. ಫಸ್ಟ್ ಏನು ಮಾಡ್ತೀವಿ, ನಿಯರೆಸ್ಟ್ ಪಾಯಿಂಟ್ XY ಲೈನ್ ತೊಗೋತೀವಿ. ಸೊ ಆಮೇಲೆ ಅಡ್ಜಸೆಂಟ್ ಎಡ್ಜಸ್ ಯಾವ್ದು ಕನೆಕ್ಟ್ ಆಗಿದೆ ಅಂತ ನೋಡಿಕೊಂಡು ಫಸ್ಟು ನಾವು ಏನು ಮಾಡ್ತೀವಿ, ಡ್ಯಾಶ್ ಲೈನ್ ಬರಿತೀವಿ. ಅದಾದಮೇಲೆ ಕಂಟಿನ್ಯೂಸ್ ಲೈನ್. ಸೊ ಅದರಲ್ಲಿ ಸೆಕೆಂಡ್ ಕಾನ್ಸೆಪ್ಟ್ ಏನಂದರೆ, ಇದನ್ನು ನಾವು ಫಸ್ಟು ಬೇಸ್ ಎಡ್ಜ್ನ ಕನ್ಸ್ಟ್ರಕ್ಟ್ ಮಾಡ್ಬೋದು. ಸೆಕೆಂಡ್ ಕಾನ್ಸೆಪ್ಟಲ್ಲಿ ಕನ್ಸ್ಟ್ರಕ್ಟಿಂಗ್ ದ ಬೇಸ್ನ ಕನ್ಸ್ಟ್ರಕ್ಟ್ ಮಾಡಿಬಿಟ್ಟು ಏನು ಮಾಡ್ತೀವಿ, ವರ್ಟಿಕಲ್ ಎಡ್ಜಸ್ ಬೇಸಿಂದ ಮೇಲೆ ಹೋಗುತ್ತಲ್ಲ, ಇಫ್ ಇಟ್ ಈಸ್ ಪಾಸಿಂಗ್ ಇನ್ಸೈಡ್ that will be the dashed line, and connecting to those vertical lines, if the adjacent edges were there, that is also the dashed line. ಓಕೆನಾ. ಸೇಮ್ ಪಿರಮಿಡಲ್ಲಿ ಮಾಡ್ತೀವಲ್ಲ, ಆ ಪ್ರೊಸೀಜರಲ್ಲೂ ಕೂಡ ನಾವು ಈ ಪ್ರಿಸಮ್ ಫೈನಲ್ ಪೊಸಿಷನ್ನ ಬರಿಬೋದು. ಓಕೆನಾ. ಸೇಮ್ ಕಾನ್ಸೆಪ್ಟ್ ಪಿರಮಿಡಲ್ಲಿ ಮಾಡ್ತೀವಲ್ಲ ಅದೇ ರೀತಿ. ಫಸ್ಟು ಬೇಸ್ ಎಡ್ಜ್ ಬರೆಯೋದು, ಅಲ್ಲಿ ಯಾವ ರೀತಿ ಸ್ಲ್ಯಾಂಟ್ ಎಡ್ಜ್ ಬರಿತೀವಲ್ಲ ಅದೇ ರೀತಿ ಇಲ್ಲಿ ಕಂಟಿನ್ಯೂಸ್ ವರ್ಟಿಕಲ್ ಲೈನ್ಸ್ ಬರೆಯೋದು. ವರ್ಟಿಕಲ್ ಲೈನ್ಸ್ ಏನೋ ಒಳಗಿಂದ ಪಾಸ್ ಆದರೆ ಡ್ಯಾಶ್ ಲೈನ್, ಹೊರಗಿಂದ ಪಾಸ್ ಆದರೆ ಅದು ಕಂಟಿನ್ಯೂಸ್ ಲೈನ್. ಸೇಮ್ ಪಿರಮಿಡ್ ಕಾನ್ಸೆಪ್ಟ್ ಇದೆಯಲ್ಲ ಅದೇ ರೀತಿ ಫೈನಲ್ ಪೊಸಿಷನ್ಗೆ. ಪಿರಮಿಡಲ್ಲಿ ಏನು ಮಾಡ್ತೀವಿ, ಫಸ್ಟು ನಾವು ಬೇಸ್ ಎಡ್ಜ್ನ ಕನ್ಸ್ಟ್ರಕ್ಟ್ ಮಾಡ್ತೀವಿ, ಆಮೇಲೆ ಸ್ಲ್ಯಾಂಟ್ ಎಡ್ಜಸ್ನ ಡ್ರಾ ಮಾಡ್ತೀವಿ. ಸ್ಲ್ಯಾಂಟ್ ಎಡ್ಜಸ್ ಏನಾದರೂ ಬೇಸ್ ಒಳಗಿಂದ ಹೋಗ್ತಿದ್ರೆ ಅದು ಡ್ಯಾಶ್ ಲೈನು, ಹೊರಗಿಂದ ಹೋಗ್ತಿದ್ರೆ ಅದು ಕಂಟಿನ್ಯೂಸ್ ಲೈನು. ಸೊ ಅಷ್ಟೇ ಕಾನ್ಸೆಪ್ಟ್ ಗೈಸ್. ನಾನು ಎಲ್ಲ ಟೈಪ್ ಪ್ರಾಬ್ಲಮ್ಸ್ ಕೂಡ ನನ್ನ ಚಾನಲ್ ಮಾಡಿದ್ದೀನಿ. ಸೊ ಭಾಳ ಜನ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ, ಚಾನಲ್ನ ನೋಡ್ತಾರೆ, ವ್ಯೂ ಮಾಡ್ತಾರೆ, ಆದರೆ ಸಬ್ಸ್ಕ್ರೈಬ್ ಮಾಡಲ್ಲ. ಸೊ ಲಾಸ್ಟ್ 3 ಮಂತ್ಸಲ್ಲಿ ಹೆಚ್ಚು ಕಡಿಮೆ 30,000 ಸ್ಟೂಡೆಂಟ್ಸು ನನ್ನ ಚಾನಲ್ ವಿಸಿಟ್ ಮಾಡಿದ್ದಾರೆ. ಅದರಲ್ಲಿ ಬರೀ ಒಂದು 5% ಸ್ಟೂಡೆಂಟ್ಸ್ ಮಾತ್ರ ಸಬ್ಸ್ಕ್ರೈಬ್ ಮಾಡಿದ್ದಾರೆ.
So friends, you can subscribe to my channel and share to your friends, classmates, so that they can be benefited. ಸೊ ನೀವೆಲ್ಲರಿಗೂ ಶೇರ್ ಮಾಡಿ. ಸೊ ಏನಾದ್ರು ಡೌಟ್ಸ್ ಇತ್ತು, ಪ್ರಾಬ್ಲಮ್ಸ್ ಎಲ್ಲ ಏನಾದರೂ ನೀವು ಕಾಮೆಂಟ್ ಮಾಡ್ಬೋದು ಕಾಮೆಂಟ್ ಸೆಕ್ಷನಲ್ಲಿ. ಆಮೇಲೆ ವಾಟ್ಸಪ್ ನಂಬರ್ ಇದೆ, ಅದು ಕೂಡ ವಾಟ್ಸಪ್ ಮಾಡಿ. ಸೊ ಐ ಕ್ಯಾನ್ ಹೆಲ್ಪ್ ಯು. ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಆಲ್. ನಮ್ಮ ನೆಕ್ಸ್ಟ್ ಟಾಪಿಕ್ಕು ಐಸೋಮೆಟ್ರಿಕ್ ಪ್ರೊಜೆಕ್ಷನ್. ಇಲ್ಲಿ ಐಸೋಮೆಟ್ರಿಕ್ ಪ್ರೊಜೆಕ್ಷನಲ್ಲಿ ನಾವು ಇಂಪಾರ್ಟೆಂಟಾಗಿ ಏನು ಮಾಡ್ತೀವಿ ಅಂದರೆ, ಎರಡು ಮೆಥಡಲ್ಲಿ ಪ್ರಾಬ್ಲಮ್ಸನ್ನ ಸಾಲ್ವ್ ಮಾಡ್ತೀವಿ. ಓಕೆ, ಸೊ ಫಸ್ಟ್ ಒಂದು ಬಂದು ಬಾಕ್ಸ್ ಮೆಥಡ್. ಓಕೆ, ಬಾಕ್ಸ್ ಮೆಥಡ್ ಯೂಸ್ ಮಾಡಿ ನಾವು ಕನ್ಸ್ಟ್ರಕ್ಷನ್ ಮಾಡಬೇಕು, ಇದನ್ನು ನಾವು ಕಲಿಬೇಕು. ಓಕೆ, ಸೊ ಸೆಕೆಂಡ್ ಬಂದು 4 ಆರ್ಕ್ ಬೈ ಸೆಂಟರ್ ಮೆಥಡ್. ಸೊ ಎಲಿಪ್ಸ್ನ ಕನ್ಸ್ಟ್ರಕ್ಟ್ ಮಾಡೋಕ್ಕೋಸ್ಕರ ಈ ಮೆಥಡ್ನ ನಾವು ಫಾಲೋ ಮಾಡ್ತೀವಿ. ಓಕೆ, 4 ಆರ್ಕ್ ಬೈ ಸೆಂಟರ್ ಮೆಥಡು. ಸೊ ಆಮೇಲೆ ಈ ಎಲ್ಲ ಸಾಲಿಡ್ಸ್ನ ನಾವೇನು ಕನ್ಸ್ಟ್ರಕ್ಟ್ ಮಾಡ್ತೀವಿ ಅಂದರೆ ಐಸೋಮೆಟ್ರಿಕ್ ಸ್ಕೇಲಲ್ಲಿ, ಅಂದರೆ ಸ್ಪಿಯರ್ ಇದೆಯಲ್ಲ, ಸ್ಪಿಯರ್ನ ಏನು ಮಾಡ್ತೀವಿ ನಾವು, ಸ್ಪಿಯರ್ನ ಆ್ಯಕ್ಚುಯಲ್ ಸ್ಕೇಲಲ್ಲಿ ಕನ್ಸ್ಟ್ರಕ್ಟ್ ಮಾಡ್ತೀವಿ. ಸೊ ಇದನ್ನು ರಿಮೆಂಬರ್ ನೀವು ಮಾಡ್ಕೋಬೇಕು, ಯಾಕಂದರೆ ಸ್ಪಿಯರ್ನ ಯಾವಾಗಲೂ ನಾವು ಆ್ಯಕ್ಚುಯಲ್ ಸ್ಕೇಲಲ್ಲಿ ಕನ್ಸ್ಟ್ರಕ್ಟ್ ಮಾಡ್ತೀವಿ. ಯಾಕಂದರೆ ಸ್ಪಿಯರು ಯಾವುದೇ ಆ್ಯಂಗಲಲ್ಲಿ ಇನ್ಕ್ಲೈನ್ ಮಾಡಿ ಪ್ರೊಜೆಕ್ಟ್ ಮಾಡೋದ್ರಿಂದ ನಮಗೆ ಸರ್ಕಲೇ ಕಾಣೋದು. ಸೊ ಅದರಿಂದ ಗ್ಯಾಪ್ನ ಇಟ್ಕೊಳ್ಳಿ, ಎಲ್ಲ ಸಾಲಿಡ್ಸು ಎಕ್ಸೆಪ್ಟ್ ಸ್ಪಿಯರ್ ವಿಲ್ ಬಿ ಕನ್ಸ್ಟ್ರಕ್ಟೆಡ್ ವಿತ್ ಐಸೋಮೆಟ್ರಿಕ್. ಓನ್ಲಿ ದ ಸ್ಪಿಯರ್ ವಿಲ್ ಬಿ ಕನ್ಸ್ಟ್ರಕ್ಟೆಡ್ ವಿತ್ ದ ಆ್ಯಕ್ಚುಯಲ್ ಸ್ಕೇಲ್. ಓಕೆ, ಸೊ ಇವೆರಡು ಮೆಥಡ್ ಕಲ್ತದ ಅಂದರೆ ನೀವು ಇನ್ನು ಐಸೋಮೆಟ್ರಿಕ್ ಪ್ರೊಜೆಕ್ಷನ್ ಯಾವುದೇ ರೀತಿ ಪ್ರಾಬ್ಲಮ್ಸ್ ಕೊಟ್ಟರು ಮಾಡ್ಬೋದು. ಆಮೇಲೆ ಸಬ್ಸ್ಟ್ರಾಕ್ಷನ್ ಆಫ್ ಬಾಕ್ಸ್ ಮೆಥಡ್ ಮಾಡೋದನ್ನ ಕಲ್ತ್ಕೊಳ್ಳಿ, ಅಥವಾ ಫ್ರಮ್ ಸೆಂಟರಿಂದ ಯಾವ ರೀತಿ ಬಾಕ್ಸಸ್ನ ಸಬ್ಸ್ಟ್ರಾಕ್ಟ್ ಮಾಡೋದು ಅದನ್ನು ಕಲ್ತ್ಕೊಂಡ್ರೆ ನೀವು ಆರಾಮಾಗೆ ಐಸೋಮೆಟ್ರಿಕ್ ಪ್ರೊಜೆಕ್ಷನಲ್ಲಿ ಯಾವುದೇ ಪ್ರಾಬ್ಲಮ್ ಕೊಟ್ಟರು ನೀವು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಓಕೆನಾ, ಬಾಕ್ಸ್ ಮೆಥಡು, 4 ಆರ್ಕ್ ಬೈ ಸೆಂಟರ್ ಮೆಥಡು. ಸೊ ಸ್ಪಿಯರ್ ಬಿಟ್ಟು ಎಲ್ಲ ಸಾಲಿಡ್ಸ್ನ ನಾವು ಐಸೋಮೆಟ್ರಿಕ್ ಸ್ಕೇಲಲ್ಲಿ ಮಾಡ್ತೀವಿ. So next part is development of lateral surface. So development of lateral surface of solids ಅಲ್ಲಿ ನಮಗೆ 4 ಥರ ಸಾಲಿಡ್ಸ್ ಬರುತ್ತೆ: ಪ್ರಿಸಮು, ಪಿರಮಿಡು, ಕೋನು, ಸಿಲಿಂಡರ್. ಓಕೆನಾ, ಸೊ ಇಲ್ಲಿ ನಾವು 1 by 1 ನೋಡೋಣ. ಫಸ್ಟಾಗಿ ಬಂದು ಪ್ರಿಸಮ್ನ ನಾವು ಪ್ಯಾರಲಲ್ ಲೈನ್ ಮೆಥಡ್ ಮಾಡ್ತೀವಿ. ಈ ಮೆಥಡ್ನ ನೀವು ಫಸ್ಟ್ ಯಾವುದಾದ್ರು ಒಂದು ಪ್ರಾಬ್ಲಮ್, ಯಾಕಂದರೆ ಎಲ್ಲ ರೀತಿ ಪ್ರಾಬ್ಲಮ್ಸು ನಾನು ಈ ಯೂಟ್ಯೂಬ್ ಚಾನಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಒಂದೊಂದಾಗಿ ನೋಡ್ಕೊಳ್ಳಿ ಯಾವ ರೀತಿ ಮಾಡ್ತಾರೆ ಪ್ಯಾರಲಲ್ ಲೈನ್ ಮೆಥಡಲ್ಲಿ. ನೆಕ್ಸ್ಟು ಪಿರಮಿಡ್ ಬಂದು ಸ್ಲ್ಯಾಂಟ್ ಎಡ್ಜ್ ಮೆಥಡ್, ಅಂದರೆ ಸ್ಲ್ಯಾಂಟ್ ಎಡ್ಜ್ಲಿಂದ ಫ್ರಂಟ್ ವ್ಯೂವಲ್ಲಿ ಫೈಂಡ್ ಔಟ್ ಮಾಡೋದು. ಓಕೆನಾ, ಸೊ ನೆಕ್ಸ್ಟ್ ಒನ್ನು ಕೋನ್. ಸೊ ಕೋನ್ನ ನಾವು ಈ ಫಾರ್ಮುಲಾ ಯೂಸ್ ಮಾಡಿ ಆ್ಯಂಗಲ್ನ ಫೈಂಡ್ ಔಟ್ ಮಾಡಬೇಕು. ಸ್ಮಾಲ್ ಆರ್ ಬೈ ಕ್ಯಾಪಿಟಲ್ ಆರ್ ಇಂಟು 360 ಡಿಗ್ರಿ. ಸೊ ಟು ಫೈಂಡ್ ಔಟ್ ದ ಆ್ಯಂಗಲ್. ಸೊ ಇಲ್ಲಿ ಆ್ಯಂಗಲ್ ಫೈಂಡ್ ಔಟ್ ಮಾಡಿದ್ರೆ ಆಮೇಲೆ ಡಿವೈಡ್ ಬೈ ದಟ್ ಈಕ್ವಲ್ ನಂಬರ್ ಆಫ್ ಪಾರ್ಟ್ಸ್. ನೆಕ್ಸ್ಟ್ ಅಗೇನ್ ಸಿಲಿಂಡರ್ ಕೂಡ ಪ್ಯಾರಲಲ್ ಲೈನ್ ಮೆಥಡ್, ಯಾವ ರೀತಿ ನಾವು ಪ್ರಿಸಮ್ ಮಾಡ್ತೀವಲ್ಲ ಸೇಮ್ ಅದೇ ಮೆಥಡಲ್ಲಿ ಈ ಸಿಲಿಂಡರ್ನು ಕೂಡ ಮಾಡಬೇಕು. ಸೊ ಇಲ್ಲಿ ಒಂದು ಫಾರ್ಮುಲಾ ಯೂಸ್ ಮಾಡ್ತೀವಿ ನಾವು. ಆಮೇಲೆ ಅಗೇನ್ ಏನು ಮಾಡ್ತೀವಿ, ಈಕ್ವಲ್ ನಂಬರ್ ಆಫ್ ಡಿವಿಷನ್ಸ್ ಆಗಿ ಅದನ್ನು ನಾವು ಕಟ್ ಮಾಡಬೇಕು. ಪೈಡಿ ಫಾರ್ಮುಲಾ ಯೂಸ್ ಮಾಡಿದ್ರೆ ಟೋಟಲ್ ಲೆಂತ್ ಸಿಗುತ್ತೆ ನಮಗೆ. ಸೊ ಈ ರೀತಿ ನಾವು ಡೆವಲಪ್ಮೆಂಟ್ ಆಫ್ ಲ್ಯಾಟ್ರಲ್ ಸರ್ಫೇಸ್. ಸೊ ಈಚ್ ಆಫ್ ದ ಮೆಥಡ್ಸ್ ಐ ಹ್ಯಾವ್ ಅಪ್ಲೋಡೆಡ್ ಇನ್ ಮೈ ಗ್ರೂಪ್. ಸೊ ಎಲ್ಲರೂ ಕೂಡ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ, ಕ್ಲಾಸ್ಮೇಟ್ಸ್ಗೆ ಶೇರ್ ಮಾಡಿ. ಆಮೇಲೆ ಯಾವುದೇ ರೀತಿ ಪ್ರಾಬ್ಲಮ್ಸು ನೀವು ಈ ಡ್ರಾಯಿಂಗ್ ಸಬ್ಜೆಕ್ಟಲ್ಲಿ ಕಲಿಬೇಕಂದ್ರೆ ನನ್ನ ಚಾನಲ್ನ ವಿಸಿಟ್ ಮಾಡಿ. ಸೊ ಪ್ಲೇಲಿಸ್ಟ್ ಕ್ರಿಯೇಟ್ ಮಾಡಿದ್ದೀನಿ, ಪ್ರತಿಯೊಂದು ಪ್ರಾಬ್ಲಮ್ನ ಈಸಿಯಾಗಿ ಕಲಿಬೋದು. ಸೊ ಎಲ್ಲರಿಗೂ ಧನ್ಯವಾದಗಳು. ವೆಲ್ಕಮ್ ಟು ಇಂಜಿನಿಯರಿಂಗ್ ವಿಜುವಲೈಸೇಷನ್ ಚಾನಲ್. ಇವತ್ತು ನಾವು ಪ್ರೊಜೆಕ್ಷನ್ ಆಫ್ ಲೈನ್ಸ್ ಪ್ರಾಬ್ಲಮ್ನ ವಿತ್ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳೋಣ. ಸೊ ಎಲ್ಲ ಕಾನ್ಸೆಪ್ಟ್ನ ಯಾವ ರೀತಿ ಒಂದು ಪ್ರೊಜೆಕ್ಷನ್ ಆಫ್ ಲೈನ್ ಪ್ರಾಬ್ಲಮಲ್ಲಿ ಯೂಸ್ ಮಾಡೋದಂತ ನೋಡ್ಬೋದು. ಫಸ್ಟು ಡ್ರಾಯಿಂಗ್ ಲೋಕಸ್ ಲೈನ್ ಫಾರ್ ಎಂಡ್ ಪಾಯಿಂಟ್ಸ್ ಆಫ್ ದ ಲೈನ್. ಓಕೆ, ದಿಸ್ ಈಸ್ ಆ್ಯಕ್ಚುಲಿ ದ ಫಸ್ಟ್ ಕಾನ್ಸೆಪ್ಟ್. ಸೊ ನಾವು ಯಾವಾಗಲೂ ಪಾಯಿಂಟ್ಸ್ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಬೇಕಾದ್ರೆ ಏನು ಮಾಡ್ತೀವಿ, ಲೋಕಸ್ ಲೈನ್ಸನ್ನು ಡ್ರಾ ಮಾಡ್ತೀವಿ ಎಂಡ್ ಪಾಯಿಂಟ್ಸಲ್ಲಿ ಲೈನ್ಸ್ದು. ಓಕೆನಾ, ಸೊ ಅದು ಫಸ್ಟ್ ಕಾನ್ಸೆಪ್ಟ್. ಸೆಕೆಂಡ್ ಕಾನ್ಸೆಪ್ಟ್ ಬಂದು ಟ್ರೂ ಲೆಂತ್ ಆಫ್ ಲೈನ್ ಇನ್ ಟಾಪ್ ವ್ಯೂ ಎಕ್ಸಾಕ್ಟ್ಲಿ ಈಕ್ವಲ್ ಟು ಟ್ರೂ ಲೆಂತ್ ಆಫ್ ಲೈನ್ ಇನ್ ಫ್ರಂಟ್ ವ್ಯೂ. ಸೊ ಟ್ರೂ ಲೆಂತು ಟಾಪ್ ವ್ಯೂ ಮತ್ತು ಫ್ರಂಟ್ ವ್ಯೂವಲ್ಲಿ ಸೇಮ್ ಇರ್ತದೆ. ಟ್ರೂ ಲೆಂತ್ ಒಂದ್ಸಲ ಕೊಟ್ಟರೆ ಎರಡು ಪೊಸಿಷನಲ್ಲೂ ಅದು ಸೇಮ್ ಲೆಂತ್ ಇರ್ತದೆ. ಸೊ ಟ್ರೂ ಲೆನ್ಸ್ ಆರ್ ಆಲ್ವೇಸ್ ಗ್ರೇಟರ್ ದೆನ್ ದ ಅಪರೆಂಟ್ ಲೆನ್ಸ್. ಸೊ ಇದನ್ನು ನೀವು ಕ್ಯಾಬ್ನ ಇಟ್ಕೋಬೇಕು. ಈ ಪ್ರೊಜೆಕ್ಷನ್ ಆಫ್ ಲೈನ್ಸಲ್ಲಿ 2 ಲೆಂತ್ ಕೊಟ್ಟಿದ್ದೇನೆ, ಒಂದು ದೊಡ್ಡದು ಒಂದು ಚಿಕ್ಕದು. ಅಂದರೆ ದೊಡ್ಡದಿರೋದು ಯಾವಾಗಲೂ ಟ್ರೂ ಲೆಂತು, ಅಪರೆಂಟ್ ಲೆಂತ್ ಚಿಕ್ಕದು. ಆಮೇಲೆ ಅಪರೆಂಟ್ ಆ್ಯಂಗಲ್ಸ್ ಆರ್ ಆಲ್ವೇಸ್ ಗ್ರೇಟರ್ ದೆನ್ ದ ಟ್ರೂ ಲೆಂತ್ ಆ್ಯಂಗಲ್ಸ್. ಸೊ ಅಪರೆಂಟ್ ಆ್ಯಂಗಲ್ಸ್ ಯಾವಾಗಲೂ ನಾವು ಫೈಂಡ್ ಔಟ್ ಮಾಡ್ತೀವಲ್ಲ, ಅದು ಟ್ರೂ ಲೆಂತ್ ಆ್ಯಂಗಲ್ಸಿಂದ ಯಾವಾಗಲೂ ಜಾಸ್ತಿ ಇರ್ತದೆ.
ಆಮೇಲೆ ಅಪರೆಂಟ್ ಲೆನ್ಸ್ನ ಯಾವಾಗಲೂ ನಾವು ರೊಟೇಟ್ ಮಾಡ್ತೀವಿ. ವಿ ನೆವರ್ ರೊಟೇಟ್ ದ ಟ್ರೂ ಲೆನ್ಸ್. ಈ ಕಾನ್ಸೆಪ್ಟ್ನ ಜ್ಞಾಪನ ಇಟ್ಕೊಳ್ಳಿ. ಬೇಸ್ಡ್ ಆನ್ ದೀಸ್ ಕಾನ್ಸೆಪ್ಟ್ಸ್ ಓನ್ಲಿ ವಿ ಆರ್ ಗೋನ್ ಟು ಸಾಲ್ವ್ ದ ಪ್ರಾಬ್ಲಮ್. ಓಕೆನಾ? ಸೊ ಅಪರೆಂಟ್ ಲೆನ್ಸ್ನ ಯಾವಾಗಲೂ ರೊಟೇಟ್ ಮಾಡಬೇಕು, ಟ್ರೂ ಲೆನ್ಸ್ನ ನಾವು ಯಾವಾಗಲೂ ರೊಟೇಟ್ ಮಾಡಬಾರ್ದು. ಅಪರೆಂಟ್ ಲೆಂತಲ್ಲಿ ಟಾಪ್ ಮತ್ತು ಫ್ರಂಟ್ ವ್ಯೂಸ್ನ ಜಾಯಿನ್ ಮಾಡಿದ್ರೆ ಒಂದು ಸ್ಟ್ರೈಟ್ ವರ್ಟಿಕಲ್ ಲೈನಲ್ಲಿ ಟಾಪ್ ಆ್ಯಂಡ್ ಫ್ರಂಟ್ ವ್ಯೂಸು ಜಾಯ್ನ್ ಆಗುತ್ತೆ. ಸೊ ಗೈಸ್ ನೋಡೋಣ ಬನ್ನಿ. ಇವಾಗ ಈ ಎಲ್ಲ ಕಾನ್ಸೆಪ್ಟ್ಸ್ ಯೂಸ್ ಮಾಡಿಕೊಂಡು ನಾನಿವಾಗ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡ್ತೀನಿ. ಸೊ ಈ ಪ್ರಾಬ್ಲಮ್ನ ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ. ಯಾವುದೇ ರೀತಿ ಪ್ರಾಬ್ಲಮ್ ಕೊಟ್ಟರು ನೀವು ಪ್ರೊಜೆಕ್ಷನ್ ಆಫ್ ಲೈನ್ಸಲ್ಲಿ ಸಾಲ್ವ್ ಮಾಡ್ಬೋದು. ಸೊ ಈ ಪ್ರಾಬ್ಲಮ್ ಏನು ಕೊಟ್ಟಿದ್ದಾನೆ, ಲೈನ್ ಎ ಬಿ 80 mm ಲಾಂಗ್, ಹ್ಯಾಸ್ ಇಟ್ಸ್ ಎಂಡ್ 20 mm above HP and 30 mm in front of VP. It is inclined at 30 degree to HP and 45 degree to VP. Draw the projections of the line and find apparent lengths and apparent inclinations. ಸೊ ಅಪರೆಂಟ್ ಲೆಂತ್ ಮತ್ತು ಅಪರೆಂಟ್ ಇನ್ಕ್ಲಿನೇಷನ್ಸ್ನ ಫೈಂಡ್ ಔಟ್ ಮಾಡಬೇಕು ಈ ಪ್ರಾಬ್ಲಮಲ್ಲಿ. ಸೊ ಅದನ್ನು ಬರ್ಕೊಳ್ಳೋಣ. ಸೊ ವಾಟ್ ಯು ಹ್ಯಾವ್ ಟು ಫೈಂಡ್, ಸೊ ಅಪರೆಂಟ್ ಲೆಂತ್ ಮತ್ತು ಅಪರೆಂಟ್ ಇನ್ಕ್ಲಿನೇಷನ್ಸ್ನ ಫೈಂಡ್ ಔಟ್ ಮಾಡಬೇಕು. ಸೊ ಅಪರೆಂಟ್ ಲೆಂತ್ ಮತ್ತು ಅಪರೆಂಟ್ ಇನ್ಕ್ಲಿನೇಷನ್ಸ್ ಅಂದರೆ ಈ ಪ್ರಾಬ್ಲಮಲ್ಲಿ ಡೈರೆಕ್ಟಾಗಿ ಅವನು ಟ್ರೂ ಲೆಂತ್ ಕೊಟ್ಟಿದ್ದಾನೆ. ಯಾಕಂದರೆ ಕ್ವಶನಲ್ಲಿ ಹೇಳ್ತಾ ಇದ್ದಾನೆ ಅಪರೆಂಟ್ ಲೆಂತ್ನ ಫೈಂಡ್ ಔಟ್ ಮಾಡಬೇಕಂತ. ಸೊ ಈ ಕ್ವಶನಲ್ಲಿ ಅವನೇನು ಮೆನ್ಷನ್ ಮಾಡಿಲ್ಲ ಟ್ರೂ ಲೆಂತ್ ಅಂದರೆ. ಸೊ ಇದು ಟ್ರೂ ಲೆಂತ್ ಆಗುತ್ತೆ, ಯಾಕಂದರೆ ಅಪರೆಂಟ್ ಲೆಂತ್ ಫೈಂಡ್ ಔಟ್ ಮಾಡಬೇಕಂದ್ರೆ ಟ್ರೂ ಲೆಂತ್ ಅವನು ಕೊಟ್ಟಿದ್ದಾನೆ ಅಂತ. ಸೊ ಟ್ರೂ ಲೆಂತ್ ಲೈನ್ ಎ ಬಿ ಎಷ್ಟು ಲೆಂತ್ ಇದೆ, 80 mm. ಸೊ ದಿಸ್ ಈಸ್ ನಥಿಂಗ್ ಬಟ್ ಯುವರ್ ಟ್ರೂ ಲೆಂತ್. ಓಕೆನಾ? ಸೊ ಟ್ರೂ ಲೆಂತ್ ಇನ್ ಟಾಪ್ ವ್ಯೂ ಫ್ರಂಟ್ ವ್ಯೂ ಎರಡರಲ್ಲೂ ಸೇಮ್ ಇರ್ತದೆ. ಓಕೆ. ಹ್ಯಾಸ್ ಇಟ್ಸ್ ಎಂಡ್ ಎ 20 mm above HP and 30 mm in front of VP. ಸೊ ಎಂಡ್ ಆಫ್ ದ ಲೈನ್ ಎ ಇದೆಯಲ್ಲ, ಇದು 20 mm above HP ಇರ್ತದೆ. ಎಂಡ್ ಪ್ರೊಜೆಕ್ಟರ್ಸ್ ಲೈನು ಕೊಟ್ಟಿದ್ದಾನೆ ಇಲ್ಲಿ. ಓಕೆ, ಎಂಡ್ ಪ್ರೊಜೆಕ್ಟರ್ ಅಂದರೆ ಎಂಡ್ ಆಫ್ ದ ಲೈನು ಎಷ್ಟು ಹೈಟಲ್ಲಿ ಇರಬೇಕು ಏನು ಅಂತ ಕೊಟ್ಟಿದ್ದಾನೆ. ಎಂಡ್ ಆಫ್ ದ ಲೈನ್ ಎ. ಓಕೆನಾ? ಸೊ ಈ ವಿಡಿಯೋಸ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸೊ ಸಬ್ಸ್ಕ್ರೈಬ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಕ್ಲಾಸ್ಮೇಟ್ಸ್ಗೆಲ್ಲರಿಗೂ ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಸೊ ಎಂಡ್ ಎ ಅನ್ನೋದು 20 mm above HP ಇದೆ, 30 mm ಫ್ರಂಟ್ ಆಫ್ VP ಇದೆ. ಓಕೆನಾ? ಫಸ್ಟು XY ಲೈನ್ ಬರಿತೀವಿ, ಅದಾದಮೇಲೆ ಏನು ಮಾಡ್ತೀವಿ, ಒಂದು 20 mm ವರ್ಟಿಕಲ್ ಲೈನ್ ಹಾಕಿ ಅಲ್ಲಿ ಒಂದು ಲೋಕಸ್ ಲೈನ್ ಹಾಕ್ತೀವಿ, 30 mm ಕೆಳಗೆ ಒಂದು ಇನ್ನೊಂದು ಲೋಕಸ್ ಲೈನ್ ಹಾಕ್ತೀವಿ. ಓಕೆನಾ? ಅದು ಕೊಟ್ಟಿದ್ದಾನೆ. ಇಟ್ ಈಸ್ ಇನ್ಕ್ಲೈನ್ಡ್ ಅಟ್ 30 degree to HP, 45 degree to VP. ಇಟ್ ಈಸ್ ನಥಿಂಗ್ ಬಟ್ ಇನ್ಕ್ಲಿನೇಷನ್. ಓಕೆ, ಇದು ಕೊಟ್ಟಿರೋದು ಇನ್ಕ್ಲಿನೇಷನ್ನು ಟ್ರೂ ಲೆಂತ್ದು. ಓಕೆನಾ? ಟ್ರೂ ಲೆಂತು ಟಾಪ್ ವ್ಯೂವಲ್ಲಿ ಮತ್ತು ಫ್ರಂಟ್ ವ್ಯೂವಲ್ಲಿ ಎಷ್ಟು ಇನ್ಕ್ಲಿನೇಷನ್ ಟು HP 30 ಡಿಗ್ರಿಲಿ ಒಂದು 80 mm ಲೈನ್ ಹಾಕಬೇಕು. ಅದೇ ರೀತಿ 45 degree ಟು VP ಅಲ್ಲೂ ಕೂಡ ಒಂದು 80 mm ಲೆಂತ್ದು ಒಂದು ಲೈನ್ ಹಾಕಬೇಕು. ಓಕೆನಾ? ಸೊ ನಾವು ಒಂದೊಂದಾಗಿ ನೋಡೋಣ. ಇಲ್ಲಿ ನೋಡಿ, ಫಸ್ಟ್ ಕಾನ್ಸೆಪ್ಟ್, ಡ್ರಾಯಿಂಗ್ ಲೋಕಸ್ ಲೈನ್ಸ್ ಫಾರ್ ಪಾಯಿಂಟ್ಸ್ ಆಫ್ ದ ಲೈನ್, ಎಂಡ್ ಪಾಯಿಂಟ್ಸ್ ಆಫ್ ದ ಲೈನ್. ಓಕೆನಾ? ಅದ್ರ ಪ್ರಕಾರ ನೋಡಿದ್ರೆ ಇಲ್ಲಿ ಎಂಡ್ ಪಾಯಿಂಟ್ ಪ್ರೊಜೆಕ್ಟರ್ಸ್ಗೆ ಡಿಸ್ಟೆನ್ಸ್ ಕೊಟ್ಟಿದ್ದಾನೆ. ಏನದು, ಎಂಡ್ ಎ 20 mm above HP ಆ್ಯಂಡ್ 30 mm in front of VP ಅಂತ. ಓಕೆನಾ? ಸೊ ಫಸ್ಟ್ ಏನು ಮಾಡೋಣ, ಫಸ್ಟು ಒಂದು XY ಲೈನ್ ಡ್ರಾ ಮಾಡೋಣ, ಹಾರ್ಜಾಂಟಲ್ ಲೈನು. ಓಕೆ, ಸೊ ಹಾರ್ಜಾಂಟಲ್ ಲೈನ್ ಡ್ರಾ ಮಾಡಾದ್ಮೇಲೆ ನಾವು ಎಂಡ್ ಪ್ರೊಜೆಕ್ಟರ್ಸ್ ಡಿಸ್ಟೆನ್ಸ್ ಕೊಟ್ಟು ಲೋಕಸ್ ಲೈನ್ಸ್ನ ಡ್ರಾ ಮಾಡೋಣ. ಓಕೆನಾ? ಫಸ್ಟು ಒಂದು XY ಲೈನ್ ಡ್ರಾ ಮಾಡಿ. ಸೊ ಡ್ರಾ XY ಲೈನ್ ಆ್ಯಂಡ್ ಮೆನ್ಷನ್ XY VP HP. ಓಕೆನಾ? ಮೆನ್ಷನ್ XY VP HP. ಓಕೆ, ಪ್ರೊಜೆಕ್ಷನ್ ಆಫ್ ಲೈನ್ಸಲ್ಲಿ ನಾವು ಫಸ್ಟ್ ಕ್ವಾಡ್ರೆಂಟ್ನ ಯೂಸ್ ಮಾಡ್ತೀವಿ, ಅದಕ್ಕೆ VP HP ಬರೀಬೇಕು. ಸೊ ಇಲ್ಲಿ ನೋಡಿ, ಎಂಡ್ ಎ 20 mm above HP ಅಂತ ಆ್ಯಂಡ್ 30 mm in front of VP. ಸೊ 20 mm above HP ಅಂದರೆ ಸೊ VP ಪ್ಲೇನಲ್ಲಿ ಸೊ ವರ್ಟಿಕಲ್ ಹೈಟು ಸೊ 20 mm ಬರೆದು ಆಮೇಲೆ ಲೋಕಸ್ ಲೈನ್ ಬರೀಬೇಕು. ಓಕೆನಾ? ಸೊ ಮಾರ್ಕಿಂಗ್ ಎ ಪಾಯಿಂಟ್. ಓಕೆ, 20 mm ಬರೀತೀನಿ ಫಸ್ಟು. ಮೊದಲು ಇಲ್ಲಿ ಒಂದು ಲೋಕಸ್ ಲೈನ್ ಡ್ರಾ ಮಾಡ್ತೀನಿ. ಓಕೆನಾ? ಎಂಡ್ ಪ್ರೊಜೆಕ್ಟರ್ ಎಂಡ್ ಪಾಯಿಂಟ್ಗೆ ಇದೇ ರೀತಿ ನೀವು ಮಾಡಬೇಕು. ಸೊ ಲೈನ್ ಡ್ಯಾಶ್ ಲೈನ್ ಅಂತ ಬರೆದ್ರೆ ಅದು ಲೋಕಸ್ ಲೈನ್ ಆಗುತ್ತೆ. ಸೊ ಅದೇ ರೀತಿ ನೀವು ಇಲ್ಲಿ ಡೈಮೆನ್ಷನ್ನ ತೋರಿಸ್ಬೋದು. ಸೊ ದ ಡೈಮೆನ್ಷನ್ ಇಲ್ಲಿ 20 mm. ಓಕೆ, ಸೊ ಅದೇ ರೀತಿ ಇನ್ನೊಂದು ಲೋಕಸ್ ಲೈನ್ನ ನಾವು ಬರೀಬೇಕು, ಅದು 30 mm in front of VP. ಓಕೆನಾ? 30 mm in front of VP. So from XY line, so mark 30 mm. So at this end point we have to draw another locus line. Okay,
ಲೈನ್ ಡಾಟ್ ಲೈನ್ ಡ್ರಾ ಮಾಡಿದ್ರೆ ಅದು ಲೋಕಸ್ ಲೈನ್ ಆಗುತ್ತೆ. ಸೊ ಮೆನ್ಷನ್ ಮಾಡಿ ಡೈಮೆನ್ಷನ್ನ. ಸೊ ಡೈಮೆನ್ಷನ್ ಮಾಡೋದು ಭಾಳ ಇಂಪಾರ್ಟೆಂಟು, ಮರಿಬೇಡಿ. ಯಾವುದೇ ರೀತಿ ಪ್ರಾಬ್ಲಮ್ ಆಗಿರ್ಬೋದು, ಲೈನ್ಸ್ ಇರ್ಬೋದು, ಓಕೆ, ಪ್ಲೇನ್ಸ್ ಇರ್ಬೋದು, ಸಾಲಿಡ್ಸ್ ಇರ್ಬೋದು, ಡೆವಲಪ್ಮೆಂಟ್ ಇರ್ಬೋದು, ಡೈಮೆನ್ಷನ್ಸ್ನ ಮೆನ್ಷನ್ ಮಾಡಬೇಕು. ಸೊ ಇಲ್ಲೊಂದು ಲೈನ್ ಡ್ರಾ ಮಾಡ್ತೀನಿ. ಸೊ ಇಟ್ ಇಂಡಿಕೇಟ್ಸ್ ಎಂಡ್ ಪಾಯಿಂಟ್ ಆಫ್ ಎ ಡ್ಯಾಶ್ ಇಂಡ್ ಎ. ಓಕೆನಾ. ಸೊ ನಾವು ಟ್ರೂ ಲೆಂತ್ನ ಕನ್ಸ್ಟ್ರಕ್ಟ್ ಮಾಡಬೇಕು. ಇಲ್ಲಿ ನಾವು ಬರ್ಕೋಬೋದು ಲೋಕಸ್ ಆಫ್ ಎ ಡ್ಯಾಶ್ ಮತ್ತು ಲೋಕಸ್ ಆಫ್ ಎ. ಸೊ ಇದೇ ರೀತಿ ಎಲ್ಲ ರೀತಿ ಪ್ರಾಬ್ಲಮ್ಸು ಕ್ಯಾಡ್ ಸಬ್ಜೆಕ್ಟಲ್ಲಿ ನೀವು ಅರ್ಥ ಮಾಡ್ಕೋಬೇಕಂದ್ರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ, ಅಪ್ ಟು ಡೇಟ್ ಎಲ್ಲ ರೀತಿ ಈ ಡ್ರಾಯಿಂಗ್ ಸಬ್ಜೆಕ್ಟ್ ಬಗ್ಗೆ ನಿಮಗೆ ಅಪ್ ಟು ಡೇಟ್ ಇನ್ಫಾರ್ಮೇಷನ್ ಸಿಗುತ್ತೆ. ಸೊ ನಾವು ಲೈನ್ನ ಕನ್ಸ್ಟ್ರಕ್ಟ್ ಮಾಡಬೇಕಿಲ್ಲಿ. ಲೈನ್ ಎ ಬಿ 80 mm ಲಾಂಗ್. ಓಕೆ, ಸೊ ಅದು ಇಂಕ್ಲಿನೇಷನ್ ಎಷ್ಟು 30 ಡಿಗ್ರಿ ಟು ಎಚ್ ಪಿ. ಸೊ 30 ಡಿಗ್ರಿ ಟು ಎಚ್ ಪಿಲಿ ನಾವೊಂದು ಟ್ರೂ ಲೆಂತ್ ಬರೀಬೇಕು, ಅದು 80 mm ಇರುತ್ತೆ. ಅದೇ ರೀತಿ 45 ಡಿಗ್ರಿ ಟು ವಿ ಪಿಲಿ ಇನ್ನೊಂದು 80 mm ಲೈನ್. ಓಕೆನಾ ಗೈಸ್, ಸ್ಟೆಪ್ ಬೈ ಸ್ಟೆಪ್ ಫಾಲೋ ಮಾಡಿದ್ರೆ ನಿಮಗೆ ಆರಾಮಾಗೆ ಪ್ರಾಬ್ಲಮ್ನ ಯಾವ ರೀತಿ ಅರ್ಥ ಮಾಡಿಕೊಂಡು ಸಾಲ್ವ್ ಮಾಡೋದು ಅರ್ಥ ಆಗುತ್ತೆ. ಓಕೆನಾ. ಪ್ರೊಟ್ರಾಕ್ಟ್ರು ಪ್ಲೇಸ್ ಮಾಡಿ. ಸೊ 30 ಡಿಗ್ರಿಲಿ ಮಾರ್ಕ್ ಮಾಡಿ ಒಂದು ಪಾಯಿಂಟ್ನ. ಆಮೇಲೆ ಸ್ಕೇಲ್ ತೊಗೊಂಡು ಮಾರ್ಕ್ ಮಾಡಿರೋ 30 ಡಿಗ್ರಿ ಪಾಯಿಂಟ್ಗೆ ಪಾಸ್ ಆಗೋ ರೀತಿಲಿ ನಾವು 80 mm ಸ್ಟ್ರೈಟ್ ಲೈನ್ನ ಪಾಸ್ ಮಾಡಬೇಕು, ಬರೀಬೇಕು. 30 ಡಿಗ್ರಿಗೆ ಪಾಸ್ ಮಾಡ್ತಾ ಹೋಗ್ಬೇಕು ಆ ಲೈನ್. ಓಕೆನಾ. ಟೋಟಲ್ 80 mm ಇರಬೇಕು. ಸ್ಕೇಲ್ ತೊಗೊಂಡು ಒಂದು ಲೈನ್ ಹಾಕಿ. ಓಕೆ, ಸೊ ಡೈಮೆನ್ಷನ್ನ ನಾವು ಇದನ್ನೇನು ಬರಿಬೋದು, ಎ ಡ್ಯಾಶ್ B1 ಡ್ಯಾಶ್ ಅಂತ. ಓಕೆ, ಇನ್ನೊಂದು ಎಂಡ್ ಪಾಯಿಂಟ್ಗೆ ಏನು ಬರೀಬೋದು, ಎ ಡ್ಯಾಶ್ B1 ಡ್ಯಾಶ್. ಇದು B1 ಡ್ಯಾಶ್ ಅದು. ಓಕೆ, ಡೈಮೆನ್ಷನ್ ಲೈನ್ ತೋರಿಸಿ. ಸೊ ಡೈಮೆನ್ಷನ್ ಹಿಯರ್ ಎಷ್ಟಿದೆ, 80 mm. ಓಕೆ, ಸೊ ಅದೇ ರೀತಿ ಡೌನ್ವರ್ಡ್ ಸೈಡನ್ನು ನಾವು 80 mm ಲೈನ್ ಅಟ್ ಆನ್ ಆ್ಯಂಗಲ್ ಆಫ್ 45 ಡಿಗ್ರಿ ತೋರಿಸ್ಬೋದು. ಓಕೆನಾ. ನೋಡಿ, ಇನ್ನೊಂದು ಆ್ಯಂಗಲ್ ಇದೆ. ಸೊ ಇಲ್ಲಿ ಬರಿಬೋದು ನಾವು ಎ ಡ್ಯಾಶ್ B1 ಡ್ಯಾಶ್ ಎಕ್ಸಾಕ್ಟ್ಲಿ ಈಕ್ವಲ್ ಟು 80 mm. ಸೊ ದಟ್ ಈಸ್ ಅ ಟ್ರೂ ಲೆಂತ್ ಇನ್ ಫ್ರಂಟ್ ವ್ಯೂ. ಕರೆಕ್ಟಾ? ಟ್ರೂ ಲೆಂತ್ ಇನ್ ಫ್ರಂಟ್ ವ್ಯೂ. ಸೊ ಆ್ಯಂಗಲ್ ತೋರಿಸಿ 30 ಡಿಗ್ರಿ. ಅದೇ ರೀತಿ ಇನ್ನೊಂದು ಟ್ರೂ ಲೆಂತ್ ಬರೀಬೇಕು. ಅದು ಎಷ್ಟು ಆ್ಯಂಗಲ್ ಇರ್ತದೆ, 45 ಡಿಗ್ರಿ ಟು ವಿ ಪಿ. ಓಕೆನಾ. ಸೊ ಸೇಮ್ ಅದೇ ಪ್ರೊಸೀಜರ್. ಪ್ರೊಟ್ರಾಕ್ಟ್ರು ತೊಗೊಳ್ಳಿ, ಪ್ಲೇಸ್ ಮಾಡಿ ಈ ರೀತಿ ಡೌನ್ವರ್ಡು. ಆ್ಯಂಗಲ್ಲು 45 ಡಿಗ್ರಿ ಮಾರ್ಕ್ ಮಾಡಿ, ಪೆನ್ಸಿಲಲ್ಲಿ ಮಾರ್ಕ್ ಮಾಡ್ಕೊಳ್ಳಿ ಪಾಯಿಂಟ್ನ. ಓಕೆ, ಒಂದು ಲೈನ್ ಡ್ರಾ ಮಾಡಿ ಪಾಸಿಂಗ್ ಥ್ರೂ ದಟ್ ಪಾಯಿಂಟ್. ಲೆಂತ್ 80 mm ಇರಬೇಕು. ಸೇಮ್ ಮೇಲ್ ಮಾಡಿದ್ವಲ್ಲ ಅದೇ ರೀತಿ ಇಲ್ಲಿ ಕೆಳಗಡೆ 45 ಡಿಗ್ರಿಲಿ ಇನ್ನೊಂದು 80 mm ಲೈನ್ನ ಡ್ರಾ ಮಾಡಬೇಕು. ಓಕೆನಾ. ಸೊ ಟ್ರೂ ಲೆಂತ್ ಆಯ್ತು. ಇಲ್ಲಿ ಟ್ರೂ ಲೆಂತ್ 80 mm ಬರೆದು ಮತ್ತು ಆ್ಯಂಗಲ್ ತೋರಿಸ್ತಾ ಇದ್ದೀವಿ 45 ಡಿಗ್ರಿ. ಸೊ ಇಲ್ಲಿ ಏನಂತ ಬರೀಬೋದು, ಇಟ್ ಈಸ್ B2. ಓಕೆ, B2 AB2 ಇಸ್ ದ ಟ್ರೂ ಲೆಂತ್ ಇನ್ ಟಾಪ್ ವ್ಯೂ. ಸೊ ಎಂಡ್ ಪಾಯಿಂಟ್ಸಲ್ಲಿ ಏನಂದರೆ, ಎಂಡ್ ಪಾಯಿಂಟ್ಸಲ್ಲಿ ಗ್ಯಾಪ್ನ ಇಟ್ಕೊಳ್ಳಿ, ಲೋಕಸ್ ಲೈನ್ನ ನಾವು ಬರೀಬೇಕು. ಎಂಡ್ ಪಾಯಿಂಟ್ ಎ ಇರ್ಬೋದು ಅಥವಾ ಬಿ ಇರ್ಬೋದು. ಆ ಎಂಡ್ ಪಾಯಿಂಟ್ಸಲ್ಲಿ ಯಾವಾಗಲೂ ಲೋಕಸ್ ಲೈನ್ ಬರುತ್ತೆ. ಇದನ್ನು ಮಾತ್ರ ಮರಿಬೇಡಿ. ಓಕೆನಾ. ಲೈನಲ್ಲಿ ಯಾವ ರೀತಿ ಪ್ರಾಬ್ಲಮ್ ಕೊಟ್ಟರು ನೀವು ಸಾಲ್ವ್ ಮಾಡ್ಬೋದು. ಎಲ್ಲ ರೀತಿ ಪ್ರಾಬ್ಲಮ್ಸು ನನ್ನ ಚಾನಲಲ್ಲಿ ಪ್ಲೇಲಿಸ್ಟಲ್ಲಿ ಸಾಲ್ವ್ ಮಾಡಿದ್ದೀನಿ. ಪ್ರೊಜೆಕ್ಷನ್ ಆಫ್ ಲೈನ್ಸ್ನ ಅದನ್ನು ಕೂಡ ನೀವು ಫಾಲೋ ಮಾಡ್ಬೋದು. ಓಕೆ, ಡೈಮೆನ್ಷನ್ ತೋರಿಸಿ 80 mm. ಓಕೆ, ಸೊ ಟ್ರೂ ಲೆಂತ್ ಇನ್ ಟಾಪ್ ವ್ಯೂ ಮತ್ತು ಟ್ರೂ ಲೆಂತ್ ಇನ್ ಫ್ರಂಟ್ ವ್ಯೂ ಎರಡು 80 mm ಇದೆ. ನೋಡಿ, ಆ ಕಾನ್ಸೆಪ್ಟ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಾನು. ಟ್ರೂ ಲೆಂತ್ ಆಫ್ ಲೈನ್ ಇನ್ ಟಾಪ್ ವ್ಯೂ ಈಕ್ವಲ್ಸ್ ಟು ಟ್ರೂ ಲೆಂತ್ ಆಫ್ ಲೈನ್ ಇನ್ ಫ್ರಂಟ್ ವ್ಯೂ. ಓಕೆ, 80 mm, ಎರಡು 80 mm. ಕರೆಕ್ಟಾ? ಓಕೆ,
ನೆಕ್ಸ್ಟ್ ಇವಾಗ ನಾವು ಅಪರ್ ಎಂಡ್ ಲೆನ್ಸ್ನ ಫೈಂಡ್ ಔಟ್ ಮಾಡಬೇಕು. ಪ್ರೊಸೀಜರ್ ಏನಂದರೆ, ಈ ಟೂ ಲೆನ್ಸ್ ಇದೆಯಲ್ಲ, ಟೂ ಲೆನ್ಸಿಂದ ವರ್ಟಿಕಲ್ ಲೈನ್ಸ್ ಡ್ರಾ ಮಾಡಬೇಕು, ಅಪ್ವರ್ಡು ಮತ್ತು ಡೌನ್ವರ್ಡ್. ನೋಡಿ, ನಾನು B1 ಡ್ಯಾಶಿಂದ ಸ್ಟಾರ್ಟ್ ಮಾಡಿದೆಲ್ಲ, ವರ್ಟಿಕಲಿ ಡೌನ್ವರ್ಡ್ ಲೈನ್ ಬರೀತೀನಿ. ಎಲ್ಲಿ ಗಂಟ ಅಂದರೆ ಲೋಕಸ್ ಆಫ್ ಎ ಗಂಟ, ಲೋಕಸ್ ಆಫ್ ಎ ಗಂಟ ಬರೀತೀನಿ. ಸೊ ಈ ಪಾಯಿಂಟ್ನ ನಾನು B1 ಅಂತ ಕೊಡ್ತೀನಿ, ಈ ಪಾಯಿಂಟ್ನ. ಓಕೆನಾ, ಇಲ್ಲಿ ಕರೆಕ್ಟಾಗಿ ನಿಲ್ಲಿಸ್ಬೇಕು B1 ಗಂಟ. ಸೊ ನೆಕ್ಸ್ಟ್ ನಾವು ಕಂಪಾಸ್ ತೊಗೊಂಡು AB1ನ ಮೆಷರ್ ಮಾಡಿ ಆರ್ಕ್ನ ಕಟ್ ಮಾಡಬೇಕು. ಓಕೆನಾ, AB1ನ ಮೆಷರ್ ಎ ಪಾಯಿಂಟಲ್ಲಿ ಮಡಗಿ B1 ಲೆಂತ್ನ ಆರ್ಕ್ ಕಟ್ ಮಾಡಿ. AB1 ಓಕೆ, ಎಲ್ಲ ಆರ್ಕ್ ಕ್ಲೀನಾಗಿ ಕಟ್ ಆಗ್ತಿದೆ ಲೋಕಸ್ ಲೈನಲ್ಲಿ. ಆ ಪಾಯಿಂಟ್ನ ಸ್ಕೇಲ್ ತೊಗೊಂಡು ಜಾಯಿನ್ ಮಾಡಬೇಕು. ಈ ಪಾಯಿಂಟ್ ನಮ್ಮದು B. ಓಕೆನಾ, ಇದು ಅಪರ್ ಎಂಡ್ ಲೆಂತು. ಸೊ ಅಪರ್ ಎಂಡ್ ಲೆಂತ್ ನಾನು ಸ್ಕೆಚ್ ಪೆನಲ್ಲಿ ತೋರಿಸ್ತೀನಿ ತಿಕ್ಕಾಗಿ. ಓಕೆನಾ, ಆ್ಯಕ್ಚುಲಿ ಪೆನ್ನಲ್ಲಿ ಬರಿಬೇಕಾಗಿತ್ತು, ಕ್ಲೀನಾಗಿ ಡೈಮೆನ್ಷನ್ಸ್ ಎಲ್ಲ ಗೊತ್ತಾಗಲಿ ಅಂದ್ಬಿಟ್ಟು ಪೆನ್ಸಿಲಲ್ಲೇ ಮಾಡ್ತಾಯಿದ್ದೆ. ಯಾಕಂದರೆ ನೀವು ಎಕ್ಸಾಮಲ್ಲಿ ಪೆನ್ಸಿಲಲ್ಲಿ ಮಾಡ್ತೀರಾ, ಬರೀ ಇಂಡಿಕೇಷನ್ ಪರ್ಪಸ್ಗೋಸ್ಕರ ಸ್ಕೆಚ್ ಪೆನಲ್ಲಿ ಅದನ್ನು ಮಾಡಿದ್ದೀನಿ. ನೀವು ಪ್ರಾಬ್ಲಮ್ ಮಾಡೋ ಟೈಮಲ್ಲಿ ಪೆನ್ಸಿಲ್ನೇ ಯೂಸ್ ಮಾಡಿ. ಓಕೆನಾ, ಇದೇ ರೀತಿ ಇವಾಗ B2ಇಂದ ಒಂದು ವರ್ಟಿಕಲ್ ಲೈನ್ ಡ್ರಾ ಮಾಡಬೇಕು. ಎಲ್ಲಿ ಅಂದರೆ ಲೋಕಸ್ ಆಫ್ ಎ ಡ್ಯಾಶ್ ಗಂಟ. ಸೊ ಈ ಪಾಯಿಂಟ್ ಬಂದು B2 ಡ್ಯಾಶ್ ಆಯ್ತದೆ. ಇವಾಗ ಅದೇ ರೀತಿ ಎ ಡ್ಯಾಶಿಂದ B2 ಡ್ಯಾಶ್ವರೆಗೆ ಲೆಂತ್ನ ಮೆಜರ್ ಮಾಡಿ ಆರ್ಕ್ ಕಟ್ ಮಾಡಬೇಕು. ಓಕೆ, ಆರ್ಕ್ ಕಟ್ ಮಾಡಿ. ಸೊ ಎಲ್ಲಿ ಎಕ್ಸಾಕ್ಟಾಗಿ ಕಟ್ ಆಗ್ತಿದೆಯಲ್ಲ ಆ ಪಾಯಿಂಟು B ಡ್ಯಾಶ್. ಓಕೆ, ಸೊ ಲೋಕಸ್ ಲೈನು ಅಪರ್ ಎಂಡ್ ಲೆನ್ಸ್ ಎರಡು ಬಂತು ನೋಡಿ. ಅಪರ್ ಎಂಡ್ ಲೆಂತ್ ಇನ್ ಫ್ರಂಟ್ ವ್ಯೂ, ಅಪರ್ ಎಂಡ್ ಲೆಂತ್ ಇನ್ ಟಾಪ್ ವ್ಯೂ. ಸೊ ಎರಡು ಅಪರ್ ಎಂಡ್ ಲೆಂತ್ ಕೂಡ ಈ ಟ್ರೂ ಲೆಂತ್ಗಿಂತ ಕಡಿಮೆ ಇರ್ತದೆ. ಅದೇ ನಮ್ಮ ಸೆಕೆಂಡ್ ಕಾನ್ಸೆಪ್ಟ್ ಅಲ್ಲ. ಅಪರ್ ಎಂಡ್ ಲೆನ್ಸ್ ಆರ್ ಆಲ್ವೇಸ್ ಗ್ರೇಟರ್ದಿಂದ ಟ್ರೂ ಲೆನ್ಸ್ ಆರ್ ಆಲ್ವೇಸ್ ಗ್ರೇಟರ್ದಿಂದ ಅಪರ್ ಎಂಡ್ ಲೆನ್ಸ್. ಓಕೆ, ಟ್ರೂ ಲೆಂತ್ 80 mm ಇದ್ದರೆ ಇದು ಕಡಿಮೆನೇ ಇರ್ತದೆ, ಲೆಸ್ ದೆನ್ 80 mm. ನೀವು ಡೈಮೆನ್ಷನ್ ಬೇರೆ ಚೆಕ್ ಮಾಡ್ಬೋದು, ಎಷ್ಟು ಡೈಮೆನ್ಷನ್ ಬರುತ್ತೆ ಅದನ್ನು ಚೆಕ್ ಮಾಡಿಬಿಟ್ಟು ಬರೀರಿ. ಇದು 69 mm ಇದೆ. ಅದೇ ರೀತಿ ಅಪರ್ ಎಂಡ್ ಲೆಂತ್ ಇನ್ ಫ್ರಂಟ್ ವ್ಯೂ ನೋಡೋಣ. ಸೊ ಇದೇ ರೀತಿ ಭಾಳಷ್ಟು ಪ್ರಾಬ್ಲಮ್ಸ್, ಲೈನ್ಸ್ ಇರ್ಬೋದು, ಪ್ಲೇನ್ಸು, ಸಾಲಿಡ್ಸು ನೀವು ಈಸಿಯಾಗಿ ಅರ್ಥ ಮಾಡ್ಕೋಬೇಕು. ಎಕ್ಸಾಮಲ್ಲಿ ಚೆನ್ನಾಗಿ ಪಾಸ್ ಮಾಡಬೇಕಂದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಮತ್ತು ಚಾನಲ್ಸಲ್ಲಿ ಏನು ನಿಮ್ಗೆ ಏನಾದ್ರು ಗೊತ್ತಾಗಿಲ್ಲ ಅಂದರೆ ನೀವು ಕಾಮೆಂಟ್ಸ್ ಮಾಡ್ಬೋದು. ಓಕೆ, ಸೊ ನೋಡಿ, ಟ್ರೂ ಲೆನ್ಸ್ ಅಪರ್ ಎಂಡ್ಸ್ ಎರಡು ಫೈಂಡ್ ಔಟ್ ಆಯಿತು. ಈಗ ಅಪರ್ ಎಂಡ್ ಆ್ಯಂಗಲ್ಸ್ ಫೈಂಡ್ ಔಟ್ ಮಾಡಬೇಕು. ಈಗ ನೋಡಿ, ಕಾನ್ಸೆಪ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಅಪರ್ ಎಂಡ್ ಲೆನ್ಸ್ ಆರ್ ರೊಟೇಟೆಡ್, ಕರೆಕ್ಟಾ? ಅಪರ್ ಎಂಡ್ ಲೆನ್ಸ್ನ ರೊಟೇಟ್ ಮಾಡಿದ್ದೀವಿ, ಟ್ರೂ ಲೆನ್ಸ್ನ ರೊಟೇಟ್ ಮಾಡಲಿಲ್ಲ. ಟ್ರೂ ಲೆನ್ಸಿಂದ ವರ್ಟಿಕಲ್ ಲೈನ್ಸ್ ಡ್ರಾ ಮಾಡಿದ್ದು ನಾವು. ಅಪರ್ ಎಂಡ್ ಲೆನ್ಸು ರೊಟೇಟೆಡ್ ಆಗಿ ಬಂದಿರೋದು, ಕರೆಕ್ಟಾ? ಅಪರ್ ಎಂಡ್ ಲೆನ್ಸು ರೊಟೇಟೆಡ್ ಆಗಿ. ಓಕೆ, ಈ ಕಾನ್ಸೆಪ್ಟ್ ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಇಲ್ಲಿ. ಸೊ ನೆಕ್ಸ್ಟ್ ಅಪರ್ ಎಂಡ್ ಆ್ಯಂಗಲ್ಸ್ನ ಫೈಂಡ್ ಔಟ್ ಮಾಡಿ. ನೋಡಿ, ಅಪರ್ ಎಂಡ್ ಆ್ಯಂಗಲ್ಸು ಟ್ರೂ ಲೆಂತ್ ಆ್ಯಂಗಲ್ಸ್ಗಿಂತ ಜಾಸ್ತಿ ಬರುತ್ತೆ. ಓಕೆನಾ, ಇಲ್ಲಿ ಬರಿತೀನಿ ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ಗೆ. A1 ಡ್ಯಾಶ್ B1 ಡ್ಯಾಶ್ ಈಸ್ ಈಕ್ವಲ್ ಟು AB2. ದಿಸ್ ಈಸ್ ನಥಿಂಗ್ ಬಟ್ ಯುವರ್ ಟ್ರೂ ಲೆಂತ್. ಸೊ ಟ್ರೂ ಲೆಂತ್ ಎಷ್ಟು? 80 mm. ಓಕೆ, ಸೊ ಇದು A ಡ್ಯಾಶ್ B ಡ್ಯಾಶ್ ಮತ್ತು ದಿಸ್ ಈಸ್ ಅಪರ್ ಎಂಡ್ ಲೆಂತ್. ಅಪರ್ ಎಂಡ್ ಲೆಂತ್ ಬೇರೆ ಬೇರೆ ಇರ್ತದೆ. ಅಪರ್ ಎಂಡ್ ಲೆಂತ್ ಇನ್ ಫ್ರಂಟ್ ವ್ಯೂ ಇದು A ಡ್ಯಾಶ್ B ಡ್ಯಾಶ್. ಓಕೆ, ಮತ್ತು AB ಬಂದು ಅಪರ್ ಎಂಡ್ ಲೆಂತ್ ಇನ್ ಟಾಪ್ ವ್ಯೂ. ಓಕೆನಾ, ನಾವು ಇವಾಗ ಅಪರೆಂಟ್ ಆ್ಯಂಗಲ್ಸ್ನ ಫೈಂಡ್ ಔಟ್ ಮಾಡಬೇಕು. ಸೊ ಪ್ರಾಡಕ್ಟು ತೊಗೊಳ್ಳಿ, ಆ್ಯಂಗಲ್ಸ್ ಫೈಂಡ್ ಔಟ್ ಮಾಡಿ. ಅಪರೆಂಟ್ ಆ್ಯಂಗಲ್ಸ್ ನೋಡಿ ಜಾಸ್ತಿ ಇರುತ್ತೆ, ನಿಮ್ಮ ಟ್ರೂ ಲೆಂತ್ ಆ್ಯಂಗಲ್ಸ್ಗಿಂತ ಜಾಸ್ತಿ ಇರ್ತದೆ. ಸೊ ಮಾರ್ಕ್ ಮಾಡಿ ಎಷ್ಟಿದೆ ಬರೀರಿ. ಓಕೆ, ಸೊ ಅಪರೆಂಟ್ ಆ್ಯಂಗಲ್ಸು ಫೈಂಡ್ ಔಟ್ ಮಾಡಿದ್ದೀವಿ. ಸೊ ಅಪರೆಂಟ್ ಆ್ಯಂಗಲ್ಸು ಟ್ರೂ ಲೆಂತ್ ಆ್ಯಂಗಲ್ಸ್ಗಿಂತ ಜಾಸ್ತಿ ಇದೆ, ಅದೊಂದು ಕಾನ್ಸೆಪ್ಟ್ ನಾನು ಹೇಳಿದ್ನಲ್ಲ. ಸೊ ಅಪರೆಂಟ್ ಆ್ಯಂಗಲ್ಸ್ ಆರ್ ಆಲ್ವೇಸ್ ಗ್ರೇಟರ್ ದೆನ್
ಯುವರ್ ಟ್ರೂ ಲೆಂತ್ ಆ್ಯಂಗಲ್ಸ್ 43 ಡಿಗ್ರಿ ಆ್ಯಂಡ್ 53 ಇದು ಟ್ರೂ ಲೆಂತ್ ಆ್ಯಂಗಲ್ಸ್ಗಿಂತ ಜಾಸ್ತಿ ಇದೆ. ಕರೆಕ್ಟಾಗಿ ನೀವು ನೋಡಿ ಫ್ರಂಟ್ ವ್ಯೂವಲ್ಲಿ 43 ಡಿಗ್ರಿ 30 ಆ್ಯಂಗಲ್ಗಿಂತ ಜಾಸ್ತಿ ಇದೆ, 56 ಡಿಗ್ರಿ 45 ಡಿಗ್ರಿಗಿಂತ ಜಾಸ್ತಿ ಇದೆ. ಕರೆಕ್ಟಾ? ಸೊ ನೆಕ್ಸ್ಟು ಅದೇ ರೊಟೇಟೆಡ್ ಆಯಿತು, ಅಲ್ಲಿ ಫ್ರಂಟ್ ಲೆನ್ಸ್ ಆರ್ ಆಲ್ವೇಸ್ ಗ್ರೇಟರ್ ದೆನ್ ಟ್ರೂ ಲೆನ್ಸ್ ಆಯಿತು. ಇವಾಗ ನೋಡಿ ಒಂದು ಸ್ಟ್ರೈಟ್ ಲೈನ್ ಬರಿತೀನಿ ಇವಾಗ. ಓಕೆನಾ? ಸ್ಟ್ರೈಟ್ ಲೈನ್ಸ್ ನೋಡಿ ಅಪರೆಂಟ್ ಆ್ಯಂಗಲ್ಸ್ ಕಂಪೇರ್ ಮಾಡಿ ತೋರಿಸ್ತಾ ಇದ್ದೀನಿ. 56 ಡಿಗ್ರಿ 45ಗಿಂತ ಜಾಸ್ತಿ ಇದೆ. ಓಕೆನಾ? ಎಲ್ಲ ಕಾನ್ಸೆಪ್ಟ್. ಇದು ಲಾಸ್ಟ್ ಕಾನ್ಸೆಪ್ಟ್ ಬೇಕಿದೆ. ಏನಂದರೆ ಅಪರೆಂಟ್ ಲೆಂತ್ ಟಾಪ್ ಆ್ಯಂಡ್ ಫ್ರಂಟ್ ಫೀಸ್ ಆರ್ ಜಾಯಿಂಟ್ ಬೈ ಸ್ಟ್ರೈಟ್ ವರ್ಟಿಕಲ್ ಲೈನ್. ಇವಾಗ ನೋಡಿ ಬಿ ಡ್ಯಾಶು ಮತ್ತು ಬಿಗೆ ಸೊ ಜಾಯಿನ್ ಮಾಡಿದರೆ ನೀವು ಸ್ಟ್ರೈಟ್ ವರ್ಟಿಕಲ್ ಲೈನ್ ಬರಬೇಕು. ದಿಸ್ ಈಸ್ ನಥಿಂಗ್ ಬಟ್ ವೆರಿಫಿಕೇಷನ್ ಆಫ್ ದ ಪ್ರಾಬ್ಲಮ್. ನೀವು ಕರೆಕ್ಟಾಗಿ ಮಾಡಿದಿರೋ ಇಲ್ವೋ ಅಂತ ಕನ್ಫರ್ಮೇಷನ್ಗೆ ಈ ರೀತಿ ಒಂದು ಸ್ಟ್ರೈಟ್ ಲೈನ್ ಬರೆದುಬಿಟ್ಟ ಅಂದರೆ ನಿಮ್ಗೆ ಗೊತ್ತಾಗೋಗ್ತದೆ ನೀವು ಕರೆಕ್ಟ್ ಮಾಡಿದ್ದೀರಾ ತಪ್ಪು ಮಾಡಿದ್ದೀರಾ. ಸ್ಟ್ರೈಟ್ ಲೈನ್ ಕರೆಕ್ಟಾಗಿ ಬಂತಾ ನೀವು ಮಾಡಿರೋ ಪ್ರಾಬ್ಲಮ್ ಕರೆಕ್ಟ್ ಇದೆ ಅಂತ. ಏನೋ ಸ್ಟ್ರೈಟ್ ಲೈನ್ ಬರಲಿಲ್ಲ ಅಂದರೆ ನೀವು ಕ್ರಾಸ್ ಚೆಕ್ ಮಾಡ್ಕೊಳ್ಳಿ, ನೀವೆಲ್ಲೋ ಮಿಸ್ಟೇಕ್ ಮಾಡಿದ್ದೀರಾ ಅಂತ. ಓಕೆ, ಈ ರೀತಿ ಬೇರೆ ಟೈಪ್ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ಧನ್ಯವಾದ ಫ್ರೆಂಡ್ಸ್. ವೆಲ್ಕಮ್ ಬಾಯ್ಸ್ ಫಾರ್ ಇಂಜಿನಿಯರಿಂಗ್ ವಿಜುವಲೈಸೇಷನ್ ಚಾನಲ್. ಇವತ್ತು ನಾವು ಡಿಫ್ರೆನ್ಸ್ ಬಿಟ್ವೀನ್ ನಾರ್ಮಲ್ ಟೈಪ್, ಬೀಟಾ ಆ್ಯಂಗಲ್ ಮತ್ತು ಅಪಿಯರ್ಸ್ ಟು ಬಿ ಪ್ರಾಬ್ಲಮ್ಸ್, ಪ್ರೊಜೆಕ್ಷನ್ ಆಫ್ ಪ್ಲೇನ್ಸಲ್ಲಿ ವಿತ್ ಎಕ್ಸ್ಪ್ಲನೇಷನ್ ನೋಡೋಣ. ಸೊ ಇಲ್ಲಿ ನಾನು 3 ರೀತಿ ಪ್ರಾಬ್ಲಮ್ ತೊಗೊಂಡು 3 ಪ್ರಾಬ್ಲಮಲ್ಲಿ ಏನು ಡಿಫ್ರೆನ್ಸ್ ಇದೆ, ಓಕೆ, ನಾರ್ಮಲ್ ಟೈಪು, ಬೀಟಾ ಆ್ಯಂಗಲ್ಲು, ಅಪಿಯರ್ಸ್ ಟು ಬಿ, ಪೆಂಟಗನಲ್ ಲ್ಯಾಮಿನಾದಲ್ಲಿ. ಓಕೆ, 3 ಕ್ವಶನ್ನು ಬರ್ಕೊಂಡಿದ್ದೀನಿ. ಸೊ ಸ್ಟೆಪ್ ಬೈ ಸ್ಟೆಪ್ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಕ್ಲೀನಾಗಿ ನೀವು ಅಬ್ಸರ್ವ್ ಮಾಡಿ, ನಿಮ್ಗೆ ಏನು ಡಿಫ್ರೆನ್ಸ್ ಅಂತ ಗೊತ್ತಾಗುತ್ತೆ. ಸೊ 3ರಲ್ಲೂ ಕೂಡ ಪೆಂಟಗನಲ್ ಲ್ಯಾಮಿನಾ ಆಫ್ edges 25, same dimension, resting on HP with one of its corners on HP. ಓಕೆ, ಸೊ ಈ 3 ಪ್ರಾಬ್ಲಮು ಕೂಡ ಪೆಂಟಗನಲ್ ಲ್ಯಾಮಿನಾ ರೆಸ್ಟಿಂಗ್ ಆನ್ HP ಪ್ಲೇನ್ ವಿತ್ ರೆಸ್ಪೆಕ್ಟ್ ಟು ಕಾರ್ನರ್ ಪೊಸಿಷನ್. ಓಕೆನಾ? ಸೊ ಫಸ್ಟ್ ಪೊಸಿಷನ್ ಸೇಮ್ ಇದೆ, ಆದರೆ inclination to HP that is 30 degree to HP. So the edge opposite to the corner is inclined to VP at 45 degree. ಸೊ ಫಸ್ಟ್ ಪ್ರಾಬ್ಲಮ್ ಇಲ್ಲಿ ನೋಡಿ ನೀವು ಇನ್ಕ್ಲಿನೇಷನ್ ಟು HP ಮತ್ತು VP ಇದೆಯಲ್ಲ, ಇದು ಎಡ್ಜ್ ಜೊತೆ ಕೊಟ್ಟಿದ್ದಾನೆ. ಓಕೆನಾ? ಸೊ ಎಡ್ಜ್ ಜೊತೆ ಕೊಟ್ಟಿದ್ದಾನೆ ಅಂದರೆ ಏನಾಗುತ್ತೆ, ಇಲ್ಲಿ ಇದು ನಾರ್ಮಲ್ ಟೈಪ್ ಪ್ರಾಬ್ಲಮ್ ಆಗುತ್ತೆ. ಓಕೆನಾ? ಸೊ ಇದೇ ನೀವು ಐಡೆಂಟಿಫೈ ಮಾಡಬೇಕಾಗಿರೋದು ಕ್ವಶನಲ್ಲಿ. ಏನಂದರೆ ಇನ್ಕ್ಲಿನೇಷನು ಎಡ್ಜ್ ಅಥವಾ ಸೈಡಿಗೆ ಕೊಟ್ಟಿರ್ತಾನೆ. ಓಕೆ, ಇನ್ಕ್ಲಿನೇಷನ್ ಟು HP ಇರ್ಬೋದು, ಇನ್ಕ್ಲಿನೇಷನ್ ಟು VP ಇರ್ಬೋದು, ಎರಡೂ ಕೂಡ ನಿಮಗೆ ಎಡ್ಜ್ ಅಥವಾ ಸೈಡಿಂದ ಮೆನ್ಷನ್ ಮಾಡಿರ್ತಾನೆ. ಆ ಥರ ಮೆನ್ಷನ್ ಮಾಡಿದರೆ ಅದು ನಾರ್ಮಲ್ ಟೈಪ್ ಪ್ರಾಬ್ಲಮ್. ಓಕೆನಾ? ಸೊ ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. ಇನ್ಕ್ಲಿನೇಷನ್ ಟು ದ HP ಆರ್ ದ VP ಪ್ಲೇನ್ ದಟ್ ಈಸ್ ದೇರ್ ವಿತ್ ದ ಎಡ್ಜ್ ಆರ್ ದ ಸೈಡ್. ಓಕೆ, ನಾರ್ಮಲ್ ಟೈಪ್. ಸೊ ನೆಕ್ಸ್ಟು ಬೀಟಾ ಆ್ಯಂಗಲಲ್ಲಿ ನೋಡಿ. ಸೊ ಇಲ್ಲಿ ಏನು ಕೊಟ್ಟಿರ್ತಾನೆ, ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಅಂತ ಮೆನ್ಷನ್ ಮಾಡಿರ್ತಾನೆ. ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಆಫ್ ದ ಎಡ್ಜ್ ಪಾಸಿಂಗ್ ಥ್ರೂ ದ ಕಾರ್ನರ್ ಆನ್ ವಿಚ್ ದ ಲ್ಯಾಮಿನಾ ರೆಸ್ಟ್ ಈಸ್ inclined at 30 degree to HP and 45 degree to VP. ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಅಂತ ಕೊಟ್ಟಿದ್ರೆ ಅದು ಬೀಟಾ ಆ್ಯಂಗಲ್ ಪ್ರಾಬ್ಲಮ್. ಓಕೆನಾ? ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಸಿಂಬಲ್ ಬರೆದಿದ್ದೀನಿ. ಸೊ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಕ್ವಶನಲ್ಲಿ ಮೆನ್ಷನ್ ಮಾಡಿದ್ದಾನೆ ಅಂದರೆ ಅದು ಬೀಟಾ ಆ್ಯಂಗಲ್ ಆಗುತ್ತೆ. ಓಕೆ, ಪರ್ಪೆಂಡಿಕ್ಯುಲರ್ ಬೈಸೆಕ್ಟ್ರಲ್ಲಿ ತೊಗೊಂಡು ನಾವು ಇನ್ಕ್ಲಿನೇಷನ್ ಕೊಟ್ಟಿರ್ತಾನೆ. ಇನ್ಕ್ಲಿನೇಷನ್ ಟು HP ಇರ್ಬೋದು ಅಥವಾ ಇನ್ಕ್ಲಿನೇಷನ್ ಟು VP ಇರ್ಬೋದು. ಓಕೆ, ಅದು ಬೀಟಾ ಆ್ಯಂಗಲ್. ಓಕೆನಾ? ನೆಕ್ಸ್ಟ್ ಥರ್ಡ್ ಪ್ರಾಬ್ಲಮ್ ನೋಡಿ. So the perpendicular bisector of the edge passing through the corner on which the lamina rest appears to be. ಸೊ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಕೊಟ್ಟಿರ್ತಾನೆ, ಅದ್ರ ಜೊತೆಗೆ ಎಕ್ಸ್ಟ್ರಾ ಟೈಮ್ ಏನಂದರೆ ಅಪಿಯರ್ಸ್ ಟು ಬಿ ಅಂತ ಕೊಟ್ಟಿರ್ತಾನೆ. ಅಪಿಯರ್ಸ್ ಟು ಬಿ ಅಂತ ಕೊಟ್ಟಾಗ ಏನಂತೆ, ಇದು ನಾರ್ಮಲ್ ಟೈಪ್ ಪ್ರಾಬ್ಲಮ್ ಥರ ಆಗುತ್ತೆ. ಅಂದರೆ ನಾವು ಬೀಟಾ ಆ್ಯಂಗಲ್ನ ಫೈಂಡ್ ಔಟ್ ಮಾಡ್ಬೋದು. ಓಕೆ, ಮಾಡಬಾರ್ದು ಇಲ್ಲಿ. ಸೊ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ನ ತೊಗೊಂಡು ಏನು ಮಾಡಬೇಕು, ಬರೀ ಆ್ಯಂಗಲ್ ಲೈನ್ ಮೇಲೆ ಕೂರಿಸ್ಬೇಕು. ಸೊ ವಿ ಶುಡ್ ನಾಟ್ ಫೈಂಡ್ ಔಟ್ ದ ಬೀಟಾ ಆ್ಯಂಗಲ್. ಓಕೆ, ನೋ ಬೀಟಾ ಆ್ಯಂಗಲ್ ಹಿಯರ್. ಓಕೆ, ದಟ್ ಈಸ್ ದ 3 ಟೈಪ್ಸ್ ಆಫ್ ಕ್ವಶನ್. ಸೊ ಸ್ಟೆಪ್ ಬೈ ಸ್ಟೆಪ್ ಫಾಲೋ ಮಾಡೋಣ. ಫಸ್ಟ್ ಏನು ಮಾಡೋಣ ಅಂದರೆ, ಫಸ್ಟು XY ಲೈನ್ ಡ್ರಾ ಮಾಡ್ತೀನಿ ನಾನು. XY ಲೈನ್ ಡ್ರಾ ಮಾಡಿ VP HP ಬರೀತೀನಿ. ಯಾಕಂದರೆ ಪ್ರೊಜೆಕ್ಷನ್ ಆಫ್ ಪ್ಲೇನ್ಸ್ ಪ್ರಾಬ್ಲಮ್ಮು ಫಸ್ಟ್ ಕ್ವಾಡ್ರೆಂಟ್ಸಲ್ಲಿ ಇರುತ್ತೆ. ಓಕೆನಾ? ಸೊ ಐ ಆಮ್ ರೈಟಿಂಗ್ XY ಲೈನ್ ಆ್ಯಂಡ್ ರೈಟಿಂಗ್ VP HP. ಓಕೆ, ಫಸ್ಟ್ ಕ್ವಾಡ್ರೆಂಟ್ ಬರ್ತಿದ್ದೀನಿ. ನೆಕ್ಸ್ಟು ನಾವು ಪೆಂಟಗನಲ್ ಲ್ಯಾಮಿನ ಕನ್ಸ್ಟ್ರಕ್ಟ್ ಮಾಡೋಣ. ಎಡ್ಜಸ್ ಎಷ್ಟು 25. ನೋಡಿ 3 ಪ್ರಾಬ್ಲಮಲ್ಲೂ ಕೂಡ ನಾನು ಪೆಂಟಗನ್ನ ಕನ್ಸ್ಟ್ರಕ್ಟ್ ಮಾಡಬೇಕು. ಅದು ಡೈಮೆನ್ಷನ್ ಎಷ್ಟು 25 ವಿತ್ ರೆಸ್ಪೆಕ್ಟ್ ಟು ಕಾರ್ನರ್ ಪೊಸಿಷನ್. ಇಲ್ಲಿ ಕಾರ್ನರ್ ಪೊಸಿಷನ್ನು ಲೆಫ್ಟ್ ಸೈಡ್ ಬರಬೇಕು. ನಿಮಗೆಲ್ಲ ಕಾನ್ಸೆಪ್ಟ್ ಗೊತ್ತಿದೆ. ಸೊ ಕಾನ್ಸೆಪ್ಟ್ ಏನಂದರೆ ಲೆಫ್ಟ್ ಸೈಡು ನಮಗೆ ಕಾರ್ನರ್ ಬರಬೇಕು. ಓಕೆನಾ? ಸೊ ಫಸ್ಟ್ ಒಂದು ಎಡ್ಜ್ ವರ್ಟಿಕಲ್ ಲೈನ್ ಡ್ರಾ ಮಾಡ್ತೀನಿ. ಸೊ ಅದರ ಡೈಮೆನ್ಷನ್ ಎಷ್ಟು ಅಂದರೆ 25 mm. 25 mm ಇಸ್ ನಥಿಂಗ್ ಬಟ್ 2.5 cm ಫ್ರಮ್ ದ ಸ್ಕೇಲ್. ಓಕೆನಾ? ನೆಕ್ಸ್ಟು ಪ್ರೊಟ್ರಾಕ್ಟರ್ ತಗೊಳ್ಳಿ. ಪ್ರೊಟ್ರಾಕ್ಟರ್ ತಗೊಂಡು ಎಡ್ಜಸ್ ಆಫ್ ದ ಎಂಡ್ ಆಫ್ ದ ಲೈನ್ಸಲ್ಲಿ
ಆ್ಯಂಗಲ್ನ ಮಾರ್ಕ್ ಮಾಡಬೇಕು. ಇಲ್ಲಿ ಆ್ಯಂಗಲ್ನ ನಾವು ಮಾರ್ಕ್ ಮಾಡಬೇಕಾಗಿರೋದು 72 ಡಿಗ್ರಿ. ಓಕೆನಾ, 72 ಡಿಗ್ರಿ. ಓಕೆ, ಸೊ ಇಲ್ಲಿ ಸ್ಕೆಚ್ ಪೆನ್ ನಾನು ರಿಪ್ರೆಸೆಂಟೇಷನ್ ಪರ್ಪಸ್ಗೋಸ್ಕರ ಯೂಸ್ ಮಾಡ್ತಿರೋದು. ನೀವು ಪೆನ್ಸಿಲ್ನೇ ಯೂಸ್ ಮಾಡಿ, ಯಾಕಂದರೆ ಸ್ಕೆಚ್ ಪೆನ್ನಲ್ಲಿ ಕರೆಕ್ಟಾಗಿ ಬರಲ್ಲ, ಯಾಕಂದರೆ ಥಿಕ್ನೆಸ್ ವೇರಿ ಆಗುತ್ತಲ್ಲ ಅದರಿಂದ. ಓಕೆ, just I'm showing the procedure. Don't worry, you need to use the pencils when you're doing the actual sketches. Okay, ಸೊ ಇದೊಂದು ಸಿಂಗಲ್ ಪ್ರಾಬ್ಲಮ್ ನೀವು ಕರೆಕ್ಟಾಗಿ ನೀವು ನೋಡ್ಕೊಂಡ್ರೆ ಡಿಫ್ರೆನ್ಸ್ ಇದೆಯಲ್ಲ, ನಾರ್ಮಲ್ ಟೈಪು, ಬೀಟಾ ಆ್ಯಂಗಲ್ ಆ್ಯಂಡ್ ಅಪಿಯರ್ಸ್ ಟು ಬಿ, ಆ ಮೂರಕ್ಕೆ ಏನು ಡಿಫ್ರೆನ್ಸ್ ಅಂತ ಗೊತ್ತಾಗುತ್ತೆ. ಓನ್ಲಿ ಡಿಫ್ರೆನ್ಸ್ ಏನಂದರೆ ಇಲ್ಲಿ ನಾನು ಪೆಂಟಗನಲ್ ಲ್ಯಾಮಿನಾ ತೊಗೊಂಡು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಇದೇ ರೀತಿ ಟ್ರಯಾಂಗಲ್ ಇರ್ಬೋದು, ಹೆಕ್ಸಾಗನ್ ಇರ್ಬೋದು, ಸರ್ಕಲ್ ಇರ್ಬೋದು. ಓಕೆನಾ, ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೆ, ಕ್ಲಾಸ್ಮೇಟ್ಸ್ಗೆಲ್ಲ ಶೇರ್ ಮಾಡಿ, ಅದರಿಂದ ಅವ್ರಿಗೂ ಯೂಸ್ಫುಲ್ ಆಗಲಿ. ಓಕೆನಾ, ಎರಡು ಸೈಡು ಕೂಡ 72 ಡಿಗ್ರಿ ಮಾರ್ಕ್ ಮಾಡಿ, ಆಮೇಲೆ ಸೊ ಒಂದು ಆ್ಯಂಗಲ್ ಲೈನ್ನ ಬರೀರಿ. ಇಲ್ಲಿ ಲೆಂತು 25 mm ಇರಬೇಕು. ಯಾಕಂದರೆ ಸೊ ಆಲ್ ದ ಎಡ್ಜಸ್ ಶುಡ್ ಬಿ ಹ್ಯಾವಿಂಗ್ ಎ ಲೆಂತ್ ಆಫ್ 25 mm. ಓಕೆ, ಸೊ 25 mm ಲೆಂತ್ ಇರಬೇಕಿಲ್ಲಿ. ಓಕೆ, ಸೊ ಲಾಸ್ಟ್ ವೀಕು ಒಂದೇ ವೀಕಲ್ಲಿ ನನ್ನ ಚಾನಲ್ಲಿ ಹೆಚ್ಚು ಕಡಿಮೆ 7,000 to 8,000 ಪೀಪಲ್ ವಿಸಿಟ್ ಮಾಡಿದ್ದಾರೆ. ಆದರೆ ಭಾಳ ಬೇಜಾರಾಗುವ ಸಂಗತಿ ಏನಂದರೆ ಸಬ್ಸ್ಕ್ರೈಬರ್ಸು ಚಾನಲ್ನ ನೋಡ್ತಾರೆ, ವಾಚ್ ಮಾಡ್ತಾರೆ, ಆದರೆ ಸಬ್ಸ್ಕ್ರೈಬರ್ಸ್ ವರ್ ವೆರಿ ಲೆಸ್. ಸೊ ಐ ಆಮ್ ರಿಯಲಿ ಡಿಸಪಾಯಿಂಟೆಡ್. ಐ ಆಮ್ ರಿಕ್ವೆಸ್ಟಿಂಗ್ ಯು ಟು ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಯು ಕ್ಯಾನ್ ಗೆಟ್ ದ ಲೇಟೆಸ್ಟ್ ಅಪ್ಡೇಟ್ ಅಬೌಟ್ ದಿಸ್ ಇಂಜಿನಿಯರಿಂಗ್ ಡ್ರಾಯಿಂಗ್. ಓಕೆ, ಸೊ ಕಂಪಾಸ್ ತೊಗೊಳ್ಳಿ, ಕಟ್ ಮಾಡಿ, ಮತ್ತು ಜಾಯಿನ್ ಮಾಡಿ. ಸೊ ಪೆಂಟಗನ್ ಈಸ್ ರೆಡಿ. ಓಕೆ, ಸೊ ನಾನು ಆಗಲೇ ಹೇಳಿದೆ, ಯು ಕ್ಯಾನ್ ಯೂಸ್ ದ ಪೆನ್ಸಿಲ್. ಓಕೆ, ಇನ್ ಸ್ಕೆಚ್ ಪೆನ್ ದ ಥಿಕ್ನೆಸ್ ಈಸ್ ಗೋಯಿಂಗ್ ಟು ವೇರಿ. ಓಕೆ, ಸೊ ನೇಮಿಂಗ್ ಕೊಡಿ ABCDE ಅಂತ. ಓಕೆನಾ, ನಾವು ಪ್ರೊಜೆಕ್ಷನ್ ಲೈನ್ನ ಡ್ರಾ ಮಾಡಿ. ಸೊ ಡೈಮೆನ್ಷನ್ನ ಯು ಕ್ಯಾನ್ ಶೋ ಫಾರ್ ದ ಎಡ್ಜ್. ಓಕೆ, ವರ್ಟಿಕಲ್ ಎಡ್ಜ್ಗೆ ತೋರ್ಸೋಕ್ಕೇ ಟ್ರೈ ಮಾಡಿ, ಯಾಕಂದರೆ ಸೊಲ್ಯೂಷನ್ ಬುಕ್ಕಲ್ಲೂ ಕೂಡ ಇದೇ ರೀತಿ ಫಾಲೋ ಮಾಡಿದ್ದೇನೆ. ಓಕೆನಾ, ಸೊ ರಿಪ್ರೆಸೆಂಟಿಂಗ್ ದ ಡೈಮೆನ್ಷನ್. ಸೊ ಡೈಮೆನ್ಷನ್ ಎಷ್ಟು 25 mm. ಓಕೆನಾ, now we have to draw the projection lines to draw the front view. Okay, so use the scale. So draw the projection line from all the ends. ಎಲ್ಲ ಎಂಡ್ಸಿಂದ ನಾವು ಪ್ರೊಜೆಕ್ಷನ್ ಲೈನ್ಸ್ನ ಡ್ರಾ ಮಾಡಬೇಕು. ಓಕೆನಾ, ಓಕೆ ಫ್ರೆಂಡ್ಸ್, ನೀವು ಈ ಪ್ರಾಬ್ಲಮ್ನ, ಈ ವಿಡಿಯೋನ ಕ್ಲೀನಾಗಿ ನೋಡಿ ಅರ್ಥ ಮಾಡ್ಕೊಂಡೆ ಅಂದರೆ ಸೊ 3 ಟೈಪ್ ಪ್ರಾಬ್ಲಮ್ಮು ನಿಮ್ಗೆ ಅರ್ಥ ಆದಂಗೆ. ಓಕೆ, ನಾರ್ಮಲ್ ಟೈಪು, ಬೀಟಾ ಆ್ಯಂಗಲು, ಅಪಿಯರ್ಸ್ ಟು ಬಿ. ಆಮೇಲೆ ಅದರಲ್ಲಿ ಏನು ಡಿಫ್ರೆನ್ಸು ಅದು ಕೂಡ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಕ್ಲೀನಾಗಿ ಈ ವಿಡಿಯೋನ ನೀವು ನೋಡಿ ಲಾಸ್ಟ್ ಗಂಟನೂ ನಿಮಗೆ ಸೊ ಪ್ರತಿಯೊಂದು ಸ್ಟೆಪ್ಸು ಅರ್ಥ ಆಗುತ್ತೆ. ನೋಡಿ, ಫಸ್ಟ್ ಪೊಸಿಷನ್ ಸೇಮು, ಫಸ್ಟ್ ಪೊಸಿಷನ್ ಕಂಪ್ಲೀಟ್ ಆಯಿತು. ಈಗ ಸೆಕೆಂಡ್ ಪೊಸಿಷನ್ ಇನ್ಕ್ಲಿನೇಷನ್ ಟು HP. ನೋಡಿ, ಇನ್ಕ್ಲಿನೇಷನ್ ಟು HP 30 ಡಿಗ್ರಿ. ಸೊ ಸೇಮ್ ಇದರಲ್ಲೂ ಕೂಡ inclination to HP 30 degree. Okay, inclination to angle 30 degree with HP plane. Okay na, so ನಾವು inclination to HP ಈ 3 ಪ್ರಾಬ್ಲಮ್ ಕೂಡ ಸೇಮ್ ಇರ್ತದೆ. ಥರ್ಡ್ ಪೊಸಿಷನ್ ಮಾತ್ರ ಚೇಂಜ್ ಆಗುತ್ತೆ. ಓಕೆ, ಸೆಕೆಂಡ್ ಪೊಸಿಷನ್ ಆಲ್ಸೋ ಸೇಮ್. ಸೊ ಐ ವಿಲ್ ಟೇಕ್ ಎ ರೆಫರೆನ್ಸ್ ಪಾಯಿಂಟ್ ಆ್ಯಂಡ್ ಮಾರ್ಕ್ ಆಸ್ A'. ಓಕೆ, ಮಾರ್ಕ್ ಮಾಡಿದ್ದೀನಿ A' ಅಂತ. ಸೊ ಪ್ರೊಟ್ರಾಕ್ಟರ್ ತಗೊಳ್ಳಿ, ಆ್ಯಂಗಲ್ 30 ಡಿಗ್ರಿ ಮಾರ್ಕ್ ಮಾಡಿ. ಓಕೆ, ಒಂದು ಆ್ಯಂಗಲ್ ಲೈನ್ನ ಡ್ರಾ ಮಾಡಿ. ಓಕೆ, ರಿಪ್ರೆಸೆಂಟೇಷನ್ ಪರ್ಪಸ್ಗೋಸ್ಕರ ಸ್ಕೆಚ್ ಪೆನ್ ಯೂಸ್ ಮಾಡ್ತಿರೋದು. ನೀವು ಪೆನ್ಸಿಲ್ ಯೂಸ್ ಮಾಡಿ ನೀವು ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೆ ಯು ಹ್ಯಾವ್ ಟು ಯೂಸ್ ದ ಪೆನ್ಸಿಲ್. ಓಕೆ, ನಾವು ಟೇಕ್ ದ ಕಂಪಾಸ್, ಮೆಷರ್ ದ ಲೆನ್ಸ್. ಓಕೆ, ಫ್ರಮ್ A' to C'. ಸೊ ಇದೊಂದು ಪ್ರಾಬ್ಲಮ್ ನೋಡೋದ್ರಿಂದ ನಿಮಗೆ 3 ಟೈಪ್ ಪ್ರಾಬ್ಲಮ್ ಅರ್ಥ ಆಗುತ್ತೆ. ಸೊ ಅದು ಟ್ರಯಾಂಗಲ್ ಇರ್ಬೋದು, ಪೆಂಟಗನ್ ಇರ್ಬೋದು, ಹೆಕ್ಸಾಗನ್ ಇರ್ಬೋದು, ಅಥವಾ ನಿಮ್ಗೆ ಸರ್ಕ್ಯುಲರ್ ಪ್ರಾಬ್ಲಮ್ ಇರ್ಬೋದು. ಎಷ್ಟು ಹೆಚ್ಚು ಕಡಿಮೆ 15 ಪ್ರಾಬ್ಲಮ್ಸ್ ಕವರ್ ಆಗೋಯ್ತು. ಇದೊಂದು ಪ್ರಾಬ್ಲಮ್ನ ನೀವು ಕ್ಲೀನಾಗಿ ನೋಡಿ ಅರ್ಥ ಮಾಡ್ಕೊಂಡ ಅಂದರೆ ನೀವು ಹೆಚ್ಚು ಕಡಿಮೆ ಎಷ್ಟು 3 ಟೈಪ್ಸ್ ಆಫ್ ಪ್ರಾಬ್ಲಮ್ಸು, ಹೆಚ್ಚು ಕಡಿಮೆ 15 ಪ್ರಾಬ್ಲಮ್ಸ್ ಯು ಆರ್ ಗೋಯಿಂಗ್ ಟು ಕವರ್ ಇನ್ ದಿಸ್ ಸಿಂಗಲ್ ಕ್ವಶನ್. ಓಕೆ, ಸೊ ಲಾಸ್ಟ್ ಗಂಟ ನೋಡಿ ಯಾವ ರೀತಿ ಮಾಡಬೇಕು, ಏನು ಡಿಫ್ರೆನ್ಸ್ ಇದೆ ನಾರ್ಮಲ್ ಬೀಟ್ ಆ್ಯಂಗಲ್ ಅಂತ. ಓಕೆ, ಆಫ್ಟರ್ ಕಟಿಂಗ್ ದ ಆರ್ಕ್ ಯು ಹ್ಯಾವ್ ಟು ಜಾಯಿನ್. ಓಕೆ, ಆರ್ಕ್ಸ್ ಕಟ್ ಮಾಡಾದ್ಮೇಲೆ ರಿಕ್ವೈರ್ಡ್ ಲೆಂತ್ಗೆ ನಾವು ಸ್ಟ್ರೈಟ್ ಲೈನ್ ಜಾಯಿನ್ ಮಾಡಬೇಕು. ಓಕೆನಾ, ಸೊ ಆ್ಯಂಗಲ್ನ ತೋರಿಸಿ, ಆ್ಯಂಗಲ್ ಈಸ್ 30 ಡಿಗ್ರಿ. ಸೊ ಈಗ ಪ್ರೊಜೆಕ್ಷನ್ ಲೈನ್ಸ್ನ ನಾವು ಕೆಳಗೆ ಡ್ರಾ ಮಾಡಬೇಕು, ವರ್ಟಿಕಲಿ ಡೌನ್ವರ್ಡ್.
ಗೈಸ್, ಈಗ ಎಕ್ಸಾಮ್ಸ್ ಕೂಡ ಹತ್ರ ಇದೆ. 11 ಸೆಪ್ಟೆಂಬರಿಂದ ಎಕ್ಸಾಮ್ಸು. ಸೊ ನೀವು ಈಸಿಯಾಗಿ ಕಾನ್ಸೆಪ್ಟ್ನ ರಿವೈಸ್ ಮಾಡಬೇಕು, ಯಾಕಂದರೆ ಎಲ್ಲ ಪ್ರಾಬ್ಲಮು ನೀವು ಸಾಲ್ವ್ ಮಾಡೋಕ್ಕಾಗಲ್ಲ. ಸೊ ಟೈಪ್ಸ್ ಆಫ್ ಪ್ರಾಬ್ಲಮ್ಸ್ನ ನೀವು ಅರ್ಥ ಮಾಡಿಕೊಂಡು ಏನೇನು ಡಿಫ್ರೆನ್ಸ್ ಇದೆ, ಯಾವ ಪೊಸಿಷನ್ಸಲ್ಲಿ ಏನು ಮಾಡಬೇಕು, ಸ್ಕೆಚಿಂಗ್ನ ಯಾವ ರೀತಿ ಮಾಡಬೇಕು, ಆಮೇಲೆ ಸಿಸ್ಟಮಲ್ಲಿ ಹೆಂಗೆ ಮಾಡಬೇಕಂದ್ರೆ ಸೊ ನನ್ನ ಚಾನಲ್ನ ವಿಸಿಟ್ ಮಾಡಿ. ಸೊ ಭಾಳ ಕಮ್ಮಿ ಟೈಮಲ್ಲಿ ನೀವು ಎಲ್ಲ ರೀತಿ ಪ್ರಾಬ್ಲಮ್ಸ್ನ ಕವರ್ ಮಾಡ್ಬೋದು. ಓಕೆ, ಸೊ ಇನ್ ಎ ವೆರಿ ಲಿಮಿಟೆಡ್ ಟೈಮ್ ಯು ಕ್ಯಾನ್ ಏಬಲ್ ಟು ರಿವೈಸ್ ಯುವರ್ ಡ್ರಾಯಿಂಗ್ ಸಬ್ಜೆಕ್ಟ್, CAD ಸಬ್ಜೆಕ್ಟ್ ಇನ್ ಎ ವೆರಿ ಲೆಸ್ ಸ್ಪ್ಯಾನ್ ಆಫ್ ಟೈಮ್. ಸೊ ಆಫ್ಟರ್ ಡ್ರಾಯಿಂಗ್ ಪ್ರೊಜೆಕ್ಷನ್ ಲೈನ್ಸ್ ಆದಮೇಲೆ ನೇಮಿಂಗ್ ಬರೀರಿ. ಸೊ ಎಲ್ಲೆಲ್ಲಿ ಇಂಟರ್ಸೆಕ್ಷನ್ ಆಗ್ತಿದೆ ನೋಡಿಕೊಂಡು. ಓಕೆ, ನಾವು ಕನ್ಸ್ಟ್ರಕ್ಟ್ ದ ಸೆಕೆಂಡ್ ಪೊಸಿಷನ್. ಸೊ ಲಾಸ್ಟ್ ಇಯರ್ ನಮ್ಮ ಸ್ಟೂಡೆಂಟ್ಸ್ ಒಬ್ಬರು 100 ಔಟ್ ಆಫ್ 100 ಸ್ಕೋರ್ ಮಾಡಿದ್ದಾರೆ. ಸೊ ನೀವು ಕೂಡ ಈ ಡ್ರಾಯಿಂಗ್ ಸಬ್ಜೆಕ್ಟಲ್ಲಿ ಮ್ಯಾಕ್ಸಿಮಮ್ ಮಾರ್ಕ್ಸ್ ಸ್ಕೋರ್ ಮಾಡಬೇಕಂದ್ರೆ ಸೊ ಸಬ್ಜೆಕ್ಟ್ನ ಒಂದು ಏನಂದರೆ ಕ್ಲೀನಾಗಿ ಅರ್ಥ ಮಾಡ್ಕೋಬೇಕು. ಸೊ ಸೆಕೆಂಡು ಪ್ರಾಕ್ಟೀಸ್. ಓಕೆ, ಪ್ರಾಕ್ಟೀಸ್ ಮಾಡಬೇಕು ಅಷ್ಟೇ. ಸೊ ದಿಸ್ ಈಸ್ ನಥಿಂಗ್ ಬಟ್ ದ ಸ್ಕೋರಿಂಗ್ ಸಬ್ಜೆಕ್ಟ್. ಓಕೆ, ಕಂಪೇರ್ ಟು ಆಲ್ ದ ಥಿಯರಿ ಸಬ್ಜೆಕ್ಟ್ಸ್. ಸೊ ಇನ್ ದಿಸ್ ಡ್ರಾಯಿಂಗ್ ಸಬ್ಜೆಕ್ಟ್ ಯು ಕ್ಯಾನ್ ಸ್ಕೋರ್ 100 ಔಟ್ ಆಫ್ 100. ಓಕೆ, ಸೆಕೆಂಡ್ ಪೊಸಿಷನ್ ಈಸ್ ಕಂಪ್ಲೀಟೆಡ್. ಓಕೆ, ಸೆಕೆಂಡ್ ಪೊಸಿಷನ್ ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ನೋಡಿ, ನಾವು ನಾರ್ಮಲ್ ಟೈಪ್ ಪ್ರಾಬ್ಲಮ್ಮು. ಇಲ್ಲಿ ಇನ್ಕ್ಲಿನೇಷನ್ ವಿತ್ ರೆಸ್ಪೆಕ್ಟ್ ಟು ಎಡ್ಜ್ ಇರುತ್ತೆ. ಸೊ ನಾರ್ಮಲ್ ಟೈಪ್ ಪ್ರಾಬ್ಲಮ್ ಯಾವ ರೀತಿ ಮಾಡೋದು ನೋಡೋಣ. ಸೊ ನೋಡಿ, ಹಿಂಗೆ ದ ಎಡ್ಜ್ ಆಪೋಸಿಟ್ ಟು ದ ಕಾರ್ನರ್ ಇನ್ಕ್ಲೈನ್ ಟು ವಿ ಪಿ ಅಟ್ 45 ಡಿಗ್ರಿ. ಸೊ ಎಡ್ಜ್ನ ನಾವು ಆ್ಯಂಗಲ್ ಲೈನ್ 45 ಡಿಗ್ರಿ ಮೇಲೆ ಕೂರಿಸ್ಬೇಕು. ಫಸ್ಟ್ ರೆಫರೆನ್ಸ್ ಪಾಯಿಂಟ್ ತೊಗೊಳ್ಳಿ XY ಲೈನ್ ಮೇಲೆ. ಸೊ ಪ್ರೊಟೆಕ್ಟ್ರು ತೊಗೊಂಡು 45 ಡಿಗ್ರಿಗೆ ಆ್ಯಂಗಲ್ ಲೈನ್ನ ಮಾರ್ಕ್ ಮಾಡಿ. 45 ಡಿಗ್ರಿ ಆ್ಯಂಗಲ್ ಮಾರ್ಕ್ ಮಾಡಿ. ಓಕೆ, ಒಂದು ಲೈನ್ ಡ್ರಾ ಮಾಡಿ 45 ಡಿಗ್ರಿ ಆ್ಯಂಗಲ್ ಲೈನ್ ಟಚ್ ಆಗೋ ರೀತಿ. ಸೊ ಆ್ಯಂಗಲ್ ಈಸ್ 45 ಡಿಗ್ರಿ. ಸೊ ಇಲ್ಲಿ ನಾವು ಸೊ ಇಲ್ಲಿ ಎಡ್ಜ್ನ ಕೂರಿಸ್ಬೇಕು. ನೋಡಿ, ಆಪೋಸಿಟ್ ಟು ದ ಕಾರ್ನರ್ ಅಂದರೆ ರೆಫರೆನ್ಸ್ ಎಡ್ಜ್ ಬಂದು DC ಬರುತ್ತೆ. ಓಕೆನಾ, ದಟ್ ಈಸ್ ವಾಟ್ ದ ಎಡ್ಜ್ ವಿಚ್ ಈಸ್ ಆಪೋಸಿಟ್ ಟು ದ ಕಾರ್ನರ್. ಓಕೆ, ಸೊ ಟೇಕ್ ಅ ರೆಫರೆನ್ಸ್ ಪಾಯಿಂಟ್ ಆಫ್ D. ಸೊ ಟೇಕ್ ಕಂಪಾಸ್, ಮೆಜರ್ ದ ಲೆಂತ್ ಆಫ್ DC ಲೆಂತ್ನ ಮೆಜರ್ ಮಾಡಿ ಆ್ಯಂಡ್ ಕಟ್ ದ ಆರ್ಕ್. ಓಕೆ, ಆರ್ಕ್ನ ಕಟ್ ಮಾಡಿ. Okay, again now the work is with the compass. So measure the length of BC. So this BC length, it is exactly same as that of ED. So we can cut 2 arcs keeping at D end and at the C end. Okay, so we ಎರಡು ಆರ್ಕ್ನ ಕಟ್ ಮಾಡ್ಬೋದು. ಒಂದೇ ಒಂದು ಲೆಂತ್ ಮೆಜರ್ ಮಾಡಿ ಎರಡು ಆರ್ಕ್ ನಾವು ಆಪೋಸಿಟು ಹೆಂಗಂದರೆ C ಇಂದ Eಗೆ, C ಇಂದ E ಇರ್ಬೋದು ಅಥವಾ D ಇಂದ Bಗೂ ಕೂಡ ಮೆಜರ್ ಮಾಡ್ಬೋದು. ಯಾವುದಾದ್ರು ಒಂದು ಲೆಂತ್ ಮೆಜರ್ ಮಾಡಿ ಸೊ ಎರಡು ಆರ್ಕ್ನ ಕಟ್ ಮಾಡಿ. ನೋಡಿ, ಇವೆರಡು ಸೇಮ್ ಲೆಂತ್ ಇರುತ್ತೆ, ಅದಕ್ಕೆ ನಾನು ನಿಧಾನಕ್ಕೆ ತೋರಿಸ್ತಾ ಇದ್ದೀನಿ. ಬೇಕಾದ್ರೆ ನೀವು ಇಲ್ಲಿ ಪರ್ಟಿಕ್ಯುಲರಾಗಿ ಪಾಸ್ ಮಾಡಿಬಿಟ್ಟು ಇಲ್ಲಿ ಪರ್ಟಿಕ್ಯುಲರ್ ಯಾವ ರೀತಿ ಕಟ್ ಮಾಡ್ತಾರೆ ಅನ್ನೋದನ್ನ ನೋಡ್ಕೋಬೋದು. ಓಕೆ, ಸೊ B ಆಯಿತು. ನೆಕ್ಸ್ಟು B ಇಂದ Aಗೆ ಮತ್ತು E ಇಂದ Aಗೆ. ಸೊ ಇವೆರಡು ಲೆಂತ್ ಕೂಡ ಸೇಮ್ ಇರ್ತದೆ. ಸೊ ಒಂದೇ ಲೆಂತ್ನ ಮೆಜರ್ ಮಾಡಿ. ಸೊ ಎರಡು ಆರ್ಕ್ನ ಕಟ್ ಮಾಡಿ ಫ್ರಮ್ B to A and E to A. Okay, now join all these points so that you will get a pentagon. ಸೊ ಗ್ಯಾಪ್ನ ಇಟ್ಕೊಳ್ಳಿ. ಯಾವಾಗಲೂ ನಾವು ಸೆಕೆಂಡ್ ಪೊಸಿಷನ್ನ ಕಾಪಿ ಮಾಡಬೇಕು. ಭಾಳ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ ಅಂದರೆ ಫಸ್ಟ್ ಪೊಸಿಷನಲ್ಲಿ ಡಯಾಗ್ರಾಮ್ನ ಕಾಪಿ ಮಾಡ್ತಾರೆ. ಸೊ ಅದು ಭಾಳ ರಾಂಗು. ಆ ರೀತಿ ಮಾಡೋದ್ರಿಂದ ನೀವು ನಿಮ್ಮ ಮಾರ್ಕ್ಸ್ನ ಕಳ್ಕೊತೀರಾ. ಓಕೆನಾ, ಸೊ ಯಾವಾಗಲೂ ಪ್ರಾಬ್ಲಮ್ನ ಸಾಲ್ವ್ ಮಾಡೋಕ್ಕೆ ಮುಂಚೆ ನಾನು ರಿಕ್ವೆಸ್ಟ್ ಮಾಡೋದೇನಂದರೆ ಸ್ಟೂಡೆಂಟ್ಸ್ನ ಕ್ವೆಶ್ಚನ್ನ 2 ರಿಂದ 3 ಸತಿ ಓದಿ. ಯಾಕಂದರೆ ನಿಮ್ಮ ಫಸ್ಟ್ ಪೊಸಿಷನ್ ರಾಂಗ್ ಆಯಿತು ಅಂದರೆ ಎಲ್ಲ ಪ್ರಾಬ್ಲಮ್, ಇಡೀ ಹೋಲ್ ಪ್ರಾಬ್ಲಮ್ ರಾಂಗ್ ಆಗುತ್ತೆ. ಆಮೇಲೆ ನೀವು ಸೊ ನಿಮಗೇನು ಮಾರ್ಕ್ಸ್ ಸಿಗಲ್ಲ. ಓಕೆ, ಹ್ಯಾಬಿಟ್ ಮಾಡ್ಕೊಳ್ಳಿ. ನೀವು ಕ್ವೆಶನ್ಸ್ನ 2 to 3 ಟೈಮ್ಸ್ ಹೋಗಲಿ, 5 to 10 ಮಿನಿಟ್ಸ್ ಹೋದ್ರೂ ಪರವಾಗಿಲ್ಲ. ಫಸ್ಟು ಕ್ವೆಶನ್ನ ಕ್ಲೀನಾಗಿ ಅರ್ಥ ಮಾಡಿಕೊಂಡು ಫಸ್ಟ್ ಪೊಸಿಷನ್ನ ಕರೆಕ್ಟಾಗಿ ಬರೀರಿ. ಓಕೆ, ಸೊ ನಾವು ಇವಾಗ ಪ್ರೊಜೆಕ್ಷನ್ ಲೈನ್ಸ್ ಬರೆಯೋಣ. ಬರೆದುಬಿಟ್ಟು ಫೈನಲ್ ಪೊಸಿಷನ್ನ ಯಾವ ರೀತಿ ಬರುತ್ತೆ ನಮಗೆ ಸಿಕ್ಬಿಡುತ್ತೆ. ಓಕೆ, ಸೊ ಡ್ರಾ ದ ಸ್ಟ್ರೈಟ್ ವರ್ಟಿಕಲ್ ಲೈನ್ಸ್ನ ಡ್ರಾ ಮಾಡಿ.
ಗೈಸ್ ಆಮೇಲೆ ಇನ್ನೊಂದೇನು ಟ್ರಿಕ್ ಅಂದರೆ ಎಕ್ಸಾಮಲ್ಲಿ ನೀವು ಸೊ ನಿಮಗೆ ಫಸ್ಟು 15 to 20 ಮಿನಿಟ್ಸು ಸ್ಕೆಚಿಂಗ್ ಮಾಡೋಕ್ಕೆ ಕೊಡ್ತಾರೆ, ಎಷ್ಟಾಗುತ್ತೋ ಅದನ್ನು ಮಾಡಿ. ಅದಾದಮೇಲೆ ಪ್ಯಾರಲಾಗಿ ಸಿಸ್ಟಮಲ್ಲಿ ಮಾಡೋಕ್ಕೆ ಕೊಡ್ತಾರೆ. ಸಿಸ್ಟಮಲ್ಲಿ ನೀವು ಭಾಳ ಬೇಗನೆ ಮಾಡ್ಬೋದು. ಸೊ ಯಾವುದೇ ಪ್ರಾಬ್ಲಮ್ ಕೂಡ 10 to 15 ಮಿನಿಟ್ಸಲ್ಲಿ ಮಾಡ್ಬೋದು. ಸೊ ಸಿಸ್ಟಮಲ್ಲಿ ಮಾಡಾದ್ಮೇಲೆ ಏನು ಮಾಡಿ, ನೀವು ಸ್ಕೆಚಿಂಗ್ನ ಕಂಪ್ಲೀಟ್ ಮಾಡೋಕ್ಕೆ ನೋಡಿ. ಸೊ ಆಮೇಲೆ ಏನೇನು ಮೈನ್ಯೂಟ್ ನೊಟೇಷನ್ಸ್ ಇರುತ್ತೆ ಅದನ್ನೆಲ್ಲ ನೀವು ಫಾಲೋ ಮಾಡಿ. ಇದರಿಂದ ನೀವು 100 out of 100 ಸ್ಕೋರ್ ಮಾಡ್ಬೋದು. ಓಕೆನಾ. ಮ್ಯಾಥ್ಸ್ ಬಿಟ್ರೆ ಇದೊಂದೇ ಸಬ್ಜೆಕ್ಟು, ಅದರಿಂದ ನೀವು 100 out of 100 ಸ್ಕೋರ್ ಮಾಡೋಕ್ಕಾಗೋದು. ಸೊ ನೀವು ಕ್ಲೀನಾಗಿ ಕಾನ್ಸೆಪ್ಟ್ ಅರ್ಥ ಮಾಡಿಕೊಂಡು ಸ್ಟೆಪ್ ಬೈ ಸ್ಟೆಪ್ ಮಾಡಿದೆ ಅಂದರೆ ಸೊ ರಿಯಲಿ ಯು ಕ್ಯಾನ್ ಸ್ಕೋರ್ 100 out of 100 ಇನ್ ದಿಸ್ ಸಬ್ಜೆಕ್ಟ್. ಓಕೆ. ಸೊ ಈ ರೀತಿ ವೀಡಿಯೋಸ್ನ ನೀವು ನೋಡಬೇಕಂದ್ರೆ ನನ್ನ ಚಾನಲ್ನ ವಿಸಿಟ್ ಮಾಡಿ. ಸೊ ಪ್ಲೇಲಿಸ್ಟಲ್ಲಿ ಸೊ ಪ್ರತಿಯೊಂದು ಮಾಡಿದ್ದೀನಿ. ಪ್ರೊಜೆಕ್ಷನ್ ಆಫ್ ಪ್ಲೇನ್ಸ್ ಇರ್ಬೋದು, ಪ್ರೊಜೆಕ್ಷನ್ ಆಫ್ ಸಾಲಿಡ್ಸ್ ಇರ್ಬೋದು, ಐಸೋಮೆಟ್ರಿಕ್ ಪ್ರೊಜೆಕ್ಷನ್ ಇರ್ಬೋದು, ಡೆವಲಪ್ಮೆಂಟ್ ಆಫ್ ಲ್ಯಾಟರಲ್ ಸರ್ಫೇಸ್ ಇರ್ಬೋದು. ಸೊ ಎಲ್ಲ ರೀತಿ ಪ್ರಾಬ್ಲಮ್ಸ್ ಇದೆ. ಸ್ಕೆಚಿಂಗು ಕೂಡ ಮಾಡಿದ್ದೀನಿ ಮತ್ತು ಸಿಸ್ಟಮಲ್ಲಿ ಸಾಲಿಡ್ ಹೆಡ್ ಸಾಫ್ಟ್ವೇರ್ ಯೂಸ್ ಮಾಡು ಕೂಡ ಮಾಡಿದ್ದೀನಿ. ಸೊ ನೀವು ಆ ಪ್ರಾಬ್ಲಮ್ಸ್ನ ವಿಸಿಟ್ ಮಾಡಿ ನೋಡೋದಂದರೆ ಜಾಸ್ತಿ ಟೈಮ್ ತೊಗೊಂಡಿಲ್ಲ ಒಂದೊಂದು ಪ್ರಾಬ್ಲಮ್ಗೆ. ಮ್ಯಾಕ್ಸ್ ಟು ಮ್ಯಾಕ್ಸು ಸೊ 10 ಮಿನಿಟ್ಸ್ ಇದೆ ಅಷ್ಟೇ. ಒಂದೊಂದು ವೀಡಿಯೋ ಬರೀ 10 ನಿಮಿಷದಲ್ಲಿ ಮಾಡಿದ್ದೀನಿ. ಸೊ ಫ್ರೀಯಾಗಿ ಎಲ್ಲರೂ ಕೂಡ ಮೊಬೈಲ್ ಫೋನ್ ಯೂಸೇ ಮಾಡ್ತೀರಾ. ಫ್ರೀ ಟೈಮಲ್ಲೂ ಕೂತು ನೋಡಿದಂದ್ರೂ ನೀವು ಆರಾಮಾಗಿ ಅರ್ಥ ಮಾಡ್ಕೋಬೋದು. ಓಕೆ ಗೈಸ್, ಇದು ನಾವು ನಾರ್ಮಲ್ ಟೈಪ್ ಪ್ರಾಬ್ಲಮ್ನ ಕಂಪ್ಲೀಟ್ ಮಾಡಿದ್ದೀವಿ. ಸೊ ನೆಕ್ಸ್ಟ್ ಸೆಕೆಂಡ್ ಟೈಪ್ ಪ್ರಾಬ್ಲಮ್ ಬೀಟಾ ಆ್ಯಂಗಲ್. ಸೊ ಬೀಟಾ ಆ್ಯಂಗಲ್ ಪ್ರಾಬ್ಲಮ್ ಯಾವ ರೀತಿ ಮಾಡ್ತೀವಿ, ಓಕೆ ಕೆಳಗಡೆ ಮಾಡಿ ತೋರಿಸ್ತೀವಿ ನೋಡಿ. ಅದೇ ಶೀಟಲ್ಲಿ ಫಸ್ಟ್ ಒಂದು ಹಾರಿಜಾಂಟಲ್ ಲೈನ್ನ ಡ್ರಾ ಮಾಡ್ತೀನಿ. ಓಕೆ, ಸ್ವಲ್ಪ ಕೆಳಗೆ ತೊಗೊತೀನಿ. ಸೊ ನಿಮ್ಗೆ ಕ್ಲೀನಾಗಿ ಅರ್ಥ ಆಗಲಿ. ಸೊ ಸ್ಟೆಪ್ ಬೈ ಸ್ಟೆಪ್ ಅರ್ಥ ಮಾಡ್ಕೊಳ್ಳಿ. ನೋಡಿ, ಒಂದೇ 3 ಟೈಪು ಪ್ರಾಬ್ಲಮ್ ಮಾಡಿ ತೋರಿಸ್ತಾ ಇದ್ದೀನಿ. ಓಕೆನಾ. ರೆಫರೆನ್ಸ್ ಪಾಯಿಂಟ್ ತೊಗೊಳ್ಳಿ. ಓಕೆ, ಪ್ರೊಟ್ರಾಕ್ಟರ್ ತೊಗೊಳ್ಳಿ, ಆ್ಯಂಗಲ್ ಲೈನ್ ಮಾರ್ಕ್ ಮಾಡಿ 45 ಡಿಗ್ರಿಲಿ ಒಂದು ಲೈನ್ ಡ್ರಾ ಮಾಡಿ. ಪಾಸಿಂಗ್ ಥ್ರೂ ದಟ್ 45 ಡಿಗ್ರಿ ಆ್ಯಂಗಲ್ ಪಾಯಿಂಟ್, ಡ್ರಾ ಎ ಸ್ಟ್ರೈಟ್ ಲೈನ್. ಓಕೆ, ನಾವು ಶೋ ದ ಆ್ಯಂಗಲ್ 45 ಡಿಗ್ರಿ. 45 ಡಿಗ್ರಿ ಆ್ಯಂಗಲ್ ತೋರಿಸಿ. ಓಕೆ, ನಾವು ಇವಾಗ ನೋಡಿ ಇವೆರಡು ಡಯಾಗ್ರಾಮ್ಸ್ ಯೂಸ್ ಮಾಡಬೇಕು. ಫಸ್ಟ್ ಪೊಸಿಷನ್ದು, ಸೆಕೆಂಡ್ ಪೊಸಿಷನ್ದು. ಸೊ ಇದಕ್ಕೇನು ಮಾಡ್ತೀನಿ, ನಾನು ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ಸ್ನ ಡ್ರಾ ಮಾಡ್ತೀನಿ. ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್. ಓಕೆ, ಈ ರೀತಿ ಡ್ರಾ ಮಾಡಬೇಕು. ಎಯಿಂದ ಈ ಆಪೋಸಿಟ್ ಎಡ್ಜ್ಗೆ. ಸೆಕೆಂಡ್ ಪೊಸಿಷನಲ್ಲೂ ಕೂಡ ಅದೇ ರೀತಿ ಇನ್ನೊಂದು ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ನ ಡ್ರಾ ಮಾಡ್ತೀನಿ. ಓಕೆ, ಸೊ ಈ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಏನಂತ ನೇಮ್ ಕೊಡೋಣ, M1, AM1. ಓಕೆನಾ. ಇದು AM2. ಓಕೆ, ಸೊ ಇವಾಗ ಎರಡು ಲೆಂತ್ನ ನಾವು ಯೂಸ್ ಮಾಡಿ ಬೀಟಾ ಆ್ಯಂಗಲ್ನ ಫೈಂಡ್ ಔಟ್ ಮಾಡಿದ್ವಿ. ಫಸ್ಟ್ ಲೆಂತ್ ಯಾವುದು, ಎ ಇಂದ M1, ಅದಕ್ಕೆ 1 ಅಂತ ಬರೆದಿದ್ದೀನಿ. ಸೆಕೆಂಡ್ ಒಂದು ಎ ಇಂದ M2, ಅದು ಸೆಕೆಂಡ್ ಲೆಂತ್. ಓಕೆ, ನಾವು ಫಸ್ಟ್ ಲೆಂತ್ ನಾವು 1 ಅಂತ ಬರೆದಿಲ್ಲ, ಅದನ್ನು ತೊಗೊಬೇಕು. ಓಕೆನಾ. ಸೊ ಮರಿಬೇಡಿ, ಸ್ಟೆಪ್ ಬೈ ಬೇಕಾದ್ರೆ ಪಾಸ್ ಮಾಡಿಬಿಟ್ಟು ನಿಧಾನಕ್ಕೆ ನೋಡಿ ಈ ಸ್ಟೆಪ್ಸ್ನ. ಎ ಇಂದ M1 ಈ ಲೆಂತ್ನ ಮೆಜರ್ ಮಾಡಬೇಕು, ಆರ್ ಕಟ್ ಮಾಡಬೇಕು ಆ್ಯಂಗಲ್ ಲೈನ್ ಮೇಲೆ. ಓಕೆನಾ. ಸೊ ಆರ್ ಕಟ್ ಮಾಡಾದ್ಮೇಲೆ ನೀವು ನೋಟೇಷನ್ನ ಬರ್ಕೊಳ್ಳಿ ಬೇಕಾದ್ರೆ, ಅಥವಾ ಕಟ್ ಆದಮೇಲೆ ಏನು ಮಾಡುತ್ತೆ, ನಾವು ಲೋಕಸ್ ಲೈನ್ನ ಡ್ರಾ ಮಾಡಬೇಕು ಗೈಸ್. ಓಕೆ, ಲೋಕಸ್ ಲೈನ್ ಗ್ಯಾಪ್ನ ಇಟ್ಕೊಡಿ. ಲೈನ್ ಡಾಟ್ ಲೈನ್ ನೀವು ಡ್ರಾ ಮಾಡಬೇಕು. ಲೈನ್ ಡಾಟ್ ಲೈನ್. ಓಕೆ, ಸೊ ದಿಸ್ ಈಸ್ ಯುವರ್ ಲೋಕಸ್ ಲೈನ್. ರಿಪ್ರೆಸೆಂಟೇಷನ್ ಪರ್ಪಸ್ಗೋಸ್ಕರ ಬರಿತಾ ಇದ್ದೀನಿ, ನೀವು ಬರಿಬೇಕಂತ ಏನಿಲ್ಲ. ಓಕೆ, ಆಫ್ಟರ್ ಕಟಿಂಗ್ ದ ಆರ್ಕ್ ವಿ ಹ್ಯಾವ್ ಟು ಡ್ರಾ ದ ಲೋಕಸ್ ಲೈನ್. ಸೊ ದಿಸ್ ಈಸ್ ಅವರ್ M1, AM1. Okay, first perpendicular bisector line. Now we have to measure the second one. Second perpendicular bisector line A ಇಂದ M2, AM2. ಓಕೆ, ಅದಕ್ಕೆ ಅದನ್ನೇ 2 ಅಂತ ಬರೆದಿದ್ದೀನಿ. ಓಕೆನಾ. ಈ ಲೋಕಸ್ ಲೈನ್ ಮೇಲೆ ನಿಯರ್ ಬೈ ಕಟ್ ಮಾಡಿ. ಓಕೆನಾ, ಎರಡು ಕಡೆ ಕಟ್ ಆಗುತ್ತೆ, ನಿಯರ್ ಬೈ ಕಟ್ ಮಾಡ್ಬೇಕು. ನಾವು ಕ್ಯಾಪ್ನ ಇಟ್ಕೊಳ್ಳಿ ಈ ರೀತಿ. ಸೊ ಕಟ್ ಆಗಿರೋ ಪಾಯಿಂಟ್ನ ನಾವು M2 ಅಂತ ಮಾರ್ಕ್ ಮಾಡೋಣ. ಸೊ ನಾವು ಸ್ಕೇಲ್ ಯೂಸ್ ಮಾಡಿ ಜಾಯಿನ್ ಮಾಡಿ, ಎಲ್ಲಿ ಕಟ್ ಆಗಿದೆಯಲ್ಲ ಅದನ್ನು ಈ ಪಾಯಿಂಟ್ಗೆ ಜಾಯಿನ್ ಮಾಡಿ ಮತ್ತು ಎಕ್ಸ್ಟೆಂಡ್ ಮಾಡಿ ಹಾರಿಜಾಂಟಲ್ ಲೈನ್ ಗಂಟ ಜಾಯಿನ್ ಮಾಡಿಬಿಟ್ಟು ಎಕ್ಸ್ಟೆಂಡ್ ಮಾಡಬೇಕು. ಇದು ನಮ್ಮದು ಬೀಟಾ ಆ್ಯಂಗಲ್ ಲೈನ್. ಓಕೆನಾ. ಅರ್ಥ ಆಯ್ತಾ ಗೈಸ್ ಹೆಂಗೆ ಮಾಡ್ಬೇಕಂತ? ಬೇಕಾದ್ರೆ ರಿವೈಂಡ್ ಮಾಡಿಬಿಟ್ಟು ಕ್ಲೀನಾಗಿ ನೋಡಿ. ಯಾರಿಗೆ ಬೀಟಾ ಆ್ಯಂಗಲ್ ಪ್ರಾಬ್ಲಮ್ ಮಾಡೋಕ್ಕೆ ಬರೋಲ್ಲ, ಕಾನ್ಸೆಪ್ಟು ಭಾಳ ಈಸಿ ಇದೆ. ಓಕೆ, ಸ್ಟೆಪ್ ಬೈ ಸ್ಟೆಪ್ ಮಾಡ್ತಂದರೆ ಆರಾಮಾಗಿ ನೀವು ಅರ್ಥ ಮಾಡ್ಕೋಬೋದು. ಸೊ ಒಂದೇನಂದರೆ ಸ್ಟೆಪ್ಸ್ನ ಅರ್ಥ ಮಾಡ್ಕೋಬೇಕು, ಇನ್ನೊಂದು ನೀವು ಮಾಡಬೇಕು. ಓಕೆನಾ, ಪ್ರಾಕ್ಟೀಸ್ ಮಾಡಬೇಕು. ಸೊ 55 ಡಿಗ್ರಿ ಬೀಟಾ ಆ್ಯಂಗಲ್. ಓಕೆನಾ, 55 ಡಿಗ್ರಿ ಬಂದಿದೆ, ಕರೆಕ್ಟಾಗಿ ಮಾಡಿದ್ದೀವಿ ನೋಡಿ. ಸೊ ಸ್ಟೆಪ್ ಬೈ ಸ್ಟೆಪ್ ಫಾಲೋ ಮಾಡಿದ್ರೆ ಆ್ಯಂಗಲ್ಲು ಕರೆಕ್ಟಾಗಿ ಬರುತ್ತೆ. ಓಕೆನಾ. ಕಾಪಿ ಮಾಡ್ಬೇಕಾದ್ರೆ ಇದು ಸೆಕೆಂಡ್ ಪೊಸಿಷನ್ ಡಯಾಗ್ರಾಮ್.
ನಾನು ಅವಾಗಲೇ ಹೇಳ್ದಂಗೆ ಭಾಳ ಜನ ಫಸ್ಟ್ ಪೊಸಿಷನ್ ಡಯಾಗ್ರಾಮ್ನ ಕಾಪಿ ಮಾಡ್ತಾರೆ. ಸೊ ಥರ್ಡ್ ಪೊಸಿಷನ್ನು ರಾಂಗ್ ಆಗುತ್ತೆ. ಓಕೆನಾ? ಇವಾಗ ನೋಡಿ, ಇದು AM2 ಎಕ್ಸಾಕ್ಟ್ಲಿ ಪರ್ಪೆಂಡಿಕ್ಯುಲರ್ ಇದೆ CD ಗೆ, ಆಗಿತ್ತಾ 90 ಡಿಗ್ರಿ. ಸೊ ನಾನೇನು ಮಾಡ್ತೀನಿ, ಈ AM2 ಲೈನ್ನ 90 ಡಿಗ್ರಿಗೆ ಮರ್ಜ್ ಮಾಡಿ, ಪ್ರೊಟ್ರಾಕ್ಟರ್ ಯೂಸ್ ಮಾಡಿ ಒಂದು ಪರ್ಪೆಂಡಿಕ್ಯುಲರ್ ಲೈನ್, ಹಾರ್ಜಾಂಟಲ್ ಲೈನ್ನ ಡ್ರಾ ಮಾಡ್ತೀವಿ. AM2ಗೆ ಎಕ್ಸಾಕ್ಟ್ ಆಗಿ ಪರ್ಪೆಂಡಿಕ್ಯುಲರ್ ಲೈನ್. ಓಕೆನಾ? ಹಾರ್ಜಾಂಟಲ್ ಲೈನ್. ಸೊ ಈ ರೀತಿ ಮಾಡೋದ್ರಿಂದ ನಮ್ಮ ಕನ್ಸ್ಟ್ರಕ್ಷನ್ ಭಾಳ ಈಸಿ ಆಗುತ್ತೆ. ಓಕೆನಾ? ಸೊ M1 ಇಂದ D ಲೆಂತ್, M1 to D ಮತ್ತು M1 to C ಬೋತ್ ಆರ್ ಸೇಮ್ ಲೆಂತ್. ಓಕೆ, ಎರಡೂ ಕೂಡ ಸೇಮ್ ಲೆಂತ್ ಇರುತ್ತೆ. M1 to D and M1 to C. So these two lengths will be same. ಸೊ ಕಂಪಾಸ್ ತಗೊಂಡು ಕ್ಲೀನಾಗಿ ಕಟ್ ಮಾಡಿ. ಓಕೆನಾ? ಆಮೇಲೆ ಮಾರ್ಕ್ ಮಾಡಿ. ಸೊ ಯು ಕ್ಯಾನ್ ಮಾರ್ಕ್ ಇಟ್, ದಟ್ ಈಸ್ C and that is D. Now we have to copy the diagram using compass. We can do it from D to E and C to B. ಓಕೆನಾ? ನೆಕ್ಸ್ಟ್ ರಿವರ್ಸ್. ಓಕೆನಾ? C ಇಂದ Eಗೆ ಅಥವಾ D ಇಂದ Bಗೆ ಯಾವ್ದಾದ್ರು ಒಂದು ಲೈನ್ ಮೆಜರ್ ಮಾಡಿ, ಸೊ ರಿವರ್ಸಾಗಿ ಕಟ್ ಮಾಡಬೇಕು. ಗೈಸ್, ಸ್ಟೆಪ್ ಬೈ ಸ್ಟೆಪ್ ಫಾಲೋ ಮಾಡಿ, ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಭಾಳ ಏನು ಕಷ್ಟ ಇಲ್ಲ. ಓಕೆ, ಸೊ ನೀವು ಈ ಎಕ್ಸಾಮ್ಗೆ ರಿವೈಸ್ ಮಾಡಬೇಕಂದ್ರೆ ಆರಾಮಾಗೆ ನನ್ನ ಚಾನಲ್ನ ವಿಸಿಟ್ ಮಾಡಿ, ಎಲ್ಲ ಟೈಪ್ಸ್ ಪ್ರಾಬ್ಲಮ್ನ ನೋಡ್ತಾ ಅಂದರೆ ನಿಮಗೆಲ್ಲ ಬರೀ ಇದೊಂದು ವಿಡಿಯೋದಲ್ಲೇ 3 ಟೈಪ್ ಪ್ರಾಬ್ಲಮ್: ನಾರ್ಮಲ್ ಟೈಪು, ಬೀಟಾ ಆ್ಯಂಗಲ್, ಅಪಿಯರ್ಸ್ ಟು ಬಿ. ಆಮೇಲೆ ಹೆಚ್ಚು ಕಡಿಮೆ ಹೇಳ್ಬೇಕಂದ್ರೆ ಒಂದು 10 ರಿಂದ 15 ಪ್ರಾಬ್ಲಮ್ಮು ಕವರ್ ಆಗುತ್ತೆ. ಇವಾಗ ನೋಡಿ, ಟ್ರಯಾಂಗಲ್ ಇರ್ಬೋದು, ಪೆಂಟಗನ್ ಇರ್ಬೋದು, ಸ್ಕ್ವೇರ್ ಇರ್ಬೋದು, ಹೆಕ್ಸಾಗನ್ ಇರ್ಬೋದು, ಅಥವಾ ಸರ್ಕಲ್ ಇರ್ಬೋದು. ಸೊ 5 ಟೈಪ್ ಲ್ಯಾಮಿನಲ್ಸಲ್ಲಿ 3 ಟೈಪ್ ಅಂದರೆ ಹೆಚ್ಚು ಕಡಿಮೆ ಎಷ್ಟಾಯಿತು? 15 ಪ್ರಾಬ್ಲಮ್ಸ್ ಕವರ್ ಆಯಿತು. ಆಲ್ಮೋಸ್ಟ್ ವಿ ಹ್ಯಾವ್ ಕವರ್ಡ್ 15 ಪ್ರಾಬ್ಲಮ್ಸ್ ಇನ್ ದಿಸ್ ಸಿಂಗಲ್ ಪ್ರಾಬ್ಲಮ್. ಓಕೆ, ಸೊ ಕ್ಲೀನಾಗಿ ಅರ್ಥ. ದಿಸ್ ಈಸ್ ವಿ ಆರ್ ಡೂಯಿಂಗ್ ದ ಬೀಟಾ ಆ್ಯಂಗಲ್. Okay, in a single problem we have covered almost 3 types of problem and total 15 problems. If you understand this video, okay, now we are moving on to the appears to be. Okay na, appears to be ಯಾವ ರೀತಿ ಮಾಡ್ತೀವಿ. So how we are going to do the appears to be problem? Okay, I am explaining in this video both in Kannada and English so that the people from the native Kannada students also can understand, and the people from all across the world they also try to understand. Okay, so 2 ಲ್ಯಾಂಗ್ವೇಜಲ್ಲೂ ಕೂಡ ಈ ಪರ್ಟಿಕ್ಯುಲರ್ ವಿಡಿಯೋನ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಕನ್ನಡದಲ್ಲೂ ಕೂಡ, ಇಂಗ್ಲೀಷಲ್ಲೂ ಕೂಡ. ಸೊ ಗೈಸ್, ಅರ್ಥ ಮಾಡ್ಕೊಳ್ಳಿ. ಓಕೆ, ಸೊ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಪ್ರಾಕ್ಟೀಸ್. ಓನ್ಲಿ 2 things are required for this subject and this is one of the scoring subject. Okay, so draw an angle line. Okay, so angle line here we have drawn for 45 degree. Same procedure, angle is 45 degree. ಸೊ ಆ್ಯಂಗಲ್ ಲೈನು 45 ಡಿಗ್ರಿಲಿ ಡ್ರಾ ಮಾಡಿದ್ದೀವಿ. ಓಕೆನಾ? ಸೊ ನಾವು ಸೆಕೆಂಡ್ ಪೊಸಿಷನ್ ಡಯಾಗ್ರಾಮ್ನ ಕಾಪಿ ಮಾಡಬೇಕು. ಸೊ ಇಲ್ಲಿ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ನ ಕಾಪಿ ಮಾಡಬೇಕು ನಾವು. ಸೊ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಇಲ್ಲಿ ಯಾವುದಿದು? AM2. ಹಿಯರ್ ವಿ ನೀಡ್ ಟು ಕಾಪಿ ದ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಬಿಕಾಸ್ ವಿ ಹ್ಯಾವ್ ಟು ಪ್ಲೇಸ್ ಆನ್ ದ ಆ್ಯಂಗಲ್ ಲೈನ್ ದಟ್ ಈಸ್ AM2. ಓಕೆ, ಸೊ ಫಸ್ಟ್ ಅಲ್ಲಿ ಮಾರ್ಕಿಂಗ್ ಎ ರೆಫರೆನ್ಸ್ ಪಾಯಿಂಟ್, ದಟ್ ಈಸ್ ಅವರ್ A ಪಾಯಿಂಟ್. ಓಕೆ, ನಾವು ಮೆಜರ್ ದ ಲೆಂತ್ ಫ್ರಮ್ A to M2. ಲೆಂತ್ನ ಮೆಜರ್ ಮಾಡಿ ಇಲ್ಲಿಂದ A ಇಂದ M2 ವರೆಗೆ. ಸೊ ಕಂಪಾಸ್ ತಗೊಂಡು R ಕಟ್ ಮಾಡಿ, ಆ್ಯಂಗಲ್ ಲೈನ್ ಮಾಡಿ. ಓಕೆನಾ? ಕಟ್ ಮಾಡಿದ್ಮೇಲೆ ರೆಫರೆನ್ಸ್ ಪಾಯಿಂಟ್ನ ಮಾರ್ಕ್ ಮಾಡಿ. ಓಕೆ, ಸೊ ಭಾಳ ಜನ ಏನು ಮಾಡ್ತಾರೆ, R ಕಟ್ ಮಾಡ್ತಾರೆ, ರೆಫರೆನ್ಸ್ ಪಾಯಿಂಟ್ಸೇ ಮೆನ್ಷನ್ ಮಾಡಲ್ಲ. ಸೊ ಅದರಿಂದ ಕನ್ಫ್ಯೂಷನ್ ಆಗಿ ಕನ್ಸ್ಟ್ರಕ್ಷನ್ ಯಾವ ರೀತಿನೂ ತಪ್ಪಾಗಿ ಮಾಡ್ತಾರೆ. ಆ ರೀತಿ ಮಾಡೋಕೆ ಹೋಗಬೇಡಿ. ಅಲ್ಲಲ್ಲೇ ನೋಟೇಷನ್ಸ್ನ ಬರೀರಿ. ದಟ್ ಈಸ್ ಅ ಗುಡ್ ಹ್ಯಾಬಿಟ್. So now we are drawing a perpendicular horizontal line because AM2 it is exactly perpendicular to the CD line. Okay, using protractor we are drawing horizontal perpendicular line. Okay, now take the compass, measure the length from M to D or M to C and cut 2 arcs above and below on the horizontal line. Okay, so CD it is done. Now from D to E or C to B, these 2 lines were same. You can measure any one length and you can cut 2 arcs. Keeping at the point D and keeping at the point C. So ಒಂದೇ ಒಂದು ಲೆಂತ್ ಮೆಜರ್ ಮಾಡಿಬಿಟ್ಟು 2 ಆರ್ಕ್ ಕಟ್ ಮಾಡ್ಬೋದು. ನಾವು ರಿವರ್ಸ್. ಸೊ 3 ಪ್ರಾಬ್ಲಮಲ್ಲೂ
ಸೇಮ್ ಪ್ರೊಸೀಜರ್ ಓಕೆನಾ. ಟು ಕಾಪಿ ದ ಡಯಾಗ್ರಾಮ್ ಯೂಸಿಂಗ್ ಕಂಪಾಸ್ ಇಟ್ ಈಸ್ ದ ಸೇಮ್ ಪ್ರೊಸೀಜರ್. 3 ಪ್ರಾಬ್ಲಮ್ಗಳು ಸೇಮ್ ಪ್ರೊಸೀಜರು. ಓಕೆ, ರೈಟ್ ದ ನೇಮಿಂಗ್ಸ್ ಆ್ಯಂಡ್ ಜಾಯ್ನ್ ಇಟ್. Okay guys, you can subscribe to my channel and share it to your friends and classmates so that they can be benefited. So you can revise this projection of planes using this single video, and you can able to cover almost 15 problems and 3 types of problem. Okay, ಸೊ ನಾನು ರಿಕ್ವೆಸ್ಟ್ ಮಾಡೋದೇನೆಂದರೆ ಎಲ್ಲ ಸ್ಟೂಡೆಂಟ್ಸ್ಗೆ, ಸೊ ಭಾಳ ಜನ ವೀಡಿಯೋಸ್ನ ನೋಡ್ತಾರೆ, ವಾಚ್ ಮಾಡ್ತಾರೆ, ಆದರೆ ಸಬ್ಸ್ಕ್ರೈಬ್ ಮಾಡಲ್ಲ. ಸೊ ಈ ವಿಡಿಯೋಸಲ್ಲಿ ಎಲ್ಲರಿಗೂ ರಿಕ್ವೆಸ್ಟ್ ಮಾಡೋದಂದರೆ ಯು ಕ್ಯಾನ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು ಫ್ರೆಂಡ್ಸ್.